ಇವರು ನಮ್ಮ ರಾಜ್ಯದ ಒಬ್ಬ ಪ್ರಭಾವಿ ರಾಜಕಾರಣಿ, ಮಾಜಿ ಶಾಸಕರು, ಮಾಜಿ ಮಂತ್ರಿ, ಹಾಲಿ MLC. ಇವರ ಕುಟುಂಬಕ್ಕೆ ಬಹುಶಃ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ವಾರ್ಷಿಕ ಆದಾಯ ಇದೆ. ಬಹುಶಃ 16,000 ಕೋಟಿ ರೂಪಾಯಿಗಳ ಆಸ್ತಿ, ಬೇರೆ ಬೇರೆ ತರಹದ ಉದ್ಯಮಗಳಿವೆ. ಬಹಳ ದೊಡ್ಡ ಉದ್ಯಮಿ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಬಹಳ ದೊಡ್ಡ ರೀತಿಯಲ್ಲಿ ಅನೈತಿಕವಾಗಿ ತಮ್ಮ ಪ್ರಭಾವವನ್ನು ಬಳಸಿ ಕಾನೂನು ಬಾಹಿರವಾದ ಲಾಭ ಮಾಡಿಕೊಂಡಿದ್ದಾರೆ. ಅದ್ರ ಹಿಂದೆ ಈ ಲಾಭ ಮಾಡಿಕೊಂಡಿರೋದ್ರ ಹಿಂದೆನೆ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಭೂ ಹಗರಣ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿರುವಂತಹ ಜಮೀನು, ಅದು ಬಂಗಾರದ ಬೆಲೆ, ಬಹಳ ದೊಡ್ಡ ಭೂ ಹಗರಣ ಈ ಹಿಂದೆ ಸುಮಾರು 50 ವರ್ಷಗಳಿಂದ 70 ವರ್ಷಗಳಿಂದ ನಡೆದಿರುವಂತಹ ಹಗರಣ ಇದು. ಇವತ್ತಿನ ತನಕ ಸರ್ಕಾರ ಜನರ ಹಿತ ರಕ್ಷಣೆ ಮಾಡಿಲ್ಲ. ಹಾಗಿದ್ರೆ ಯಾರು ಈ ಪ್ರಭಾವಿ ರಾಜಕಾರಣಿ? ಅವರು ಈ ತರಹದ ದೊಡ್ಡ ಲಾಭ ಪಡ್ಕೊಳ್ಬೇಕು ಅಂದ್ರೆ ಅವರಿಂದ ಯಾರಿಗೆಲ್ಲ ಅನ್ಯಾಯ ಆಯ್ತು, ಯಾರಿಗೆಲ್ಲ ಮೋಸ ಆಯ್ತು, ವಂಚನೆ ಆಯ್ತು, ಎಷ್ಟು ಜನ ಬಡವರು ಅದರಿಂದ ನೊಂದರು, ಮತ್ತೆ ಆ ನೊಂದಂತಹವರು ಯಾರಾದ್ರೂ ಅದ್ರ ಬಗ್ಗೆ ಹೋರಾಟ ಮಾಡಿದ್ರ, ಮತ್ತು ಇವತ್ತು ಈ ವಿಚಾರ ಯಾಕೆ ಮಾತಾಡ್ತಿದ್ದೀವಿ ಅಂತ ನೋಡೋಣ. ಬಂಧುಗಳೇ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ, KRS ಪಕ್ಷದ ಗೌರವಾಧ್ಯಕ್ಷ. ಇವತ್ತು ಮಾರ್ಚ್ 26, 2026 ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಚೇರಿಯಲ್ಲಿ ಇದ್ದೀವಿ. ನನ್ನ ಜೊತೆಗೆ ಇವತ್ತು ಬಹಳ ದೊಡ್ಡ ಹೋರಾಟಗಾರರು ನಾಗರಾಜ್, ದೇವನಹಳ್ಳಿ ತಾಲೂಕು ದೇವನಹಳ್ಳಿ ಕಸಬಾ ಹೋಬಳಿಯ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಅಥವಾ ಅಕ್ಲೆ ಮಲ್ಲೇನಹಳ್ಳಿ ಅನ್ನುವಂಥ ಜೋಡಿ ಗ್ರಾಮದ ನಿವಾಸಿ. ಅವರು ಹಿಂದೆ ಅನೇಕ ದಲಿತ ಪರ ಹೋರಾಟಗಳಲ್ಲಿ, ಆ ತರಹದ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಹೋರಾಟ ಮಾಡಿದ್ದಂಥವರು. ಅದ್ರ ಜೊತೆಗೆ ಅವರ ಊರಿನ ಸ್ವತಃ ಅವರು ಹುಟ್ಟಿ ಬೆಳೆದಂತಹ ಊರಿನಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ. ಆದರೆ ಅದರಲ್ಲಿ ಒಂದು 300-400 ಎಕರೆ ಗೋಮಾಳ ಇದೆ. ಜೊತೆಗೆ ಅವ್ರ ಊರಿನ ಗ್ರಾಮಠಾಣ ಏನಿದೆ ಅದೆಲ್ಲವದ ಸರ್ಕಾರಿ ಭೂಮಿ ಉಳಿವಿಗಾಗಿ ಮತ್ತು ತಮ್ಮ ಊರಿನ ಬಡವರಿಗೆ, ತಮ್ಮದೇ ನೆರೆಹೊರೆಯವರಿಗಾಗಿದ್ದ ಅವ್ರಿಗೂ ಸೇರಿದಂತೆ ಅವರ ಕುಟುಂಬಕ್ಕೂ ಆಗಿದ್ದಂತಹ ಅನ್ಯಾಯವನ್ನು ವಿರೋಧಿಸಿ ಬಹಳ ದೊಡ್ಡ ವ್ಯಕ್ತಿ ಮತ್ತು ಶಕ್ತಿಗಳನ್ನ ಎದುರಿಸಿ ಹೋರಾಟ ಮಾಡಿದಂಥವ್ರು ನಾಗರಾಜ್ ಅವರೇ, ನಮಸ್ಕಾರ. ನಮಸ್ಕಾರ. ಅದ್ರ ಜೊತೆಗೆ ಇಲ್ಲಿ ವೇಣುಗೋಪಾಲ್ ಅಂತ ಅವರ ಶ್ರೀಮತಿ, ಅದೇ ಅಕ್ಲೆ ಮಲ್ಲೇನಹಳ್ಳಿ, ಯಾವ ಗ್ರಾಮ ಪಂಚಾಯತಿ? ಅಣ್ಣೇಶ್ಪುರ ಗ್ರಾಮ ಪಂಚಾಯಿತಿಯ ಸದಸ್ಯ ಆಗಿದ್ದಂಥವ್ರು, ಅವರು ಅದೇ ಗ್ರಾಮದವರು ಅವರಿದ್ದಾರೆ. ನಮ್ಮ ಜೊತೆಗೆ KRS ಪಕ್ಷದ ಈಗ ಹಂಗಾಮಿ ಯುವ ಘಟಕದ ಅಧ್ಯಕ್ಷ ಆಗಿರುವಂತಹ ನಿಖಿಲ್ ರವರು, ಅದೇ ದೇವನಹಳ್ಳಿಯಿಂದ ಹಿಂದೆ ನಮ್ಮ ಪಕ್ಷದಿಂದ 2023ರಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ವಕೀಲರು, ಅವರು ಇದ್ದಾರೆ. ಹಾಗೆ ಅವ್ರ ಜೊತೆಗೆ ಲಗಮಯ್ಯ ಅಂತ ಗ್ರಾಮಸ್ಥರು, ಮತ್ತೆ ನಮ್ಮ ನಾಗರಾಜು ಅವರ ಮಕ್ಕಳು ಸೇರಿದಂತೆ ಆ ಗ್ರಾಮದ 16 ಜನ ಇವತ್ತು ಇಲ್ಲಿ ನಮ್ಮ ಪಕ್ಷದ ಕಚೇರಿಗೆ ಬಂದಿದ್ದಾರೆ. ಬೆಳಗ್ಗೆಯಿಂದ ಒಂದಷ್ಟು ದಾಖಲೆಗಳನ್ನ ನೋಡಿ ನನಗಂತೂ ಸುಸ್ತಾಗಿದೆ. ಇದು ಇವತ್ತು ಸುಮಾರು 6 ಎಕರೆ 18 ಗುಂಟೆ ಹಳೇ ಗ್ರಾಮಠಾಣ ಅಂತ ಏನಿತ್ತು, ಹಿಂದೆ ಒಂದು 40 ವರ್ಷಗಳ ಹಿಂದೆ ವಸತಿದ್ದಂತ ಜಾಗ, ಅದನ್ನ MS ರಾಮಯ್ಯ ಅವರ ಮಕ್ಕಳಿಗೆ ಕೊಟ್ಟು, MS ರಾಮಯ್ಯ ಅವರ ಮಕ್ಕಳಿಗೆ ಇದೆ ಅಂತ ಹೇಳ್ತಿದ್ದಾರೆ ಅನ್ನಬಹುದಾದಂತಹ ಒಂದು 8 ಎಕರೆ ಅಥವಾ 9 ಎಕರೆ ಜಮೀನನ್ನ ಅವರು ಸರ್ಕಾರಕ್ಕೆ ಕೊಟ್ಟು ಅದಲು ಬದಲು ಮಾಡಿಕೊಳ್ಳುವಂತಹ ಒಂದು ವಿಚಾರ ಈಗ ಕಳೆದ 9ನೇ ತಾರೀಕು ತೀರ್ಮಾನ ಆಗಿದೆ. ಇದೇ ಮಾರ್ಚ್ 9ರಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ. ನಮ್ಮ ಘನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ MLC, ಹಾಲಿ MLC MR ಸೀತಾರಾಮ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡೋದಿಕ್ಕೆ ಒಂದೇ ಜಾಗದಲ್ಲಿರುವಂತಹ 6 ಎಕರೆ 18 ಗುಂಟೆ ಜಾಗವನ್ನು ನಮಗ್ ಬಿಟ್ಕೊಟ್ಟು, ನಮ್ಮದು ಅಲ್ಲಲ್ಲಿ ಬೇರೆ ಬೇರೆ ಸರ್ವೆ ನಂಬರ್ಗಳ ಜಾಗ ಇದೆ, ಅದನ್ನ ನಿಮಗೆ ಬಿಟ್ಕೊಟ್ಬಿಡ್ತೀವಿ ಅನ್ನುವಂತ ಒಂದು ಅದಲು ಬದಲು ಮಾಡ್ಕೊಂಡಿದ್ದಾರೆ. ಇದು ಕೇವಲ ಅಷ್ಟೇ ಸಣ್ಣ ಪುಟ್ಟದ ಅದಲು ಬದಲು ಆಗಿದ್ರೆ ಅದು ಬೇರೆ ವಿಚಾರ. ಆದರೆ ಇದರ ಹಿಂದೆ 100 ಎಕರೆ ಅಕ್ಷರಶಃ ಬಂಗಾರದ ಬೆಲೆ ಬಾಳುವಂತಹ ಜಮೀನು, 100 ಎಕರೆ ಸರ್ಕಾರಿ ಜಮೀನನ್ನ ಕಬಳಿಸಿರುವಂತದ್ದು, ಆಲ್ರೆಡಿ 20 ಎಕರೆ 8 ಗುಂಟೆ ಬರುವಂತಹ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿರೋದು, ಕೆರೆಯ ಮೂಲ ಸ್ವರೂಪ ಜಲಮೂಲಗಳನ್ನೇ ಬತ್ತಿಸಿರುವಂತಹದ್ದು, ಅಲ್ಲಿರುವಂತಹ ಗೋಮಾಳಗಳನ್ನ 300 ಚಿಲ್ಲರೆ 400 ಎಕರೆ ಸುಮಾರು ಗೋಮಾಳಗಳನ್ನ ನುಂಗಿರುವಂತದ್ದು. ಹೀಗೆ ಅದು ಹೇಳ್ತಾ ಹೋದ್ರೆ ಒಂದಷ್ಟು ಗೊಂದಲಗಳು ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ನಮಗೆ ಗಾಬರಿನೂ ಆಗುತ್ತೆ. ಹಾಗಾಗಿ ಈ ವಿಚಾರ ಏನು, ಹೇಗಾಯ್ತು ಅಂತ ಒಂದಷ್ಟು ನಾವು ಈಗ ನೋಡೋಣ. ನಾಗರಾಜ್ ಅವರು ಬಹುಶಃ 10 ವರ್ಷ ವಯಸ್ಸಾಗೋ ತನಕ ಇದೇ ಅಕ್ಲೆ ಮಲ್ಲೇನಹಳ್ಳಿ ಅಂತ ಏನಿದೆ ಆ ಊರಿನಲ್ಲಿ ಅವರು ಹುಟ್ಟಿ ಬೆಳೆದಂತವ್ರು. ಅಲ್ಲಿ ತನಕ ಅವ್ರಿಗೊಂದು 10 ವರ್ಷ ಆಗೋ ತನಕ ಆ ಊರಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಅವರ
ತಂದೆ ಅದೇ ಊರಿನಲ್ಲಿ ಒಂದು 8-9 ಎಕರೆ ಸರ್ಕಾರಿ ಗೋಮಾಳ ಅನ್ನುವಂಥ ಜಾಗದಲ್ಲಿ ಹಿಂದೆ ಇದನ್ನ ಅಕ್ರಮ ಸಕ್ರಮ ರೀತಿಯಲ್ಲಿ ಅವರು ಉಳುಮೆ ಮಾಡ್ತಿರ್ತಾರೆ. ಆದ್ರೆ ಒಂದು 10 ವರ್ಷದ ಹಿಂದೆ ಅವರು ಊರನ್ನೇ ಖಾಲಿ ಮಾಡುವಂತಹ ಪ್ರಸಂಗ ಬರುತ್ತೆ. ಸರಿ, ಅವ್ರಿಗೆ 10 ವರ್ಷ ವಯಸ್ಸಾಗಿದ್ದಾಗ 45 ವರ್ಷಗಳ ಹಿಂದೆ ಊರನ್ನೇ ಖಾಲಿ ಮಾಡುವಂತ ಪ್ರಸಂಗ ಬರುತ್ತೆ. ನಾಗರಾಜ್ ಅವರೇ, ನಿಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನೀವು ತೋರಿಸಿದ ದಾಖಲೆಗಳೆಲ್ಲ ನೋಡಿದ್ದೀನಿ. ಈಗ ನೀವು ಬಹಳ ವಿಚಾರಗಳು ಹೇಳಬೇಕು. ಒಂದು ಕಡೆಯಿಂದ ಬರ್ತಾ ಹೋಗೋಣ. ನೀವು ಹೇಗೆ 10 ವರ್ಷ ನಿಮ್ಗೆ ವಯಸ್ಸಾಗಿದ್ದಾಗ 8-10 ವರ್ಷ ಆಗಿದ್ದಾಗ ಊರಿಂದ ಖಾಲಿ ಮಾಡಿಕೊಂಡು ಒಂದು ಸ್ವಲ್ಪ ಯಾವುದೋ ಬಂಡೆ ಇರೋ ಜಾಗಕ್ಕೆ ಮೇಲ್ಭಾಗಕ್ಕೆ ಬಂದ್ರಿ. ಬಹುಶಃ ನಿಮ್ಮ ಪೂರ್ವಿಕರು ಆ ಊರಲ್ಲಿ ನೂರಾರು ವರ್ಷಗಳಿಂದ ಇದ್ರು. ಆದ್ರೆ ರಾತ್ರೋರಾತ್ರಿ ಅಥವಾ ಒಂದು ಸಮಯದಲ್ಲಿ ನೀವು ಆ ಊರು ಖಾಲಿ ಮಾಡೋಂಥ ಪರಿಸ್ಥಿತಿ ಬಂತು. ನಿಮ್ಮ ಪೂರ್ವಿಕರೇ ಯಾವ ಮನೆ ಒಬ್ರು ಇಲ್ದಿರ ಪ್ರತಿಯೊಂದು ಮನೆಯವರು ಊರು ಬಿಟ್ಟು ಖಾಲಿ ಮಾಡುವಂತ ಪರಿಸ್ಥಿತಿ ಬಂತು. ಅದು ಏನು ನಿಮ್ಮ ಹಿರಿಯರು ತಾವು ಮನೆ ಖಾಲಿ ಮಾಡಬೇಕು, ಊರು ಖಾಲಿ ಮಾಡಬೇಕು ಅಂತ ಬಿಟ್ರಾ? ಯಾವ್ದಾದ್ರು ಪ್ಲೇಗು, ಕಾಲರ ಈ ತರದ್ದು ಬಂದು ಬಿಟ್ರಾ? ಅಥವಾ ಯಾವ ಕಾರಣಕ್ಕಾಗಿ ನೀವು ಊರು ಖಾಲಿ ಮಾಡಿದ್ರಿ? ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿರಾಶ್ರಿತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರ ಆಗಿದ್ದೀವಿ. ನಾವು ಎನ್ ನಾಗರಾಜು ಅಂತ ನಮ್ಮ ಹೆಸರು. ನಾವು ಹಿಂದೆ 68-70ರಲ್ಲಿ ಗುಡಿಸಲುಗಳು ಕಟ್ಕೊಂಡು ತಲಾಂತರದಿಂದ ನಾವು ಗುಡಿಸಲು ಮನೆಗಳಲ್ಲಿ ವಾಸ ಮಾಡಿಕೊಂಡು ಆಮೇಲೆ ಹೆಂಚಿನ ಮನೆಗಳು ಕಟ್ಕೊಂಡು ಕಾಲ ಬದಲಾದಂತೆ ನಾವು ವಾಸ ಮಾಡಿಕೊಂಡು ಸರ್ಕಾರಿ ಗೋಮಾಳವನ್ನು ಉಳುಮೆ ಮಾಡಿಕೊಂಡು ಸುಮಾರು 40 ಕುಟುಂಬಗಳು ವಾಸ ಮಾಡಿಕೊಂಡು ಇದ್ದೆವು. ಸ್ವಾತಂತ್ರ್ಯ ಪೂರ್ವದಲ್ಲೇನೆ. ಆಗಿರುವಾಗ 72-73ರಲ್ಲಿ MR ಜಯರಾಮ್ ಬೆಟಲ್ಸರು ಕೃಷ್ಣಪ್ಪನವರು ಮೇಲೆ ಶಾಸಕರು ಎಲೆಕ್ಷನ್ನಲ್ಲಿ ಚುನಾಯಿಸಿ ಬಂದರೆ ಅದುವರೆಗೂ MS ರಾಮಯ್ಯನವರು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಊರಲ್ಲಿ ಬಂದರು. DC AC ಎಲ್ಲ ಕುದುರಿಸ್ಕೊಂಡು ಬಂದು ಅವ್ರ ಕಾರಲ್ಲೇ ಕುದಿಸ್ಕೊಂಡು ಬಂದರು. ಜಯರಾಮ್ ಬಂದು ಎಲ್ಲ ನೋಡಿ ಈ ಊರನ್ನ ಖಾಲಿ ಮಾಡಿಬಿಡ್ಬೇಕು, ನಮಗೆ ಇಲ್ಲಿ ಊರು ಬೇಕಾಗಿಲ್ಲ, ನಮ್ಮದೇ ಈ ಭೂಮಿ, ಗೋಮಾಳ ಎಲ್ಲ ನಮ್ಮದೇ ಅಂತ ಹೇಳಿ ಊರಿನ ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಮಾಡಿ ಪೊಲೀಸ್ ಸ್ಟೇಷನ್ನಿಂದ ಅಧಿಕಾರಿಗಳ ತಾವರಿಂದ ಶಾಮೀಲು ಮಾಡಿಕೊಂಡು ನಮ್ಮಲ್ಲೇ ದೌರ್ಜನ್ಯ ಮಾಡಿ ಊರ್ಗ ನೀರು ಬಿಟ್ಬಿಟ್ಟ. ಬಿಟ್ಬಿಟ್ರೆ ಕಾಲುವೆ ನೀರು ಮಾಡಿ ಮೋಟ್ರ್ಗಳು ಇಕ್ಕಿ ನೀರು ಬಿಟ್ಬಿಟ್ಟ ಊರ್ಗ. ಮೋಟ್ರ್ ನಿಟ್ಟು ಯಾವುದು ಏನು ಈ ಮೋಟ್ರುಗಳು ಆಯಿಲ್ ಗುಡುಗುಡು ಶಬ್ದ ಮಾಡ್ತಾ ಇದ್ವು. ಬಿಟ್ಬಿಟ್ಟ. ಆವಾಗ ನಮ್ಮ ತಂದೆ ತಾಯಂದ್ರು ಎಲ್ಲ ಗ್ರಾಮಸ್ಥರು ಕೇಳಿದ್ರೆ ಈ ಊರು ನಮ್ಮದು, ಜೋಡಿ ನಮ್ಮದು, ನಾನು ಸುಮಾರು 1200 ಎಕರೆ ನಾನೇ ಒಡೆಯ, ಇವೆಲ್ಲ ನಮ್ಮದೇ, ನೀವು ಗೋಮಾಳ ಉಳುಮೆ ಮಾಡಬೇಡ್ರಿ, ಅಧಿಕಾರಿಗಳೆಲ್ಲ ನಿಮ್ಮ ಮಾತು ಯಾರೂ ಕೇಳಲ್ಲ, ನಾನು ಹೇಳ್ದಂಗೆ ಕೇಳೋದು ಅಂತ ಧಮಕಿ ಹಾಕಿ ಇದು ಮಾಡಿದ್ರು. ನಾವು ಸುಮಾರು ಅರ್ಜಿಗಳು ತಗೊಂಡೋಗಿ DC ಜಿಲ್ಲಾಧಿಕಾರಿಗಳ್ಗೆ ಉಪಯೋಗ ಕೊಟ್ವಿ. ಅವರು ಆಯ್ತಪ್ಪ ನಾವು ಪರಿಶೀಲನೆ ಮಾಡ್ತೀವಿ, ನಿಮ್ಗೆ ಸಾಗುವಳಿ ಚೀಟಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಹೋದರು. ಆದರೆ ಮಾನ್ಯ ದಿವಸ ಇವ್ರ ಕಾರುಗಳಲ್ಲೇ ಅವರು ಕೂತ್ಕೊಂಬರೋರು. ಆವಾಗ ನಮ್ಗೆ ಅನುಮಾನ ಬಂತು, ಇವರು ಆಫೀಸಲ್ಲಿ ಈ ಥರ ಆಶ್ವಾಸನೆ ಕೊಡ್ತಾರೆ, ತಿರ್ಗಾ ನೋಡಿದ್ರೆ ಅವ್ರ ಕಾರುಗಳಲ್ಲೇ ಬರ್ತಾರೆ, ಅಧಿಕಾರಿಗಳು ಶಾಮೀಲಾಗಿಬಿಟ್ಟವ್ರೆ, ನಮ್ಗೆ ನ್ಯಾಯ ಸಿಗಲ್ಲ ಅಂಥೇಳಿ ಸುಮಾರು ಅರ್ಜಿಗಳು ಕೊಟ್ಟಿರ್ತೀವಿ. ಅರ್ಜಿಗಳು ಕೊಟ್ಟಿರೋದು ದಾಖಲೆಗಳು ನಮ್ಮ ಹತ್ರ ಅವೆ. ಆಮೇಲೆ TT ಫೈನ್ ಕಟ್ಟಿದ್ದೀವಿ, ಬಗರುಕು ಪಾಣಿಗಳು ಇದ್ದಾವೆ. ಸಾಗುವಳಿ ಚೀಟಿ ಬರೋ ಟೈಮ್ಗೆ ಸಾಗುವಳಿ ಚೀಟಿಗಳು ಬಚ್ಚಕ್ಕೆ ಸುಟ್ಟಾಕ್ಸ್ಬಿಟ್ರೆ ನಾವು ಗುಡಿಸಲು ಒಂದಷ್ಟು ಜನ ಗುಡಿಸಲೇ ಇದ್ದರು, ಹೆಂಚಿನ ಮನೆ ಒಂದಷ್ಟು ಜನ ಇದ್ದರು. 4 ಅಡಿ ಕಾಲುವೆ ಮಾಡಿ ನೀರು ಬಿಟ್ಬಿಟ್ಟ. ಆಗ ರಾತ್ರಿ ನಾವು ಇನ್ನು ಎಲ್ಲ ಅಕ್ಕಿ ಧಾನ್ಯ ರಾಗಿ ಎಲ್ಲ ನೆಂದೋಯ್ತು. ಅವೆಲ್ಲ ಎತ್ಕೊಂಡು ನಾವೇ ಒಕ್ಕಲೆದ್ದು ಬೇರೆ ಬೇರೆ ಜಾಗಗಳೆಲ್ಲ ಹುಡ್ಕೊಂಡು ಹೋಗಿ ಅಲ್ಲಿ ಒಂದು ಬಂಡೆ ಜಾಗ ಇತ್ತು, ಖರಾಬ್ ಜಾಗ. ಆ ಬಂಡೆ ಸಂಡುಗಳಲ್ಲಿ ಗುಡಿಸಲು ಹಾಕ್ಕೊಂಡು ವಾಸ ಮಾಡ್ಕೊಂಡು ಇದ್ಕೊಂಡು ಈ ಥರ ಅನ್ಯಾಯ ಮಾಡ್ದ ನಮ್ಗೆ ಅಂಥೇಳಿ ನಾವು ಸುಮಾರು
ಎಂಬತ್ತರಲ್ಲೇ ನಾವು ಅವರ ಮೇಲೆ ಮನವಿಗಳನ್ನ ಕೊಟ್ಕೊಂಡು ಬಂದ್ವಿ. ಕೊಟ್ಕೊಂಡು ಬಂದು ಮನವಿಗಳು ಕೊಟ್ಕೊಂಡು ಬಂದು ಅಧಿಕಾರಿಗಳು ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಅವ್ರ ಮೇಲೆ ನೀವು ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಅವರು MLA ಅಂತ ಇದು ಮಾಡ್ಕೊಂಡಿದ್ರು. ಆಮೇಲೆ ತಿರ್ಗಾ ಸೀತಾರಾಮ ಅವರು ಬಂದರು. ಅವರು ಮಿನಿಸ್ಟ್ರ್ ಆಗಿದ್ದರು, MR ಸೀತಾರಾಮ್. ಇನ್ನೂ ಜಾಸ್ತಿ ದೌರ್ಜನ್ಯ ನಡೆಸಿದ್ರು. ಹಾಗಾಗಬೇಕಾದ್ರೆ ನಾವು 36ನೇ ಸರ್ವೆ ನಂಬರ್ನಲ್ಲಿ ಉಳುಮೆ ಮಾಡ್ಕೊಂಡಿದ್ವಿ. ಅದನ್ನು ಅವರು ರಿಲೇಷನ್ ಆದಂಥವ್ರು ರಾಜು, ನಾಣಪ್ಪ, ವೆಂಕಟೇಶು ಅಂತ 4-5 ಜನಗಳ್ಕ ಬರೆಸಿ ಕ್ಯಾಸ್ಟು, ಅವರು ಕ್ಯಾಸ್ಟೇ ಬೇರೆ SC ST ಕ್ಯಾಸ್ಟ್ ಮಾಡಿಸಿ ಬೋಗಸ್ ರಿಕಾರ್ಡ್ ಮಾಡಿ ನಮಗಿಲ್ಲಿಗೆ ಸಲ್ಲದ ತೊಂದರೆ ಕೊಟ್ಟು ನಮ್ಮ ಜಮೀನುಗಳನ್ನು ಕಬಳಿಸಿರ್ತಾನೆ. ಅಲ್ಲಿಗೆ ಬರೋಣ. ಅಲ್ಲಿಗೆ ಒಂಚೂರು ಬರೋದಕ್ಕೆ ಮೊದಲು ನಿಮ್ಮೂರು ಎಲ್ಲಿ ಬರುತ್ತೆ? ನಮ್ಮೂರು ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಸೆಂಟ್ರ್ ಪ್ಲೇಸಲ್ಲಿ ಬರ್ತದೆ, ಕೆರೆ ಪಕ್ಕದಲ್ಲಿ. ಅಲ್ಲ, ಊರಲ್ಲ, ನಿಮ್ಮ ಊರು ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹೋಬಳಿ? ನಮ್ಮೂರು ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ, ಕಸ್ಬಾ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈಗ ಅದು ಏರ್ಪೋರ್ಟ್ ಹತ್ರ ಬರುತ್ತಾ? ದೇವನಹಳ್ಳಿ ಅಂದ ತಕ್ಷಣ ನಮಗೆ ಕಾಣಿಸೋದೆ ಏರ್ಪೋರ್ಟ್. ಏರ್ಪೋರ್ಟ್ ಪಕ್ಕನೇ ನಮ್ದು ಊರು. ಊರ್ ಪಕ್ಕನೇ? ಊರ್ ಪಕ್ಕನೇ. ಈಗ ನಿಮ್ಮೂರ್ ಮೇಲೆ ಏರ್ಪೋರ್ಟ್ ಹೋಗುವಂತ ರೋಡ್ ಹೋಗುತ್ತೆ ಅಂತಾರೆ, ನಿಜ? ಏರ್ಪೋರ್ಟ್ ಹೋಗುತ್ತೆ, ನಮ್ಮೂರ್ ಮೇಲೆ. ನಿಮ್ಮೂರ್ ಮೇಲೆನೆ ಹೋಗುತ್ತೆ. ದೊಡ್ಡ ಊರ ನಿಮ್ದು? ಅಲ್ಲ, ಊರು ಇವಾಗ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಮೂರು ವಿಸ್ತೀರ್ಣದಲ್ಲಿ ದೊಡ್ಡದಾ? ದೊಡ್ಡದು. ನಮ್ಮೂರು ವಿಸ್ತೀರ್ಣದಲ್ಲಿ 6 ಎಕರೆ, ಸುಮಾರು 6 ಎಕರೆ 18 ಕುಂಟೆ ಊರು. ಊರೇನೆ 6 ಎಕರೆ ಇತ್ತು. ಊರವ್ರು ಊರಿಗೆ ಸೇರಿದಂತ ಎಲ್ಲೆ ಗಡಿ ಅದೆಷ್ಟು ಎಕರೆಗಳಿದೆ? ಕೆರೆ 22 ಎಕರೆ ಐತೆ, ಗುಂಡು ತೋಪು 13 ಕುಂಟೆ, ಸರ್ಕಾರಿ ಮಶಾಣ 12 ಗುಂಟೆ, ಸರ್ಕಾರಿ ಬಂಡೆ ಖರಾಬು 10 ಎಕರೆ ಐತೆ. ಒಂದ್ ನಿಮಿಷ, ನೀವು ಅದು ಹೇಳುವಾಗ ನಾನು ಅದು ಕೇಳಿದ್ದು ಅದಕ್ಕಿಂತ ಮುಖ್ಯವಾಗಿ, ನನ್ನ ಹತ್ರ ನೀವೊಂದು ಪಾಣಿ ತಂದು ಕೊಟ್ಟಿದ್ದೀರಾ. ಈ ಪಾಣಿನಲ್ಲಿ ಇದು ಯಾವಾಗ ಮೊನ್ನೆ ಜನರೇಟ್ ಆಗಿರೋದು? 2018ರಲ್ಲಿ. 2018ರಲ್ಲಿ ಜನರೇಟ್ ಆಗಿರೋ ಪಾಣಿನಲ್ಲಿ ಒಂದು ಸರ್ವೆ ನಂಬರ್, ಯಾಕಂದ್ರೆ 37ನೇ ಸರ್ವೆ ನಂಬರ್ ಮುಖ್ಯವಾಗಿ. 37ನೇ ಸರ್ವೆ ನಂಬರ್ ಅಂದ್ರೆ 38ನೇ ಸರ್ವೆ ನಂಬರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ 36 ಸರ್ವೆ ನಂಬರ್ಗಳಂತ ಇರ್ಬೇಕಾ? ಸರ್ವೆ ನಂಬರ್ 1, 2, 3 ಅಂದ್ಕೊಂಡು 36 ಆದ್ಮೇಲೆ ತಾನೇ 37 ಬರೋದು. 37ನೇ ಸರ್ವೆ ನಂಬರ್ ಅಲ್ಲಿ ಅಕ್ಲೇನಹಳ್ಳಿ, ಕಸಬಾ ಹೋಬಳಿ, ದೇವನಹಳ್ಳಿ ತಾಲೂಕು, 835 ಎಕರೆ 26 ಗುಂಟೆ ಇದೆ ಒಟ್ಟು ವಿಸ್ತೀರ್ಣ. ಯಾವುದು? 37ನೇ ಸರ್ವೆ ನಂಬರ್. ಅಂದ್ರೆ ನಿಮ್ಮದು ಸಣ್ಣ ಪುಟ್ಟ ಊರಲ್ಲ. ನಿಮ್ಮೂರಿಂದು ಎಲ್ಲೆ ಕಟ್ಟು ಅಂತಿರಲ್ವಾ, ಅದು ಸಣ್ಣ ಪುಟ್ಟದ ಊರಲ್ಲ. 36 ಸರ್ವೆ ನಂಬರ್ಗಳಲ್ಲಿ ಎಷ್ಟು ಜಮೀನ್ ಇದೆಯೋ ಅದನ್ನ ಬೇರೆ ಇಟ್ಕೊಳ್ಳೋಣ. ಆದ್ರೆ 37ನೇ ಸರ್ವೆ ನಂಬರ್ ಒಂದ್ರಲ್ಲೇನೆ 835 ಎಕರೆ 26 ಗುಂಟೆ ಜಮೀನ್ ಇದೆ. ಹೆಚ್ಚು ಕಡಿಮೆ ನಮ್ಮ ಲಾಲ್ ಬಾಗ್ ಎಷ್ಟಿದೆಯೋ ಅದರ 4ರಷ್ಟು. ಲಾಲ್ ಬಾಗ್ ಏನಿದೆ ಅದು ಸುಮಾರು 200 ಚಿಲ್ಲರೆ ಎಕರೆ ಬರುತ್ತೆ. ಅದರ 4ರಷ್ಟು ಕೇವಲ 37ನೇ ಸರ್ವೆ ನಂಬರ್ ಅಲ್ಲಿ ಇದೆ ವೇಣುಗೋಪಾಲ್. ಅಂದ್ರೆ ಇನ್ನು 36 ಸರ್ವೆ ನಂಬರ್ ಅಲ್ಲಿ ಇನ್ನೆಷ್ಟಿದೆಯೋ. ಇಲ್ಲಿ ಬಹಳ ವಿಚಿತ್ರವಾದದ್ದೇನು ಅಂದ್ರೆ, ವಿಚಿತ್ರವಾದದ್ದೋ ವಿಶೇಷವಾದದ್ದೋ ಅಥವಾ ಕ್ರಿಮಿನಲ್ ಏನು ಅಂದ್ರೆ, ಈ 37ನೇ ಸರ್ವೆ ನಂಬರ್ನ 835 ಎಕರೆ 26 ಗುಂಟೆನಲ್ಲಿ 85.5 ಎಕರೆ ಖರಾಬೆ ಬರುತ್ತೆ. ಅದು ಎ ಖರಾಬು ಅಂದ್ರೆ ಕೆರೆ, ಕುಂಟೆ, ಬೇರೆ ಬೇರೆ ತರದ ಗೋಮಾಳನು ಸೇರಿದಂತೆ, ಆಮೇಲೆ ರಸ್ತೆ, ಇವೆಲ್ಲ ಸೇರಿರುವಂತ ಸಾರ್ವಜನಿಕರ ಬಳಕೆಗೆ ಅಂತ ಮೀಸಲಿಟ್ಟಿರುವಂತ ಜಮೀನನ್ನ ಎ ಖರಾಬ್ ಅಂತಾರೆ. ಅದು ಪಕ್ಕದಲ್ಲಿರೋ ಜಮೀನವ್ರ ಹೆಸರಲ್ಲಿ ಬರ್ಬೋದು, ಆದರೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಅಂತಾನೆ ಇರುವಂತಹದ್ದು. ಅದ್ರ ಮೇಲೆ ಹಕ್ಕು ಸಾಧಿಸೋದಿಕ್ ಆಗೋದಿಲ್ಲ. ಅದೇನೆ 85 ಎಕರೆ ಇದೆ. ಇವೆಲ್ಲ ಸೇರಿಸಿ ಒಂದು ಕುಟುಂಬದವರ ಹೆಸರಲ್ಲಿ ಬರ್ತಾ ಇದೆ. ನಿಮ್ಮದು ಜೋಡಿ ಗ್ರಾಮ ಅಂದ್ರೆ ಇದು ಅಕ್ಲೇನಹಳ್ಳಿ ಜೊತೆಗೆ ಮಲ್ಲೇನಹಳ್ಳಿ, ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ 2 ಜೋಡಿ ಗ್ರಾಮಗಳು. ಬರೀ ಅಕ್ಲೇನಹಳ್ಳಿ ಸರ್ವೆ ನಂಬರ್ 1ರಲ್ಲೇನೆ 37ನೇ ಸರ್ವೆ ನಂಬರ್ ಅಲ್ಲಿ 835 ಎಕರೆ 26 ಗುಂಟೆ ಇದೆ. ಒಂದೇ ಒಂದು ಕುಟುಂಬದ ಹೆಸರು ಬರ್ತಾ ಇದೆ. ಈಗ ನೀವ್ ಹೇಳ್ತಾ ಇದ್ರಿ ನಾವು ಆ ಊರಲ್ಲಿ ಇದ್ವಿ, ವಾಸ ಮಾಡ್ತಾ ಇದ್ವಿ, ನಿಮ್ ತಂದೆಯವ್ರ ಹೆಸರೇನು ಅಂದ್ರಿ? ನರಸಿಂಹಯ್ಯ. ನೀವೊಂದು ದಾಖಲೆ ತೋರಿಸಿದ್ರಿ. ಆ ದಾಖಲೆಯಲ್ಲಿ ನಿಮ್ಮ 71, 72ನೇ ಇಸ್ವಿನಲ್ಲಿ ತಹಸೀಲ್ದಾರ್ ದೇವನಹಳ್ಳಿಯ ತಹಸೀಲ್ದಾರು ಬರೆದಿರೋ ಪಾಣಿಯಲ್ಲಿ ಇವರು ನರಸಿಂಹಯ್ಯ ಬಿನ್
ಬುಡ್ಡಪ್ಪ ಬುಡ್ಡಪ್ಪ ಇವರು 6 ಎಕರೆ ಉಳುಮೆ ಮಾಡಿದ್ದಾರೆ ಅಂತ ಅದರಲ್ಲಿದೆ. ಆ ಜಮೀನು ಗೋಮಾಳದ ಜಮೀನು. ಇವತ್ತು ಆ ಗೋಮಾಳದ ಜಮೀನು ಸೇರಿದಂತೆ ಯಾವ ಜಮೀನನ್ನು ನಿಮ್ಮ ಹೆಸರಲ್ಲೂ ಇಲ್ಲ, ಸರ್ಕಾರದ ಹೆಸರಲ್ಲೂ ಇಲ್ಲ ಅಲ್ವಾ? ಹೌದು. ಸೊ ಇದು ಒಂದು ಕಡೆ ಗ್ರಾಮ ಠಾಣಾ ಊರಿತ್ತು, ಊರಿಂದ ನಿಮ್ಮನ್ನ ಖಾಲಿ ಮಾಡಿಸಿದ್ರು. ತದನಂತರದಲ್ಲಿ ನಿಮ್ಮ ಪೂರ್ವಿಕರು ಉಳುಮೆ ಮಾಡ್ತಾ ಇದ್ರಲ್ವಾ, ಆ ಜಮೀನಲ್ಲಿ ಹೋಯ್ತು. ಆ ಜಮೀನು ಅವ್ರಿಗೆ ಈ ಥರ ದೌರ್ಜನ್ಯ ಮಾಡಿಬಿಟ್ಟು ಅವ್ರನ್ನ ನಾನು ಕ್ರಯ ಮಾಡ್ಕೊಂಡಿದ್ದೀನಿ ಈ ಜಮೀನುಗಳೆಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ನಾವು ಗೋಮಾಳದಲ್ಲಿ ಉಳುಮೆ ಮಾಡ್ಕೊಂಡಿದ್ದೀವಿ. ಉಳುಮೆ ಮಾಡ್ಕೊಂಡಿದ್ರೆ ಸುಮಾರು ರೈತರು ಎಲ್ಲ ನಿಮ್ಗೆ ಡಾಕ್ಯುಮೆಂಟ್ ತೋರಿಸಿದ್ದೀವಿ. ಅಷ್ಟು ರೈತರು ಅದ್ರಲ್ಲಿ ಇದ್ವಿ. ಅದರಲ್ಲಿ ಎಲ್ಲ ಚರಂಡಿಗಳು, ರೋಡ್ಗಳು, ರಸ್ತೆಗಳು ರಾಗಿನೇ ಹಾಳು ಮಾಡಿಬಿಟ್ರು. ರಾಗಿ ಬೆಳೆ ಬಂದಿತ್ತು, ರಾಗಿನೇ ಹಾಳು ಮಾಡಿಬಿಟ್ರು. ಆ ಅಧಿಕಾರಿಗಳು ಅವ್ರ ಪರನೇ, ಎಲ್ಲರೂ ಅವ್ರ ಪರವೇ ತೆರವು ಮಾಡಿಸ್ಬಿಟ್ರು. ನೀವೇನು ಉಳುಮೆ ಮಾಡ್ತಾ ಇದ್ರು ಎಲ್ಲ ನಮ್ಮ ಭೂಮಿ ಅಂತ ಹೇಳಿ ಅವರು MS ರಾಮಯ್ಯ ಕಡೆಯವರು ಬಂದು ಅವ್ರ ಮಗನೇನಾ ಅಥವಾ ಯಾರು? ಅವ್ರ ಮಗನೇ ಸೀತಾರಾಮ್, MR ಸೀತಾರಾಮ್, ಜೈರಾಮ್ ಕುಟುಂಬಸ್ಥರು ಅವ್ರು ಬಂದು ಸರ್ಕಾರಿ ಗೋಮಾಳದಲ್ಲಿ ಉಳುಮೆ ಮಾಡ್ತಿದ್ದಂತಹ ನೀವು ಏನ್ ಬಗೈರ್ ಹುಕುಮ್ಗೆ ಹಾಕೊಂಡಿದ್ರು ಅರ್ಜಿದಾರರನ್ನ ಸಾಗುವಳಿ ಚೀಟಿ ಇನ್ನೂ ಬಂದಿರ್ಲಿಲ್ಲ, ನಿಮ್ಗೆ ಬಂದಿರ್ಲಿಲ್ಲ. ಆದ್ರೆ ಆವಾಗ್ಲೇನೆ ಅವರು ಖಾಲಿ ಮಾಡಿಸ್ಬಿಟ್ರು. ಮತ್ತೆ ಗೋಮಾಳ ಅನ್ನುವಂಥದ್ದು ಏನಾಯ್ತು? ಗೋಮಾಳ ಅನ್ನೋದು ಇವಾಗೆಲ್ಲ ಏನಾಗಿದೆ? ಈಗ ಗೋಮಾಳದಲ್ಲಿ ಏನಿದೆ ಇವಾಗ? ಏನಾದ್ರು ಹಸುಗಳು ಮೇಯ್ತಾ ಇದಾವ? ಆ ಮರಗಳಿಗೆ ಗಿಡಗಳು ಇದೆಯಾ? ಏನು ಇಲ್ಲ, ಎಲ್ಲ ಇವ್ರ ಹೆಸರುಕ ಪಾಣಿಗಳು ರಾತ್ರಿ ಮಾಡಿಸ್ಕೊಂಡ್ಬಿಟ್ರು, ಕಬ್ಲಿಕೆ ಮಾಡಿಬಿಟ್ರು. ಗೋಮಾಳ ಜಮೀನ್ ಹೆಂಗ್ ಮಾಡಕ್ಕಾಗತ್ತೆ? ಮಾಡಿದಾರೆ. ಈಗ ಎಲ್ಲ ನಾನು ದಾಖಲೆ ಕೊಟ್ಟಿದ್ದೀನಿ. ಎಲ್ಲ ರಘುರಾಮು, ಕೋದಂಡರಾಮು, ಜಾನಕಿರಾಮ 50 ಎಕರೆ, 100 ಎಕರೆ, 80 ಎಕರೆ ಹಿಂಗೆ ಮಾಡಿಸ್ಕೊಂಡ್ಬಿಟ್ರು. ಆಗ ನಾವು 36 ಸರ್ವೆ ಹೋಗ್ಲಿ, ಇಲ್ಲಿ ಪಕ್ಕದಲ್ಲಿ ಖಾಲಿ ಐತೆ 36ನೇ ಸರ್ವೆ ನಂಬರು, ಅಲ್ಲೇ ನಾವು ಉಳುಮೆ ಮಾಡ್ಕೊಳ್ಳೋಣ ಅಂತಂದ್ರೆ ಅಲ್ಲೂ ನಮ್ಮನ್ನ ಎತ್ಗಟ್ಬಿಟ್ಟು ಅವ್ರಿಗೆ 5,000 10,000 ಹಿಂಗೆ ದುಡ್ಡು ಕೊಟ್ಬಿಟ್ಟು ಕ್ರಿಮಿನಲ್ ಕೇಸ್ಗಳು ಹಾಕ್ಸೋದು. ಸೊ ಈಗ ನನಗೆ ಅರ್ಥ ಆಗಿದ್ದು ಒಂದಷ್ಟು ನಾನು ಹೇಳ್ತೀನಿ. ನಮ್ಮ ಇದನ್ನ ನೋಡ್ತೇವೆ, ಯಾಕಂದ್ರೆ ಇದನ್ನ ನಾವು ಏನಾಗುತ್ತೋ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನ ಕೂರಿಸ್ಕೊಂಡು ನಿಮಗ್ ಗೊತ್ತಿರುವಂತ ಒಂದಷ್ಟು ಸತ್ಯ, ನಮಗ್ ಕಾಣಿಸಿರುವಂತಷ್ಟು ಸತ್ಯ ಸಮಾಜದ ಮುಂದೆ ಇಡೋಣ. ಯಾಕಂದ್ರೆ ಇವತ್ತು ನೀವು ಯಾರ ವಿರುದ್ಧ ಹೋಗಿದ್ದೀರೋ ಅವರು ಬಹಳ ಬಲಾಢ್ಯರು, ಬಲಿಷ್ಠರು. ಬೇಕಾದ್ರೆ ಸುಪಾರಿಗಳನ್ನು ಕೊಟ್ಟುನು ಬರೀ ಬಾಯಿ ಮುಚ್ಚೋದಷ್ಟೇ ಅಲ್ಲ, ಪ್ರಾಣನೇ ತೆಗೆಯುವಂತಹ ಶಕ್ತಿ ಇರುವಂತಹ ಈ ಜನ ಇವತ್ತು ನಮ್ಮ ಸಮಾಜದಲ್ಲಿ ಇದ್ದಾರೆ. ಇದು ಸಾವಿರಾರು ಕೋಟಿ ಅಂದಾಗ ಏನು ಇಲ್ಲಿ ಲೋಕಲ್ ಪುಡಾರಿಗಳು ಇವರೇ ಬೇಕಾಗಿಲ್ಲ, ಬಾಂಬೆಯಿಂದನೂ ಬರ್ಬೋದು, ಬೇಕಾದ್ರೆ ಅಮೆರಿಕದಿಂದನೂ ಸ್ನೈಪರ್ಸ್ ಬರ್ಬೋದು. ಸೊ ಹಾಗಾಗಿ ಒಂದಷ್ಟು ವಿಚಾರ ನಾವು ಇಡೋಣ, ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ನಾಗರಾಜ್ ಅವರೇ, ಈಗ ನನಗೆ ಗೊತ್ತಿರೋ ಅಷ್ಟು ಒಂದು ವಿಚಾರ ಹೇಳ್ತೀನಿ. MS ರಾಮಯ್ಯ ಬಹಳ ದೊಡ್ಡ ಹೆಸರು ನಮ್ಗೆ ಗೊತ್ತಿರೋಂಗೆ, ಏನು 40 ವರ್ಷದಿಂದ ಈಚೆಗೆ. ಅವರು ಎಲ್ಲಿ ಮುದುಗಿರಿ ಕಡೆಯವರು, 1922ನೇ ಇಸ್ವಿ ಸುಮಾರಲ್ಲಿ ಹುಟ್ಟಿದಂತವ್ರು. ಅದಾದ್ಮೇಲೆ ಅವರು ಬೆಂಗಳೂರಲ್ಲಿ ಅವ್ರ ತಂದೆ ತಾಯಿ ಬೆಂಗಳೂರು ಬರ್ತಾರೋ ಏನೋ, ಇಲ್ಲೇ ಮತ್ತಿಕೆರೆ, ನಮ್ಮ ರಾಜಾಜಿನಗರ ಇಲ್ಲೇ ಪಕ್ಕದಲ್ಲೇ ಒಂದು 4-5 ಕಿಲೋಮೀಟರ್, ಇಲ್ಲೇ ಮತ್ತಿಕೆರೆಯಲ್ಲಿ ಬೆಳೆದಂತವ್ರು. ಅದಾದ್ಮೇಲೆ ಬೇರೆ ಬೇರೆ ಏನೇನೋ ಉದ್ಯೋಗ ಮಾಡ್ತಾರೆ, ಅದೇನಾಗುತ್ತೋ ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಕಾಂಟ್ರಾಕ್ಟರ್ ಏನೋ ಬ್ರಿಟಿಷ್ ಮಾಡ್ತಾರಂತ ಅವ್ರ ಮನೆಯವ್ರು ಹೇಳಿರುವಂತ ವೆಬ್ಸೈಟ್ ಅಲ್ಲೂ ಅಲ್ಲೂ ಇಲ್ಲೊಂದಷ್ಟು ಮಾಹಿತಿ ಇದೆ. ಅವ್ರಿಗೆ 29 ವರ್ಷ ಆಗಿದ್ದಾಗ ಸರ್ಕಾರಿ ದಾಖಲೆ ಯಾವ್ದೋ ಒಂದ್ರಲ್ಲಿ, ಯಾರು ತಹಸೀಲ್ದಾರ್ ಇವ್ರು ಕೊಟ್ಟಿರೋರಲ್ಲಿ, ಅವ್ರಿಗೆ 29 ವರ್ಷ ಆಗಿದ್ದಾಗ ಸುಮಾರು 300-400 ಎಕರೆಯನ್ನ ನಿಮ್ಮೂರಿನ, ಇದು ಯಾರಿಗೂ ಜೋಡಿದಾರರಿಗೆ ಸೇರಿದ್ದು, ಆ ಜೋಡಿದಾರರಿಗೆ ಸೇರಿದ್ದಂತಹ ಜಮೀನಲ್ಲಿ ಒಂದು 300-400 ಎಕರೆಯನ್ನ ಇವ್ರ ಹೆಸರಿಗೆ ಇವ್ರು ಖರೀದಿ ಮಾಡ್ತಾರಂತೆ. MS ರಾಮಯ್ಯ ಅವ್ರಿಗೆ 29 ವರ್ಷ ಆಗಿದ್ದಾಗಲೇ ಅವ್ರಷ್ಟು ದುಡ್ಡು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಅದೇನು ಆ ವ್ಯವಹಾರ ನ್ಯಾಯಬದ್ಧವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ 1956ರಲ್ಲಿ ಒಂದು ಕಾನೂನು ಬರುತ್ತೆ ದೇಶದಲ್ಲಿ. ಯಾವುದೇ ಜೋಡಿದಾರರು ಇನಾಮತಿ ಅಂತ ಏನಿರುತ್ತೆ ಸರ್ಕಾರ, ಅಂದ್ರೆ ಯಾರಿಗೆ ಪಾಳೆಗಾರರಿಗೋ, ಊರ್ಗೌಡ್ರಿಗೋ, ಪಟೇಲ್ರಿಗೋ ಈ ತರ ಹಿಂದೆ ಕೊಡ್ತಾ ಇದ್ರಲ್ವಾ, ಅದನ್ನ ಪೂರ್ತಿ ಅಬಾಲಿಷ್ ಮಾಡಿ, ಅಂದ್ರೆ ಪೂರ್ತಿಯಾಗಿ ಅದನ್ನ ರದ್ದು ಮಾಡಿ ಆ ಜೋಡಿದಾರರ ಜಮೀನನ್ನೆಲ್ಲ ಸರ್ಕಾರ ತಗೊಳ್ಳುತ್ತೆ. ಸರ್ಕಾರ ತಗೊಂಡು ಅದನ್ನ ಬೇರೆ ಬೇರೆಯವರಿಗೆ ಹಂಚಿಕೆ ಮಾಡೋದು. ಈಗ ಗೋಮಾಳ ಅಂತ ನಿಮ್ಮೂರವರು ಯಾರು ಉಳುಮೆ ಮಾಡ್ತಾ ಇದ್ರೆ, ಅಂದ್ರೆ ಉಳುವವನೇ ಒಡೆಯ ಅಂತ ಬರುತ್ತಲ್ವಾ ಅದರಲ್ಲಿ. ಯಾಕಂದ್ರೆ ಜೋಡಿದಾರ ಯಾರು ಯಾವತ್ತು ಉತ್ತವರಲ್ಲ, ಬಿತ್ತದವರಲ್ಲ. ಬಿತ್ತು ಮಾಡ್ತಿದ್ದವ್ರು ಯಾರು? ಬಡಜನರು, ಅವ್ರ ಆಸ್ತಿ ಭೂರಹಿತ ಕೃಷಿ ಕಾರ್ಮಿಕರ ತರ ಇದ್ದಂತವ್ರು. ಹಾಗಾಗಿ ಯಾರು ಉಳುಮೆ ಮಾಡೋದಿಕ್ಕಿತ್ತು ಅವ್ರಿಗೇನೆ ಕೊಡ್ತಾರೆ. ಆದ್ರೆ ಇಲ್ಲಿ ಆ ಟೈಮ್ಗೆ ಅಷ್ಟೊತ್ತಿಗೆನೆ ಇವ್ರು 51ನೇ ಇಸ್ವಿನಲ್ಲೇ ಕೊಂಡ್ಕೊಂಡಿದ್ರು ಅಂತ ಯಾವ್ದೋ ಒಂದು ದಾಖಲೆನಲ್ಲಿ ಇವ್ರು ಕೊಡ್ತಾರೆ. ಅದಾದ್ಮೇಲೆ ಸರ್ಕಾರ ಬದಲಾದ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಂತ ಬರುತ್ತೆ, ಭೂ ಪರಿಮಿತಿ ಕಾಯ್ದೆ ಅಂತ. ಅಂದ್ರೆ ಯಾವುದೇ ಕುಟುಂಬಕ್ಕೆ 52 ಎಕರೆಗಿಂತ ಜಾಸ್ತಿ ಇರಬಾರದು ಕೃಷಿ ಭೂಮಿ ಅಂತ. ಅದ್ಯಾವುದೂ ಇವ್ರಿಗೆ ಅಪ್ಲೈ ಆಗೋದಿಲ್ಲ, ಇವ್ರಿಗೆ ಯಾವ್ದು ಅಪ್ಲೈ ಆಗದಿರಾ ಮೊದಲು ಅವರು ಜೋಡಿದಾರರಿಂದ 300 ಚಿಲ್ಲರೆ 370 ಎಕರೆನೋ ತಗೊಳ್ತಾರೆ ಅಂತ ಬರುತ್ತೆ.
ಯಾವಾಗ ಇವ್ರಿಗೆ 835 ಎಕರೆ ಅಥವಾ 800 ಎಕರೆ ಇವ್ರ ಹೆಸರಿಗಾಯ್ತು? 37ನೇ ಸರ್ವೆ ನಂಬರ್ ಅಲ್ಲಿರೋ ಪ್ರತಿಯೊಂದು ಸರ್ವೆ ನಂಬರು ಇವರ ಕುಟುಂಬದವ್ರ ಹೆಸರಲ್ಲಿ ಇದೆಯಲ್ವಾ? ಎಲ್ಲ ಅವ್ರ ಕುಟುಂಬನೇ. ಹೇಗ್ ಬಂತು? ಹೋಗ್ಲಿ, ಒಂದ್ ಕಡೆ ಜೋಡಿದಾರರಿಂದ ತಗೊಂಡ್ರು ತಿಟ್ಕೊಳ್ಳೋಣ, ಮಿಕ್ಕಿದ್ 400 ಎಕರೆ ಸರ್ಕಾರ ಕೊಟ್ಟಿರ್ಬೇಕು, ಇಲ್ಲ ಸರ್ಕಾರ ಬಡವ್ರಿಗೆ ಕೊಟ್ಟು. ಈಗ ನಿಮ್ ತಂದೆಯವರು ಅವರೆಲ್ಲ ಉಳುಮೆ ಮಾಡ್ತಾ ಇದ್ರು, ನರಸಿಂಹಯ್ಯನವರು, ಅವ್ರಿಗೆಲ್ಲ ಉಳುಮೆ ಮಾಡ್ತಿದ್ದನ್ನ ಅವ್ರಿಗೆ ಹೆಸರಿಗಾಗಿ ಅವರು ಸರ್ಕಾರ ಇವ್ರಿಗೆ ಗ್ರಾಂಟ್ ಮಾಡಿ ಇವರಿಂದ ಅವ್ರು ತಗೊಂಡಿರ್ಬೇಕು. ಆ ಜೊತೆಗೆ ನೀವು SC ಮತ್ತು ST ಸಮುದಾಯ ಸೇರಿರುವಂತವ್ರು ನಿಮ್ಮೂರಲ್ಲಿರೋರು, ಆ 2 ಸಮುದಾಯದವ್ರು ಬಿಟ್ಟು ಬೇರೆ ಯಾರು ಇಲ್ಲ ಅಲ್ವಾ? ಹೌದು. ನಿಮ್ಮೂರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವ್ರು ಬಿಟ್ಟು ಬೇರೆ ಯಾರು ಇಲ್ಲ. ಪರಿಶಿಷ್ಟ ಜಾತಿಯ ಮತ್ತು ಪಂಗಡದವರಿಗೆ ಸರ್ಕಾರದಿಂದ ಏನು ಗ್ರಾಂಟ್ ಆಗಿರುತ್ತೆ, ನೀಡಲಾಗಿರುತ್ತೆ ಜಮೀನನ್ನ. ಆ ಜಮೀನನ್ನ ಯಾವಾಗಂದ್ರೆ ಅವಾಗ ಮಾರ್ಕೊಳಕ್ ಆಗೋದಿಲ್ಲ. ಗ್ರಾಂಟ್ ಭೂಮಿಯನ್ನ ನೀವು ಸಂಪಾದನೆ ಮಾಡಿ ಸ್ವಯಾರ್ಜಿತವಾಗಿದ್ರೆ ಮಾರ್ಕೊಳ್ಬಹುದು. ಆದ್ರೆ ಗ್ರಾಂಟ್ ಆಗಿ ಸರ್ಕಾರದಿಂದ ಏನಂತಾರೆ ಅದಕ್ಕೆ, ಗ್ರಾಂಟ್ಗೆ ಕನ್ನಡದಲ್ಲಿ ಮಂಜೂರು, ಸರ್ಕಾರದಿಂದ ಮಂಜೂರು ಆಗಿರುವ ಭೂಮಿಯನ್ನ ನೀವು ಮಾರಬೇಕು ಅಂದ್ರೆ ಅದಕ್ಕೆ ವಿಶೇಷವಾದ ಅನುಮತಿಯನ್ನ, ಪೇಪರ್ ವರ್ಕ್ ಆಗ್ಬೇಕು, ಅರ್ಜಿ ಕೊಡಬೇಕು, ಅದಕ್ಕೆ ಅವರು DC ಇನ್ಯಾರಿಂದನೋ ಅನುಮತಿ ಬರಬೇಕು. ಆಮೇಲೆ ನೀವು ತಗೊಂಡು ಅದನ್ನ ಮಾರ್ಕೊಳ್ಬೇಕು. ನಿಮ್ಗೇನೋ ಕಷ್ಟಕ್ಕೋ ನಷ್ಟಕ್ಕೋ ಸುಖಕ್ಕೋ ಅಂತ ಕೇಳ್ಕೊಂಡು ನೀವು ಮಾರ್ಬೇಕು. ಈ ತರದ್ ಯಾವುದು ಆಗದಿರಾ ಈ ಒಂದೇ ಸರ್ವೆ ನಂಬರ್ 37ನೇ ಸರ್ವೆ ನಂಬರ್ ಅಲ್ಲಿ ಇಷ್ಟೆಲ್ಲ ಭೂಮಿ ಅವ್ರ ಹೆಸರು ಬಂದ್ಬಿಟ್ಟಿದೆ. ಈ ವಿಚಾರವಾಗಿ ನಿಮ್ಮ ಹಿರಿಯರು, ಯಾಕಂದ್ರೆ ನೀವಿನ್ನು ಆವಾಗ 10-12 ವರ್ಷ, ನೀವು ಈ ಹೋರಾಟ ಶುರು ಮಾಡಿದ್ದು 95ನೇ ಇಸ್ವಿನಲ್ಲಿ, 88ರಲ್ಲಿ. ಸೊ ಇದಾದಾಗ ನಿಮ್ಮ ಅಪ್ಪ ಅವರು ಉಳುಮೆ ಮಾಡ್ತಾ ಇದ್ದು 71-72 ಅಂತ ಪಾಣಿ ಬರ್ತಾ ಇದೆ. ಸೊ ಈ ನಿಮ್ಗೊಂದು 20-25 ವರ್ಷ ಆದ್ಮೇಲೆ ನೀವು ಈ ಹೋರಾಟಕ್ಕೆ ಮುಂದಾಗಿದ್ದು. ಆ 20-25 ವರ್ಷದ ಹಿಂದೆ ಆ ವಯಸ್ಸಿನ ಆವತ್ತು ಹೋಗಿ 80ನೇ ಇಸ್ವಿ ವಯಸ್ಸು ಸಮಯಕ್ಕೆ ಹೋಗಿ ಆವತ್ತು ನಿಮ್ಮೂರಲ್ಲಿ MS ರಾಮಯ್ಯ ಅವ್ರಿಗೆ ಈ ಭೂಮಿ ಹೆಂಗ್ ಬಂತು ಅಂತ ಏನ್ ಮಾತಾಡ್ಕೊಳ್ತಾ ಇದ್ರು ಜನ? ಹೆಂಗ್ ಬಂತು ಅಂದ್ರೆ ಇದೇ ನಮ್ಗೆ ಆ ಡಾಕ್ಯುಮೆಂಟೇ ನಮ್ಗೆ ಅಧಿಕಾರಿಗಳು ಶಾಮೀಲಾಗಿ ಆ ಡಾಕ್ಯುಮೆಂಟೇ ಒದಗಿಸಿಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರಪ್ಪಲ್ಲಿ ತಿಮ್ಮಪ್ಪ, ಬಮ್ಮಪ್ಪ, ಮುಗಳಪ್ಪ, ರಾಮಪ್ಪ ಅಂತ ಮಾಡ್ಯವ್ರೆ. ಆ ಎಲ್ಲರಪ್ಪ ರೆಕಾರ್ಡೇ ಇಷ್ಟು ದಾಖಲೆಗಳವೆ ಮನೆಯಲ್ಲಿ. ಆ ಎಲ್ಲರಪ್ಪ ಪ್ರಕಾರ ಇವರು ಉಳುಮೆ ಮಾಡ್ದಂಗೆ, ಇವ್ರಕ್ಕಾಗ ಆಗದಂಗೆ ಅದೆಲ್ಲ ತೋರ್ಸಿದ್ರಿ ನೀವು. ಅಂದ್ರೆ ಅದು ಮನೆಯಲ್ಲಿ ಐತೆ MR ಅಲ್ಲ, ಇಲ್ಲಿ ಯಾವ್ದೋ ಒಂದ್ರಲ್ಲಿ ನೀವು ಅವ್ರು ಸೈನ್ ಮಾಡಿರೋ ತೋರ್ಸಿದ್ರಿ. ಯಾರ್ಯಾರ ಹೆಸರಲ್ಲೋ ಸೈನ್ ಇದೆ, ಆದ್ರೆ ಅವ್ರ ಯಾರುನು ಊರವ್ರಲ್ಲ ಅಂತ ಹೇಳಿದ್ರಿ ನೀವು. ಆಮೇಲೆ ಆ ತರ ಸೈನ್ ಇವರೇ ಸುಳ್ಳು ಸೈನ್ ಮಾಡಿಸ್ಕೊಂಡಿರೋದು ಸಂದೇಹ ಇದೆ ನಮ್ಗೆ ಅಂತ ಹೇಳಿದ್ರಿ ನೀವು. ಸುಳ್ಳು ಮಾಡಿಸ್ಕೊಂಡಿದ್ದಾರೆ ಅಂತ. ಯಾವಾಗ ನಾನು ಕೋರ್ಟ್ಗೆ ಹೋದ್ನೋ, ಯಾವತ್ತು ಅವ್ರ ಕೋರ್ಟ್ಗೆ ನೀವು ಹೇಳ್ತೀನಿ ಹಂಗೆ. ಆಮೇಲೆ ನಾವು ಇವರು ಈ DC AC ಇವರೇ ಅವ್ರ ಕಾರುಗಳಲ್ಲೇ ಕುದಿಸ್ಕೊಂಡ್ ಬರಕ್ ಶುರು ಮಾಡಿದ್ರು. ನಮ್ಗೆ ನ್ಯಾಯ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಅರ್ಜಿ ತಕೊಂಡೋದ್ರು. ಕಸಬಿಟ್ಟು ಎಸೆಯೋರು ನಮ್ನ ದೇವನಹಳ್ಳಿ ತಾಲ್ಲೂಕ್ ಆಫೀಸಾಗ. ಆ ಟಾಂಪೆಂಡ್ಗಳು ಕೂಡ ಅಪ್ಪ ಅವ್ರ ಮೇಲೆ ನೀವು ಫೈಟ್ ಮಾಡಕ್ ಆಗಲ್ಲ, ನಿಮ್ಮ ಮನೆಗೆ ಹೋಗ್ರಿ ಅಂತ ಅಂದ್ರು. ನಮ್ಕ 30 ವರ್ಷದಿಂದ 40 ವರ್ಷದಿಂದ 88ರಲ್ಲೇ. ಆಗ ನಾವು ಇವ್ರಿಗೆಲ್ಲ ಮನವಿಗಳು ಕೊಟ್ವಿ, ಏನು ಕ್ರಮ ತಗೊಂಡಿದ್ದೀವಿ ಅಂತ ಸುಳ್ಳು ರಿಪೋರ್ಟ್ಗಳು ಬರೆದ್ರು ಇವರು AC DC ಇವರೆಲ್ಲ. ಆಗ ನಮ್ಗೆ ವಿಧಿ ಇಲ್ದಿರೇನೆ ಆ ಕಾಲದಲ್ಲೇ ನಾವು ರಾಷ್ಟ್ರಪತಿಗ, ಪ್ರಧಾನ ಮಂತ್ರಿಗ, ಅವಾಗ VP ಸಿಂಗು, PV ನರಸಿಂಹರಾವ್, KR ರಾಷ್ಟ್ರಪತಿ ಅವರು KR ನಾರಾಯಣನ್ ಅವ್ರಿಗೆ ನಾವು ಮನವಿಗಳು ಕೊಟ್ವಿ. ಆಗ ನಾರಾಯಣ್ ನನಗ ಒಂದು ಲೆಟರ್ ಕಳಿಸ್ತಾ, ನೀವು ಮುಖ್ಯ ಕಾರ್ಯದರ್ಶಿಯನ್ನ ಕಾಣಿ ಅಂತ ನನಗ ಲೆಟರ್ ಕಳಿಸ್ತಾ. ನಾವು ವಿಧಾನಸೌಧಕ್ಕೆ ನಮ್ಮನ್ನ ಯಾರನ್ನು ಬಿಡೋಲ್ಲ, ಆ ಕಾಲದಲ್ಲೇ ಬಿಡ್ತಿರಲಿಲ್ಲ. ಆ ಲೆಟರ್ ನೋಡಿದ ತಕ್ಷಣ ನಮ್ಮನ್ನ ಬಿಟ್ರು. ಮುಖ್ಯ ಕಾರ್ಯದರ್ಶಿ ಹತ್ರ ನಾವು ಮಾತಾಡಿದ್ವಿ. ಆಗ ಕೇಶವ ಮೂರ್ತಿ ಅಂತ DC ಇದ್ರು, ಈ ಸಮೀನಾ ಬಾನು ಅಂತ ಡಿವಿಷನಲ್ ಕಮಿಷನರ್ ಇದ್ರು. ಅವಾಗ ಡಿವಿಷನಲ್ ಕಮಿಷನರ್ ಇದ್ರು. ಅವ್ರೇನ್ ಮಾಡಿದ್ರು, ಈ ರಾಷ್ಟ್ರಪತಿ ಕೇಂದ್ರದಿಂದ ಒತ್ತಡಕ ಇವ್ರನ್ನ ಕಳಿಸಿದ್ರು ಅಧಿಕಾರಿಗಳನ್ನ. ಬಂದು ನಾವೇ ಖುದ್ದು ನಿನ್ನ ಜೊತೆಯಲ್ಲಿ ಇದ್ಕೊಂಡು ಕಲ್ಲುಗಳೆಲ್ಲ ಉಣಿಸ್ತೀವಿ. ಕೆರೆ, ಮಶಾಣ, ಗುಂಡು ತೋಪು, ರಸ್ತೆಗಳು, ಕಲ್ಲು ಬಂಡೆ. ಯಾವಾಗಿದು? 2012ರಲ್ಲಿ ಅಲ್ಲ ಸರ್, ಅದಕ್ಕಿಂತ ಮೊದಲೇ ಮಾಡಿಸಿದ್ರಿ. ಅದಕ್ಕೂ ಮೊದಲೇ 2000ರಲ್ಲಿ ಮಶಾಣ ಎಲ್ಲ ಗುರ್ತು ಮಾಡಿಸ್ತೀವಿ, ರಸ್ತೆಗಳು ಮಾಡಿಸ್ತೀವಿ, ಕಲ್ಲು ಬಾವಿಗಳು, ದೇವಸ್ಥಾನಗಳು. ಅಂದ್ರೆ ಊರಿನ ಏನು ಸಾರ್ವಜನಿಕ ಸ್ವತ್ತು ಏನಿತ್ತು, ಸ್ಮಶಾನ, ಕೆರೆ, ದೇವಸ್ಥಾನ, ರಸ್ತೆಗಳು ಇವೆಲ್ಲ ಗುರುತು ಮಾಡಿಸಿದ್ರಿ. ಗುರುತು ಮಾಡಿಸ್ತೀವಿ.
ಈ ಗೋಮಾಳ ಹೇಳಕ್ ಹೋದ್ರೆ ಅದು ಎಲ್ಲ ಅವ್ರಿಗೆ ಆಗೋಗ್ಬಿಟ್ಟದ್ರಿ. ಇದು ನೀವು ಇದು ಒತ್ತಡ ಬಂದಿರೋದನ್ನ ಇದು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಬರೋದಕ್ಕೆ ಮೊದಲು ಒಂದು ವಿಚಾರ, ನಿಮಗೆ ನೀವು ಈ ಹೋರಾಟಕ್ಕೆ ಹೆಂಗ್ ಬಂದ್ರಿ? ಏನ್ ಪ್ರೇರಣೆ? ನೀವು ಯಾರ್ಯಾರ ಜೊತೆ ಎಲ್ಲ ಕೆಲಸ ಮಾಡಿದ್ದೀರ ನೀವು? ಯಾಕಂದ್ರೆ ನೀವು ಸಾಮಾನ್ಯವಾದ ಒಂದು ಗ್ರಾಮದ ಒಬ್ಬ ಬಡ ಭೂರಹಿತ ಕೃಷಿ ಕಾರ್ಮಿಕನ ಅಥವಾ ಬಡ ರೈತನ ಮಗ. ನಿಮ್ ತಂದೆಯವರ ಹೆಸರಲ್ಲಿ ಏನು ಜಮೀನಿಲ್ಲ ಇವಾಗ. ಹೌದು. ನೀವು ಒಬ್ಬ ಹಳ್ಳಿ ಗಮಾರ. ಅದು ದೇವನಹಳ್ಳಿ ಅಂದ್ರೆ ಒಂದ್ ಕಾಲದಲ್ಲಿ ಸ್ವಲ್ಪ ದೂರನೇ. ಇವತ್ತು ಬೆಂಗಳೂರಿಗೆ ಹತ್ರ ಆಗಿರ್ಬೋದು. ತುಂಬಾ ಏನು ಹತ್ರದ ಬೆಂಗಳೂರು ಇದೇನು ಅಲ್ಲ. ನೀವು ಯಾರ್ಯಾರ ಜೊತೆ ಸೇರಿದ್ದಕ್ಕೆ ನಿಮ್ಗೆ ಈ ತರ ಹೋರಾಟ ಮಾಡ್ಬೇಕು ಅಂತ ಜ್ಞಾನ ಬಂತು? ನಮ್ಮ DSS ಅಂತ ಕಟ್ಟಿದ್ವಿ. ಅದ್ರಲ್ಲಿ ನಮ್ ಪ್ರೊಫೆಸರ್ ಕೃಷ್ಣಪ್ಪನವ್ರು ಇದ್ರು. ಬಿ ಕೃಷ್ಣಪ್ಪನವ್ರು. ಅಲ್ಲಿಂದ ಬಂದಿದ್ ನೀವು? ಹಿರಿಯರು. ಆಮೇಲೆ ಕೋರಮಂಗ ಮುನಿಯಪ್ಪನವರು, ಆಮೇಲೆ ಮಾರ್ಸಂದ್ರ ಮುನಿಯಪ್ಪನವರು, ಆಮೇಲೆ ಆನಕಲ್ ಗೋಪಾಲು, ಆಮೇಲೆ ಮಾವಳ್ಳಿ ಶಂಕರ್, ಅವರೇ ನಮಗೆಲ್ಲ ಮಾರ್ಗದರ್ಶನ. ಇವ್ರ ಜೊತೆ ಎಲ್ಲ ಓಡಾಡಿ ನೀವು ಒಂದಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಸೈಕಲ್ ತುಳಿದು ಇದೇ ವಿಧಾನಸೌಧ ಪಕ್ಕ ಧರಣಿ ಮಾಡಿದ್ದೀವಿ. ಇದೇ ವಿಚಾರವಾಗಿ 30 ವರ್ಷದಿಂದನೇ 88ರಲ್ಲೇ 40 ವರ್ಷದಿಂದ ಧರಣಿ ಮಾಡಿ ಅವರೆಲ್ಲ ಬಂದಿದ್ರು. ಆವಾಗ ಅದೇ ಮುಖಾಂತರಲ್ಲೇ ಡೆಲ್ಲಿಕ ಕಳಿಸಿದ್ದು. ಸೊ ಇದು ನೀವು ಮೊನ್ನೆ ಮಾಡ್ತಿರೋ ಹೋರಾಟ ಅಲ್ಲ? ಮೊನ್ನೆ ಮಾಡ್ತಿರೋ ಹೋರಾಟ ಅಲ್ಲ. ಸುಮಾರು 40 ವರ್ಷಗಳ ಸುದೀರ್ಘ ಈಗ ಆಮೇಲೆ ನೀವೂನು ಏನು ಯಾವ್ದೋ ರಾತ್ರೋರಾತ್ರಿ ಯಾವ್ದೋ ಒಂದು ಹೋರಾಟದ ಮೂಲಕ ಏನೋ ಲಾಭ ಮಾಡ್ಕೊಳ್ಳೋಣ, ಪ್ರಚಾರ ಮಾಡ್ಕೊಳ್ಳೋಣ ಬಂದವರಲ್ಲ. ಗ್ರಾಮಸ್ಥರು, ಬಾಧಿತರು. ಹೌದು. 4 ಜನ ಬಡವರ್ಕ ಒಳ್ಳೇದಾಗ್ಲಿ, ಈ ತರ ನಾವು ಬದುಕಬಾರ್ದು, ನಮಗೂ ಭೂಮಿ ಎಲ್ಲ ಕಳ್ಕೊಂಡಿದ್ದೀವಿ, ಇವರೆಲ್ಲ ಮೇಲಕ್ ಬರ್ಲಿ ನಮ್ಮವರೆಲ್ಲ ಅಂತೇಳಿ ನಾನು ಹೋರಾಟ ಹಾದಿ ಹಿಡಿದು ನಾವು ಕಲ್ಲುಗಳು ಎಲ್ಲ ಹಾಕ್ಸ್ತೀವಿ. ಅಂದ್ರೆ ಸರ್ವೆ ಮಾಡಿಸ್ತೀವಿ. ಸರ್ವೆ ಮಾಡಿಸಿ ಕಲ್ಲೆಲ್ಲ ಊಣಿ ಎಲ್ಲ ರೆಡ್ ಮಾರ್ಕ್ ಎಲ್ಲ ಹಾಕಿದ್ರು. ಅವತ್ತು 2001ರಲ್ಲೋ ಅವ್ರು ಬಂದು ನಿಮ್ ಸರ್ವೆ ಮಾಡಿದಾಗ ಅವತ್ತು ಅವ್ರು ಗೋಮಾಳ ಅವ್ರಿಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಗೋಮಾಳ ಸರ್ಕಾರದ ಲೆಕ್ಕದಲ್ಲಿ ಇರ್ಲಿಲ್ಲ. ಆವಾಗ ಇದು ಏನಾಯ್ತು ಅಂತ ನಾವು ನೋಡಿದ್ರೆ ಒಂದಷ್ಟು ಎಲ್ಲರ ಪ್ರಕಾರ ಆಗವೆ, ಒಂದು ಸ್ವಂತ ಅವರೇ ಬರ್ಸ್ಕೊಂಡವ್ರೆ. ಇದೆಲ್ಲ ಮೂಲನೇ ಇಲ್ಲ. ಯಾರ್ಯಾರಿಗೆ ಮಂಜೂರಾಗಿದೆ ಲಿಸ್ಟ್ ಕೊಟ್ರೆ ಅಂದ್ರೆ ಯಾರಿಗೂ ಮಂಜೂರಾಗಿಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟವ್ರೆ. ಹಿಂಗ್ ಒಂದು ವಿಚಾರ ಜನರಿಗೆ, MS ರಾಮಯ್ಯ ಅವ್ರಿಗೆ ಬಹುಶಃ 6-7 ಜನ ಮಕ್ಳು ಇರ್ಬೇಕು. 8 ಜನ ಮಕ್ಕಳು. ಅದ್ರಲ್ಲಿ ಇವತ್ತಿಗೊಬ್ರು MLC ಇದ್ದಾರೆ, MR ಸೀತಾರಾಮ್. ಈ MR ಸೀತಾರಾಮ್ ಅವರು 99ನೇ ಇಸ್ವಿನಲ್ಲ ಫಸ್ಟ್ ಟೈಮ್ MLA ಆಗಿದ್ದು? MR ಸೀತಾರಾಮ್ 99ರಲ್ಲಿ ಫಸ್ಟ್ ಟೈಮ್ MLA ಆಗ್ತಾರೆ. ಆವಾಗ SM ಕೃಷ್ಣರವರ ಸರ್ಕಾರ. MS ಅವ್ರ ಸರ್ಕಾರದಲ್ಲಿ ಬಹುಶಃ ಅವ್ರ ಸರ್ಕಾರದಲ್ಲೂ ಆಮೇಲೆ ಮತ್ತೆ 2000 ಮಲ್ಲೇಶ್ವರಮಿಂದ ಮತ್ತೆ 2004ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಮತ್ತೆ ಗೆದ್ದು ಬರ್ತಾರೆ. ಬಹುಶಃ ಆ ಟೈಮಲ್ಲಿ 2004ರಲ್ಲಿ ಅವರು ಮಿನಿಸ್ಟರ್ ಆಗ್ತಾರೆ. ಮಿನಿಸ್ಟರ್ ಆದಾಗ ನಮ್ 2004ರಿಂದ ಅವರು ಅದೇನು ಧರ್ಮಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ. ಆ ಸರ್ಕಾರದಲ್ಲಿ ಅವರು ಬಹುಶಃ ಮಿನಿಸ್ಟರ್ ಆಗಿರ್ತಾರೆ. ಆಮೇಲೆ 89ರಲ್ಲಿ ಅದು ಕ್ಷೇತ್ರ ವಿಂಗಡಣೆ, 2004ರಲ್ಲಿ ಆಗ್ತಾರೆ. 2008ರಲ್ಲಿ ಕ್ಷೇತ್ರ ವಿಂಗಡಣೆ ಆಗುತ್ತೆ. ಆವಾಗ ಅವರು ಮತ್ತೆ ಇನ್ನೊಂದು ಸಲ ಮದೇ ಮಲ್ಲೇಶ್ವರಂ ಕ್ಷೇತ್ರ ನಿಂತಾಗ ಅಲ್ಲಿ ಸೋಲ್ತಾರೆ. ಆವತ್ತಿಂದ ಮತ್ತೆ ಅವರು ನೇರ ಚುನಾವಣೆಯಲ್ಲಿ ಗೆದ್ದಿಲ್ಲ. ಆದರೆ ಕಾಂಗ್ರೆಸ್ನ ಒಬ್ಬ ಪ್ರಬಲ ರಾಜಕಾರಣಿ 2 ಸಲ 3 ಸಲ ಅವ್ರು ಮಲ್ಲೇಶ್ವರಮಿಂದ ನಿಲ್ತಾರೆ, 2 ಸಲ ಗೆದ್ದಿರ್ತಾರೆ, ಮತ್ತೆ ಒಂದ್ 2-3 ಸಲ ಸೋಲ್ತಾರೆ. ಇವತ್ತು ಅವ್ರು ಏನಾಗಿದ್ದಾರೆ? ಈಗ MLC ಆಗಿದ್ದಾರೆ. MLC ಅಂದ್ರೆ ವಿಧಾನ ಪರಿಷತ್ತಿನ ಸದಸ್ಯ, ಮಾಜಿ ಸಚಿವ, ಮಾಜಿ MLA, ಹಾಲಿ MLC. ಮತ್ತೆ ಇವ್ರ ಕುಟುಂಬದ ವಿಚಾರ ಎಲ್ಲ ನಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಬಹಳ ದೊಡ್ಡ ಉದ್ಯಮಿ ಇವರು. ಸಣ್ಣ ಪುಟ್ಟ 1-2 ವಿಚಾರಗಳಲ್ಲ. ಎಜುಕೇಶನಿಸ್ಟು ಅಂದ್ರೆ ಒಂದು ಮೆಡಿಕಲ್ ಕಾಲೇಜ್ ನಡೆಸ್ತಾ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ, ಬೇರೆ ಬೇರೆ ಲ್ಯಾಂಡ್ಗಳು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಉದ್ಯಮಿ ರಿಯಲ್ ಎಸ್ಟೇಟ್ ಅಂದ್ರೆ ಲೇಔಟ್ ಮಾಡಿದ್ದಾರೆ. ಗೋಕುಲ್, ಅದು BL ಹತ್ರ ಗೋಕುಲ್, ಏನದು ಗೋಕುಲ್ ಬಡಾವಣೆ. ಅವ್ರ ತಂದೆ MS ರಾಮಯ್ಯ ಅವ್ರ ಕಾಲದಲ್ಲೇನೆ ಅದನ್ನ ಆ ಮತ್ತಿಕೆರೆನದು ಮತ್ತಿಕೆರೆಯಲ್ಲಿ ಅವರು ಗೋಕುಲಂ ಲೇಔಟ್, ಗೋಕುಲ ಬಡಾವಣೆನೋ ಅಂತಿದೆ, ಅಲ್ಲೇನೆ ಇವೆಲ್ಲ ಅವ್ರ MS ರಾಮಯ್ಯ ಕಾಲೇಜು ಅವೆಲ್ಲ ಇರುವಂತಹದ್ದು. ಆವತ್ತಿಗೆನೆ ಸೈಟ್ ಮಾಡಿ ಮಾರಿದಂತವ್ರು. ಇವತ್ತು ಅವರು ಜಾಯಿಂಟ್ ವೆಂಚರ್ ಅಲ್ಲೋ ಬೇರೆ ಬೇರೆದ್ರಲ್ಲೋ ಸಾವಿರಾರು ಮನೆಗಳನ್ನ, ಇನ್ನು ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ದಾರೆ, ಸಾವಿರಾರು ಸೈಟ್ಗಳನ್ನ ಮಾಡಿದ್ದಾರೆ.
ನಿಮ್ಮೂರಲ್ಲೇನೆ ಈಗಾಗಲೇ ಸಾವಿರಾರು ಸೈಟ್ಗಳು ಆಗ್ಬಿಟ್ಟಿವೆ. ಟಾಟಾ ಬಿರ್ಲಾ ವಿದೇಶಿ ಜೊತೆಗೆಲ್ಲ. ಕಂಪನಿಗಳಿಗೆಲ್ಲ ಒಂದು ಈಗ ನಿಮ್ಮ ನಿಮ್ಮ ಊರು, ನೀವು ಹುಟ್ಟಿದಂತಹ ಊರು ಇವತ್ತು ಆ ಊರ ಸುತ್ತ ಟಾಟಾ ಬಂದಿದೆ. ಬಹುಶಃ ಈ ಇದು ನಿಮ್ಮ ಹುಟ್ಟು ಬೆಳೆದಂತ ಮನೆಗೇನಿತ್ತು ಸ್ವಲ್ಪ ದಿವಸ ಹೀಗೆ ಬಿಟ್ರೆ ಇವತ್ತು ಸರ್ಕಾರ ಸಿದ್ದರಾಮಯ್ಯ ಅವರು MR ಸೀತಾರಾಮ್ಗೆ ಮಾಡಿರುವಂತ ಸಹಾಯದಿಂದಾಗಿ ಅದ್ ಯಾವ ತರ ಏನ್ ಲಾಭ ಮಾಡ್ಕೊಂಡು ಸಹಾಯ ಮಾಡಿದ್ರು ಅದು ಮಾಡಿರುವಂದಾಗಿ ನೀವು ಎಲ್ಲಿ ಹುಟ್ಟಿದ್ರೋ ಅಲ್ಲಿ ಎಲ್ಲಿ ಗುಡಿಸ್ಲಿತ್ತೋ ಅಥವಾ ಮನೆ ಇತ್ತೋ ಆ ಮನೆ ಇವಾಗ ಟಾಟಾದವರು ಬಹುಶಃ ಅದ್ರ ಪಕ್ಕದಲ್ಲೇನೆ ಲೇಔಟ್ ಮಾಡಿದ್ದಾರೆ ಅಲ್ವಾ. ಸೊ ಇದು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ಜನಕ್ಕೆ ಸ್ಪಷ್ಟವಿರ್ಲಿ ಅಂತ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಸೊ ಈಗ ನೀವು 2000ರಲ್ಲಿ ಊರಲ್ಲೆಲ್ಲ ಬಂದು ಅವರು ಇದು ಮಾಡಿದ್ರು, ಸರ್ವೆ ಮಾಡಿದ್ರು. ಏನನ್ನು ಸರ್ವೆ ಮಾಡಿದ್ರು? ಊರು, ಗ್ರಾಮ ಠಾಣ, ಮಶಾಣ, ಗುಂಡು ತೋಪು, ಕೆರೆ, ರಾಜಕಾಲುವೆ 4 ಎಕರೆ 30 ಕುಂಟೆ, 4 ಎಕರೆ 30 ಕುಂಟೆ ರಾಜಕಾಲುವೆ, ರಸ್ತೆಗಳು, ದೇವಸ್ಥಾನಗಳು, ಇವೆಲ್ಲ ಸರ್ಕಾರಿ ಭೂಮಿ ಅಂತ ಹೇಳಿ ಅವರು ಐಡೆಂಟಿಫೈ ಮಾಡಿದ್ರು. ಇವತ್ತು ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀರಾ? ದೇವಸ್ಥಾನ ಪೂಜೆ ಇನಾಮತಿ 10ನೇ ಸರ್ವೆ ನಂಬರ್ನಲ್ಲಿ ಜಮೀನಿತ್ತು, ಅದನ್ನು ಮಾಡ್ಕೊಂಡ್ಬಿಟ್ಟ. ತೋಟಿ ಇನಾಮತಲ್ಲಿ ಜಮೀನಿತ್ತು, ಅದನ್ನು ಮಾಡ್ಕೊಂಡ್ಬಿಟ್ಟ. ಅಂದ್ರೆ ಇವತ್ತು ಅದು ದೇವಸ್ಥಾನ ಇಲ್ಲ ಅಲ್ಲಿ. ಇಲ್ಲ. ಮಶಾನನೂ ಇಲ್ಲ, ಎಲ್ಲ ಅಕ್ವೈರ್ ಮಾಡ್ಕೊಂಡ. ಕಾಲುವೆಗಳು ಇಲ್ಲ, ರಸ್ತೆಗಳು ಇಲ್ಲ. ಉಳ್ಕೊಂಡಿರೋದು ಸದ್ಯಕ್ಕೆ ಗ್ರಾಮ ಠಾಣನು ಅದನ್ನು ಪೂರ್ತಿ 6 ಎಕರೆ ಖಾಲಿ ಇದೆಯಾ ಅಥವಾ ಅಲ್ಲೊಂದು ಬೇರೆ ಮಣ್ಣು ಗಿಣ್ಣು ಆತರ? ಅಲ್ಲಿ ಮಣ್ಣು ಗುಡ್ಡೆ ತಂದು ಅಲ್ಲಿ ಸುರಿತಾವನೆ, ಈ 2 ಕಡೆ ಮಣ್ಣು ಗುಡ್ಡೆ ಸುರಿತಾವನೆ, ಎಲ್ಲ ಊರ್ನ ಒತ್ತಲಿಸ್ತಾವನೆ. ಕೆರೆನೂ ಒತ್ತಲಿಸ್ಬಿಟ್ಟವನೆ. ಕೆರೆ ಇವಾಗ ಅದೇನು 20 ಎಕರೆ 8 ಗುಂಟೆ ಎಲ್ಲ 20 ಎಕರೆ 8 ಗುಂಟೆ ಇದೆಯಾ ಈಗ? WS ಫ್ಯಾಕ್ಟ್ರಿ ತಾವನಿಂದ ನೀರು ಬರ್ತಾ ಇರೋ ಕೆರೆಗ ಅದನ್ನೆಲ್ಲ ಮುಚ್ಚಿಬಿಟ್ಟು ದೊಂಗ್ರನ ಎಲ್ಲ ಲೇವೇಟ್ಕ ಎಲ್ಲ ಇದ್ ಮಾಡ್ಕೊಂಡವನೆ. ಆಗ ನಾವು ಕಲ್ಲುಗಳು ಎಲ್ಲ ಹಾಕ್ಸ್ತೀವಿ. ಆಮೇಲೆ ಅವ್ರಕ ನೋಟಿಸ್ ಕೊಟ್ರು, MS ರಾಮಯ್ಯನವ್ರಕ ನೋಟಿಸ್ ಕೊಟ್ರು, ಎವೆಕ್ಷನ್ ನೋಟಿಸ್ ಕೊಟ್ರು. ಕೋದಂಡರಾಮ್, ರಘುರಾಮ್, ಪಟ್ಟಾಭಿರಾಮ್, ಪ್ರಭಾವತಿ ಎಲ್ಲ ಅವರು 13 ಒತ್ತುವರಿ ತೆರವು ಮಾಡಿ ಜಾಗ 13 ಜನ ಅವರು ಮಕ್ಕಳು, ಹೆಣ್ಮಕ್ಳು 8 ಜನ ಗಂಡು ಮಕ್ಕಳು. ಆವಾಗ ಅವರು ಇವ್ರನ್ನ ತೆರವು ಮಾಡಿ ಅಂತ ಹೇಳ್ಬಿಟ್ಟು ನಾವು ಕುಲ್ಲ ಮಾಡ್ಕೊಂಡಿದ್ದೀವಿ, ಗುಂಡುತೋಪು, ಮಶಾಣ ಇವೆಲ್ಲ ಕುಲ್ಲ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಕುಲ್ಲ ಆದೇಶ ಕಾಪಿ ಕೊಟ್ರು. ಇನ್ನು ಊರು ನಿಮ್ದೇ ಗ್ರಾಮ ಠಾಣ, ನೀವು ಹೋಗ್ಬಹುದು ಅಂದ್ರು ಅಧಿಕಾರಿಗಳು. ಈ ಗ್ರಾಮ ಠಾಣದಲ್ಲಿ ಊರಲ್ಲಿ ಯಾರ್ಯಾರ್ದು ಮನೆಗಳು ಯಾವ್ಯಾವ ಸೈಟ್ ಅಲ್ಲಿ ಅಥವಾ ಯಾವ ಜಾಗದಲ್ಲಿ ಇತ್ತು ಅಂತೆಲ್ಲ ದಾಖಲೆಗಳಿತ್ತು. ನಾವು ಮುಖ್ಯ ಕಾರ್ಯದರ್ಶಿಯಾಗಿ ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ನಾವು ಇದ್ ಮಾಡಿದ್ವಿ. DC AC ಯಾವಾಗ ಶಾಮೀಲ್ ಆಗಿದ್ರು ಅಲ್ಲಿಂದ ಇದಾಯ್ತು. ಅದಾದ್ಮೇಲೆ ಏನ್ ಮಾಡ್ಬಿಟ್ಟು ಇದ್ರಲ್ಲಿ ನಾವು ಆ ಜಮೀನು ಕಬಳಿಕೆ ಮಾಡಕ್ ಆಗಲ್ಲ, ಭೂ ಕಬಳಿಕೆ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ DC AC ಮಾತಾಡಿ ಪ್ಲಾನ್ ಹಾಕೊಂಡ್ಬಿಟ್ಟು ಇದನ್ನ ಏನ್ ಮಾಡಿದ್ರೆ ಸರೋತದೆ ಅಂತ ಹೇಳ್ಬಿಟ್ಟು ಹರಾಜು ಮುಖಾಂತರ ಮಾಡ್ಕೊಂಡ್ಬಿಟ್ರೆ ನಿಮ್ಗೇನು ಇದಿರಲ್ಲ ಅಂತ ಇವರೇ ಹೇಳ್ಕೊಟ್ರು. ಗ್ರಾಮ ಠಾಣೆನೇ ಹರಾಜ್ ಹಾಕ್ಬಿಡೋಂಗೆ, ಗ್ರಾಮ ಠಾಣೆನೇ ಹರಾಜು ಹಾಕ್ಬೇಡ. ಆಗ ನಾನು ಹೇಳ್ದೆ, ನಾನು ಅವಕ್ಕೆ 20 ವರ್ಷ ನಾನು ಹೋರಾಟ ಮಾಡಿದ್ದೀನಿ, ಇವಾಗ ಹರಾಜಕ್ ತಂದು ಬಿಟ್ರು. ಇನ್ನು 4 ದಿವಸ ಐತೆ ಹರಾಜಕ ನೋಟಿಸ್ಗಳು ಕೊಟ್ಬಿಟ್ರು. ಆವಾಗ ನಾನು ಇಲ್ದಿರನೆ ಈ ಪೂರ್ವ ದಾಖಲೆಗಳಿದ್ವಲ್ಲ, ನಾನು ಮನೆಗಳು ಕೊಟ್ಟಿರೋದು ಇವು, ಅವರ ಜಮೀನ್ ಎಷ್ಟೈತೆ, ಅವ್ರು ಏನೇನು ಮಾಡಿ ಅವ್ರೆಲ್ಲ ಒದಗಿಸ್ಕೊಂಡು ಹೈಕೋರ್ಟ್ಗೆ ಹೋದಿವಿ. ಹೈಕೋರ್ಟ್ ಆಗ ಅಕ್ಲೇನಹಳ್ಳಿ ಮಲೆನಹಳ್ಳಿ ಪರಿಶಿಷ್ಟ ಜಾತಿ ನಿರಾಶ್ರಿತರ ಸಮಿತಿ ಅಂತ ಇದ್ರಲ್ಲಿ ಪಬ್ಲಿಕ್ ಲಿಟಿಗೇಷನ್ ಹಾಕಿದ್ರಿ. ಆಗ ಸುಮಾರು 2 ವರ್ಷ 3 ವರ್ಷದ ಕಾಲ ಕೇಸು ನಡೆಸಲಿಲ್ಲ. ಅಲ್ಲಿನೂ ಡಿಲೇ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ರು. ಆವಾಗ KR ಮುಖ್ಯ ನ್ಯಾಯಮೂರ್ತಿ ಅವರು ನೋಡಿ ಮುಖ್ಯ ಕಾರ್ಯದರ್ಶಿದಕ್ಕ ಈ ಫೈಲು ಏನನ್ನ ಬರ್ದಿದ್ರೆ ಇದ್ರೆ 50,000 ರೂಪಾಯಿ ದಂಡ ಹಾಕ್ತೀನಿ ಅಂತೇಳಿ ಎಚ್ಚರಿಕೆ ಕೊಟ್ರು. 2005ರಲ್ಲಿ ಅದರದೆಲ್ಲ ಇವರು ಪೇಪರ್ ಕಟ್ಟಿಂಗ್ಸ್ ಇಟ್ಟಿದ್ದಾರೆ. ಪೇಪರ್ ಕಟ್ಟಿಂಗ್ಸ್ ಇದೆ ಕ್ಲೀನ್ ಆಗಿ, ಅದರಲ್ಲಿಲ್ಲ. ಇದು ಆದೇಶ, ಇದು ಆರ್ಡರ್ ಶೀಟ್ 2011ರಲ್ಲಿ 21st day of March 2011 ಆನರಬಲ್ ಮಿಸ್ಟರ್ JS Khehar ಚೀಫ್ ಜಸ್ಟಿಸ್, ಆಮೇಲೆ ಜಸ್ಟಿಸ್ S ಬೋಪಣ್ಣ ಅವರಿದ್ದಂತ ಬೆಂಚಲ್ಲಿ 2005ರಲ್ಲಿ ಹಾಕಿದ ಕೇಸು 2011ರಲ್ಲಿ ಎಚ್ಚರಿಕೆ ನೀಡಿದ್ರು. ಇದರಲ್ಲಿ ಪ್ರಕರಣದಲ್ಲಿ ಏನ್ ಹೇಳ್ತಾರೆ, ದೇವನಹಳ್ಳಿ ತಾಲೂಕಿನ 2 ಗ್ರಾಮಗಳಲ್ಲಿ MS ರಾಮಯ್ಯ ಕುಟುಂಬ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದೆ ಎಂದು ದೂರಿ ಸ್ಥಳೀಯರು 2005ರಲ್ಲಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದರು.
ಈ ಪ್ರಕರಣದಲ್ಲೂ ಈವರೆಗೆ ಸರ್ಕಾರ ಆಕ್ಷೇಪಣಾ ಹೇಳಿಕೆ ಸಲ್ಲಿಸಿಲ್ಲ. ಈ ಬಗ್ಗೆಯೂ ಹೈಕೋರ್ಟ್ ಗರಂ ಆಗಿದೆ. ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ಶುಕ್ರವಾರ ಪ್ರಕರಣದ ವಿಚಾರಣೆ ನಡೆಯಿತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ವಾರಗಳಲ್ಲಿ ಆಕ್ಷೇಪಣಾ ಹೇಳಿಕೆ ಸಲ್ಲಿಸದಿದ್ದರೆ ಕಂದಾಯ ಆಯುಕ್ತರ ಖುದ್ದು ಹಾಜರಿಗೆ ಆದೇಶಿಸಲಾಗುವುದು ಮತ್ತು ರು 50,000 ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದು ಯಾವತ್ತು ಡೇಟು? ಬಹುಶಃ 2010-11 ಇರಬೇಕು. ಇಲ್ಲೊಂದು ಡೇಟ್ ಇಲ್ಲ. ಐತೆ ಪೇಪರ್. ಇರ್ಲಿ, ಹೇಳಿ, ಮುಂದಕ್ಕೆ ಹೇಳಿ. ಆಮೇಲೆ ನ್ಯಾಯಾಲಯ ನಮ್ಮ ಪರವಾಗಿ ಆದೇಶ ಮಾಡಿತು. 6 ತಿಂಗಳೊಳಗೆ ಹೋಗಿ ಎಲ್ಲ ಖುಲ್ಲ ಮಾಡಿಸಿ ನಾಮಫಲಕಲ್ಲಿ ಹಾಕ್ಸಿ ಅಂತ ಹೇಳ್ಬಿಟ್ಟು ಆದೇಶ ಆಯಿತು. ಆಗ ತಹಶೀಲ್ದಾರ್ ಅವರು LC ನಾಗರಾಜ್ ಅವರು ಇದ್ರು. ಅವರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ್ರು 2011ರಲ್ಲಿ. ಬಂದು ಪರಿಶೀಲನೆ ಮಾಡಿ ಊರು ಯಾವುದು, ಗ್ರಾಮ ಟೌನ್ ಯಾವುದು, ಮಶಾನ್ ಯಾವುದು, ಗುಂಡುತೋಪ್ ಯಾವುದು, ರಸ್ತೆಗಳು ಯಾವ್ಯಾವ ಸರ್ವೆ ನಂಬರ್ ನಲ್ಲಿ ಓದ್ತವೆ, ಏನೇನು ಅಂತೆಲ್ಲ ಪರಿಶೀಲನೆ ಮಾಡಿ ಗ್ರಾಮಸ್ಥರು ಗ್ರಾಮಸ್ಥರೆಲ್ಲ ಸೈನ್ಗಳು ಹಾಕ್ತಿವಿ. ಹಾಕಿ ಎಲ್ಲ ಮಾಡಿ ಫುಲ್ ಆದೇಶ ಮಾಡಿದ್ರು. ಇಲ್ಲಿ ಪೇಪರ್ ಅಲ್ಲಿ ಬಂದಿದೆ. ಯಾವ ಪೇಪರ್ ಇದು ಅಂತ ಗೊತ್ತಾಗಿಲ್ಲ. ಸುವರ್ಣ ಕರ್ಣ. ಒತ್ತುವರಿ 37 ಎಕರೆ ಮರುವಶ. ದೇವನಹಳ್ಳಿ ವಿಮಾನ ನಿಲ್ದಾಣ ಸಮೀಪ ಜಮೀನನ್ನು ತೆರವುಗೊಳಿಸಿದ ತಹಸೀಲ್ದಾರ್ ಸಿಬ್ಬಂದಿ ಅಂತಿದೆ. ಅದರಲ್ಲಿ ನೀವು ಅವತ್ತು ಫೋಟೋಗಳು ತೋರಿಸ್ತಾ ಇದ್ದೀರಾ ಒಂದಷ್ಟು. 2012ರಲ್ಲಿ ಸರ್ಕಾರಿ ಸ್ಮಶಾನ, ಸರ್ವೆ ನಂಬರ್ 26, ಎಷ್ಟು 12 ಗುಂಟೆ. ಸರ್ಕಾರಿ ಕೆರೆ ಅಂಗಳ, ಸರ್ವೆ ನಂಬರ್ 31, 20 ಎಕರೆ 8 ಗುಂಟೆ. ಸರ್ಕಾರಿ ಗುಂಡುತೋಪು, ಸರ್ವೆ ನಂಬರ್ 4, ಎಷ್ಟು 13 ಗುಂಟೆ. ಅವೆಲ್ಲ ಬೋರ್ಡ್ ಹಾಕಿರೋದು. ಸರ್ಕಾರಿ ರಸ್ತೆ, ಅಲ್ಲಿ ಸರ್ಕಾರಿ ರಸ್ತೆಗೂ ಬೋರ್ಡ್ ಹಾಕಿದ್ದಾರೆ. ಆಮೇಲೆ ಗ್ರಾಮ ಠಾಣ ಅಂದ್ರೆ ನೀವೆಲ್ಲ ಹುಟ್ಟಿ ಬೆಳೆದಂತ ಜಾಗ, ನಿಮ್ಮ ಪೂರ್ವಿಕರು ವಾಸ ಮಾಡ್ತಿದ್ದಂತ ಜಾಗ, ಅದು 6 ಎಕರೆ 18 ಗುಂಟೆ ಅಂತ ಆವತ್ತು ಬೋರ್ಡ್ ಹಾಕಿದ್ರು. ಯಾರು? ತಹಸೀಲ್ದಾರ್. ಬೋರ್ಡ್ ಹಾಕಿ ಫೋಟೋ ತೆಗೆಸಿ ನಿಮ್ಗೆ ಕೊಟ್ರು. ಮೊದಲು ಈ ಜಾಗ ಎಲ್ಲ ಕಾಂಪೌಂಡ್ ಒಳಗಡೆ ಇತ್ತು ಅಲ್ವಾ? ಅದನ್ನ ದಾಖಲೆ ನಾನು ನೋಡಿದೆ. ಇವರು ಈ ಸರ್ಕಾರಿ ಗುಂಡುತೋಪು ಊರು ಎಲ್ಲಾನು ಅವ್ರದ್ದೇನು ತೋಟ ಎಸ್ಟೇಟ್ ಅಂತಿದೆ ಅದರ ಕಾಂಪೌಂಡ್ ಒಳಗಡೆ ಇದೆ ಅಂತ ಹೇಳಿ ವರದಿ ಕೊಡ್ತಾರೆ. ಆವಾಗ ಅದು ವರದಿನ ನೋಡ್ಕೊಂಡು ಇದು ಒತ್ತುವರಿ ಆಗಿದೆ ಅಂತ ಹೇಳಿ ತೆರವು ಮಾಡೋದಿಕ್ ಬರ್ತಾರೆ. ಈಗ ಸರಿ, ಈಗ ನಾನು ಇಷ್ಟೆಲ್ಲ ಹೇಳಿದ್ವಿ ನಾವು, ನೀವೆಲ್ಲ ಸೈನ್ ಮಾಡಿದ್ರೆ ಅವತ್ತು ನೋಡಿ, ಇದಕ್ಕೆಲ್ಲ ಇಷ್ಟು ಸೈನ್ ಮಾಡಿ ಗ್ರಾಮಸ್ಥರು ಅವತ್ತೆಲ್ಲ ತೆರವು ಮಾಡಿದಾಗ 37 ಎಕರೆ ಏನಿದೆ ಕೆರೆನೂ ಸೇರಿ 6 ಎಕರೆ ಇದು ಎಲ್ಲ ಸೇರಿ 37. ನೀವೇನು ಆಮೇಲೆ ಜಾಸ್ತಿನೂ ಇತ್ತು ಅಂದ್ರೆ 37 ಎಕರೆ ಮರು ವರ್ಷ ಅಂತ ಅದಾದ್ಮೇಲೆ ಇವತ್ತು ನನ್ನ ಪ್ರಶ್ನೆ ಇರುವಂತದ್ದು, ಇದರಲ್ಲಿ ಈ ಬೋರ್ಡ್ಗಳು ಇದೆಯಾ ಊರಲ್ಲಿಗ? ಇಲ್ಲ, ಎಲ್ಲ ಕಿತ್ತಾಕೆ ಅವ್ರೆ. ಯಾರು? ಅವರೇ. ಅಲ್ಲ, ಇದೇನೋ ಪಾಪ ಈ ಕಲ್ಲಿಂದ ಅಥವಾ ಇದು ಮರದ್ದ? ಕಬ್ಬಿಣದ ಕೆಜಿ ಎಷ್ಟು ಇವತ್ತು? 50 ರೂಪಾಯಿ ಏನು ಇರ್ಬೇಕಲ್ವಾ? ಯಾರೋ ಕಳ್ಳರು ಕದ್ಕೊಂಡು ಹೋಗಿರ್ಬೋದು. ಇವರೇ ಕಿತ್ತಾಕಿಸ್ಬಿಟ್ಟವ್ರೆ. ಟಾಟಾ ಬಿರ್ಲಾ ಕೊಟ್ರ ಬಹುದೇಶ ಕಂಪನಿಗಳು ಕೊಟ್ರಲ್ಲ, ಅವರೇ. ಯಾಕೆ ಕಿತ್ತಾಕ್ಸಿದ್ದು? ಇವರೇ MS ರಾಮಯ್ಯ, ಸೀತಾರಾಮ ಕಾಣಿಸ್ತವೆ. ನಾನು ಅವರು ಅಂದ್ರೆ ಬೇರೆ ಯಾರಿಗೋ ಅವ್ರ ಜಾಯಿಂಟ್ ವೆಂಚೂರು ಅಥವಾ ಇನ್ಯಾವ್ದೋ ರಿಯಲ್ ಎಸ್ಟೇಟ್ ಅವ್ರನ್ನ ಕರ್ಕೊಂಡ್ ಬಂದಾಗ ಅವ್ರು ಇವೆಲ್ಲ ನೋಡಿದಾಗ ರೇಟ್ ಬರೋದಿಲ್ಲ, ಇಲ್ಲೇನೋ ತಕರಾರಿದೆ, ಇಲ್ಲಿ ಅದಡ್ಡ ಇದೆ ಇದಡ್ಡ ಇದೆ, ಇವ್ರೇನೋ ಕೊಟ್ಟಿರ್ತಾರಲ್ವಾ, ಅದಕ್ಕೆ ತೊಂದರೆ ಆಗಬಾರ್ದು. ಇದು ಪೂರ್ತಿ ನಮ್ ಕಂಟ್ರೋಲ್ ಅಲ್ಲೇ ಇದೆ, ನಮ್ಮ ಪೊಸೆಷನ್ ಅಲ್ಲೇ ಇದೆ, ನಮ್ ಸ್ವಾಧೀನದಲ್ಲಿ ಇದೆ ಎಲ್ಲಾನು ತೋರ್ಸೋದಿಕ್ಕೆ ನೀವು ಹೇಳ್ತಾ ಇರೋದು. ನಾನು ಅಂತ ಅನ್ಕೊಂಡಿದ್ದೀನಿ ಅಲ್ವೇನ್ರಣ್ಣಪ್ಪ? ಸೊ ಇದು ಇವತ್ತು ಇವ್ಯಾವ ಬೋರ್ಡ್ಗಳು ಇಲ್ಲ. ನೀವ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಈ ತರ ಬೋರ್ಡ್ಗಳೆಲ್ಲ ಕಿತ್ತಾಕಿದ್ರು, ಇದು ಸರ್ಕಾರಿ ಕೆಲಸಕ್ಕೆ ಅಥವಾ ಇದೇನೋ ಕ್ರಿಮಿನಲ್ ಆಕ್ಟ್ ಅಂತ ಕಂಪ್ಲೇಂಟ್ ಏನಾದ್ರು ಮಾಡಿದ್ರಾ? ಮಾಡಿಲ್ಲ. ಅಧಿಕಾರಿಗಳಿಗೆಲ್ಲ ಕೊಟ್ಟಿದ್ದೀರಾ, ಆದ್ರೆ ಅಧಿಕಾರಿಗಳು ಮಾಡಲ್ಲ. ಅಧಿಕಾರಿಗಳು ಬಿಜೆಪಿ ಗೌರ್ಮೆಂಟ್ ಮಾಡಿಲ್ಲ, JDS ಗೌರ್ಮೆಂಟ್ ಮಾಡಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಮಾಡಕ್ ಸಾಧ್ಯನೇ ಮಾಡಿಲ್ಲ. ಇವರು ಪೊಲೀಸ್ನವ್ರಿಗೆ ಏನಾರ ಕೊಟ್ರೆ ಸಿವಿಲ್ ಮ್ಯಾಟ್ರು ಇದು ನಮ್ಗೆ ಬರಲ್ಲ. ಎಲ್ಲ ಇವತ್ತು ಬಹುತೇಕ ಪೊಲೀಸ್ ಸ್ಟೇಷನ್ಗಳು ಎಲ್ಲ ರಿಯಲ್ ಎಸ್ಟೇಟ್ ಅಡ್ಡಗಳಾಗ್ಬಿಟ್ಟಿವೆ. ಇಂತ ಯಾವ್ದಾದ್ರು ಸೈಟ್ ಇಂದ ಜಮೀನಿಂದ ಸಮಸ್ಯೆ ತಗೊಂಡೋದ್ರೆ ತಕ್ಷಣಕ್ಕೆ ಅವ್ರನ್ನ ಕರೆಸಿ ಕೂತ್ಕೊಂಡು ಎಲ್ಲ ಡೀಲ್ ಮಾಡಿ ಎಲ್ಲ ಪಾಪ ಅವರೇ ಜಡ್ಜು, ಅವರೇ ಇದು ಮಾಡಿ ತೀರ್ಮಾನ ಕೊಡ್ತಾ ಇದಾರೆ. ನಿಮ್ದು ಯಾಕೆ ಸಿವಿಲ್ ಮ್ಯಾಟ್ರ್ ಅಂತಾರೆ? ಸಿವಿಲ್ ಮ್ಯಾಟ್ರು ಅಂತಾರೆ. ದೊಡ್ಡ ಇದಂತಲಾ ದೊಡ್ಡವ್ರದ್ದು ಅಂತ ನ್ಯಾಯಕ್ಕೆ ಹೋಗ್ರಿ. ದೊಡ್ಡವ್ರು ನಾನು ಹೇಳಿದ್ದು ಗೊತ್ತಾಯ್ತಲ್ವ? ಈಗ ನಿಮ್ದೇ ಪಕ್ಕ ಸೈಟ್ ಅವ್ರು ಕಿತ್ತಾಡ್ಕೊಂಡ್ರೆ ಅದಕ್ಕೋದ್ರೆ ಅದಕ್ಕೆ ಸಿವಿಲ್ ಮ್ಯಾಟರ್ ಅನ್ನೋದಿಲ್ಲ. ಏನಂತಾರೆ ಅದಕ್ಕೆ? ಕರ್ಕೊಬಾರ ಬೋಳಿ ಮಗನ್ನ. ಹೌದು. ಈಗ ಬರ್ಲಿಲ್ಲ ಅಂದ್ರೆ ಅರ್ಧ ಗಂಟೆ ಎತ್ತಾಕೊಂಡ್ಬಿಡ್ತೀನಿ ಅಂತ ಮಾಡ್ಕೊಂಡ್ ಬಂದು ಆಮೇಲೆ ನಿಮ್ಮ ಹತ್ರ 10,000 ನನ್ನ ಹತ್ರ 50,000 ತಗೊಂಡು
ಕಳಿಸ್ತಾರೆ. ಇದಕ್ಕೆ 106 ಎಕರೆ ಸರ್ಕಾರಿ ಭೂಮಿ, ಅದ್ರಲ್ಲಿ 37 ಎಕರೆ ವಶಪಡಿಸ್ಕೊಂಡಿರೋದ್ರಲ್ಲಿ ಅದ್ರಲ್ಲೇನೆ ಇವತ್ತು ನಾನು ಮೊನ್ನೆ ನಿಮ್ಮೂರಿಗೆ ಬಂದಿದ್ದೆ. ನಾವು ನಮ್ಮ ನಿಖಿಲ್ ಒಂದಷ್ಟು ಜನ ನಾವೆಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ದೀಪಕ್ ಅವರೆಲ್ಲ ಬಂದಿದ್ವಿ. ನಾವು ಅವತ್ ಬಂದಾಗ ನಾವು ನೋಡಿದ್ವಿ, ಕೆರೆ ಪೂರ್ತಿಯಾಗಿ ಆ ಕಡೆ ಒತ್ತುವರಿ ಆಗಿದೆ, ಕೆರೆನಲ್ಲಿ ರಸ್ತೆ ಆಗ್ಬಿಟ್ಟಿದೆ. ಇದನ್ನ ರಕ್ಷಣೆ ಮಾಡ್ಬೇಕಾಗಿದ್ದವ್ರು ಏನ್ ಮಾಡ್ತಾ ಇದಾರೆ ಇವಾಗ? ಮೊದ್ಲು ಹಂಗೆ ಮಾಡಿದ್ದ ನಮ್ ಗ್ರಾಮಕ ರಸ್ತೆನೆ ಬಂದ್ ಮಾಡ್ಬಿಟ್ಟು ಎಲ್ಲ ನೀರಿಕ್ಲಿಕ್ ಬಿಟ್ರು. ಇದೇ ರೀತಿನೇ ಮಾಡ್ತಾ ಇದ್ದಿದ್ದು. ಅವನು ಆತನ ಅನುಕೂಲ ತಕ್ಕಟ್ಟಾಗೆ ರೆಡಿ ಮಾಡ್ಕೊಂಡು ವ್ಯವಹಾರಗಳು ಮಾಡ್ಕೊಂತ ಅವನೇ. ಇವಾಗ ನಿಮ್ಮೂರಲ್ಲಿ 835 ಎಕರೆ, ಅದ್ರಲ್ಲಿ ಖರಾಬೆ 85. ಆಮೇಲೆ ಇದು ಮುಂದಕ್ಕೆ ಬರ್ತೀನಿ. ಹೇಳಿ. ಈ ಸೈನ್ಗಳು ನಮ್ಮೂರು ಗ್ರಾಮ ತಾಲೂಕದ ಸೈನ್ಗಳು, ಈ ಚಿಗ್ನಾಚಾರಗಳು ಅವತ್ತು ತೆರವು ಮಾಡಿದಂತ ಊರಕ್ಕ ಹೋಗ್ಬಹುದು, ನಾವು ಕುಲ್ಲ ಮಾಡಿಸ್ಕೊಟ್ಟಿದ್ದೀವಿ ಬರೀತಾರೆ. ತಹಶೀಲ್ದಾರ್ ಹೇಳಿದ್ರು. ಆತನು ಬರೀತಾನೆ, LC ನಾಗರಾಜ್ ತಹಶೀಲ್ದಾರರು ಬರೀತಾನೆ. ತಕ್ಷಣನೇ ಅವನ್ನ ಎತ್ತಂಗಡಿ ಮಾಡಿಸ್ತಾರೆ. 2011ರಲ್ಲಿ ಯಾವ ಸರ್ಕಾರ ಇರ್ಲಿ, ಇವ್ರು ಹೇಳಿದ್ದೆ ನಡೆಯುತ್ತೆ, ಹೇಳಿದ್ದೆ ನಡೀತದೆ. ವಿರೋಧ ಪಕ್ಷದ ನಾಯಕರಿಗೆಲ್ಲ ನಾವು ಇದು ಕೊಟ್ಟಿದ್ದೀವಿ, ರಾಘವೇಂದ್ರ ಕೊಟ್ಟಿದ್ದೀವಿ, ಸನ್ಮಾನ್ ರಾಘವೇಂದ್ರ ಕೊಟ್ಟಿದ್ವಿ, ಸನ್ಮಾನ್ R ಅಶೋಕ್ ಅವ್ರಿಗೆ ಕೊಟ್ಟಿದ್ದೀರಿ. ಯಾರು ಶಕರ ಎತ್ತಿಲ್ಲ, ಯಾರು ಮಾತಾಡ್ತಾನೆ ಇಲ್ಲ. ಉಸ್ತುವಾರಿ ಸಚಿವರು ಈಗಿನ ಉಸ್ತುವಾರಿನ ಆಗಿನ ಉಸ್ತುವಾರಿನ ಕೊಟ್ಟಿದ್ದೀವಿ. ಇವ್ರು ಚಿಂತಾಮಣಿ MLA. ಆಮೇಲೆ ಅದು ಆಗಿದ್ದು 3 ತಿಂಗಳಿಗೆ ಬಂದು ಬೇರೆ ತಹಶೀಲ್ದಾರ್ ಬರ್ತಾನೆ. ಬಂದ್ಬಿಟ್ಟು ಅವನ ಹೆಸರು, ಪುಣ್ಯಾತ್ಮನ ಹೆಸರು, ಅದ ಹೆಸರು ಏನೋ ಜ್ಞಾಪಕ ಇಲ್ಲ ಸಾ. ಅಂದ್ರೆ ಇಂಥವ್ರದೆಲ್ಲ ತೆಗೆದು ನೀವು ಯಾರ ಪುಣ್ಯಾತ್ಮ ಅವ್ನು ಯಾಕೆ ಬರ್ತಾನೆ, ಅವನು ಪೂರ್ತಿಯಾಗಿ ವಿರುದ್ಧವಾಗಿ ಕೊಡ್ತಾನೆ ಅಂತ ಹೇಳಿದ್ರಿ. ನೀವು ಅಂತವ್ರದೆಲ್ಲ ಫೋಟೋ ಹೊಡ್ಕೊಂಡು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೇಕು. ಆಮೇಲೆ ನೋಡಿ ಸರ್, ಇದು ಮಾಜಾರು, ಇದು ಯಾರು ಸಿಗ್ನಾಚಾರ್ಯ ಅಲ್ಲ. ಇವ್ರು ಹೇಳ್ತಾ ಇರೋದೇನು ಅಂದ್ರೆ ಅವರೇ ಬೋಗಸ್. ಈ ನಾಗರಾಜು ಒಬ್ಬ ತಹಸೀಲ್ದಾರು 2012ರಲ್ಲಿ ಹೋಗಿ 32 ಎಕರೆ ಸರ್ಕಾರಿ ಭೂಮಿ ಅಂತ ಏನಿರುತ್ತೆ ಸರ್ಕಾರಿ ಲೆಕ್ಕದಲ್ಲಿ, ಅಂದ್ರೆ ಬೇರೆ ಬೇರೆ ಜಮೀನು ಸರ್ಕಾರಿ ಭೂಮಿನೇ, ಆದ್ರೆ ಅವ್ರ ಹೆಸರು ಆಲ್ರೆಡಿ ಅವ್ರ MS ರಾಮಯ್ಯ ಅವ್ರ ಕುಟುಂಬದ ಹೆಸರು ಬರ್ತಾ ಇರುತ್ತೆ. ಆದ್ರೆ MS ರಾಮಯ್ಯ ಅವರ ಕುಟುಂಬದ ಹೆಸರಿನಲ್ಲಿ ಬರದ 37 ಎಕರೆ ಜಮೀನು ಇನ್ನೂ ಇರ್ತಾರೆ. ಆ ಜಮೀನನ್ನ ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡಾಗ ಊರ್ನವ್ರೆಲ್ಲ ಬಂದು ಸರ್ವೆ ಮಾಡಿ ಅವೆಲ್ಲ ಮಾಡಿ ಇವೆಲ್ಲ ಬೋರ್ಡ್ಗಳಾಗ್ತಾರೆ. ಬೋರ್ಡ್ಗಳಾಗ್ದಾಗ ಅದಕ್ಕೆ ಸೈನ್ ಮಾಡಿದವರು ಊರವರು. ಇಲ್ಲೆಲ್ಲೋ ಬಂತಲ್ಲ ಅದು ಲೆಟ್ರು, ಇದ್ರಲ್ಲಿ ಒಂದ್ ನಿಮಿಷ ನಿಧಾನಕ್ಕೆ ನೋಡೋಣ, ಪರವಾಗಿಲ್ಲ. ಇವರೆಲ್ಲ ಊರಿನಲ್ಲಿರುವಂತ ಊರಿನ ಗ್ರಾಮಸ್ಥರು. ಆದ್ರೆ ಆ ನಾಗರಾಜು ಈ ತರಕ್ಕೆ ಮಾಡಿದ ಕೆಲವೇ ದಿನಗಳಲ್ಲಿ ಟ್ರಾನ್ಸ್ಫರ್ ಆಗ್ಬಿಡ್ತಾನೆ. ಟ್ರಾನ್ಸ್ಫರ್ ಆದ್ಮೇಲೆ ಇನ್ನೊಬ್ಬ ದೊಡ್ಡ ಮನುಷ್ಯ ಬರ್ತಾನೆ. ಅವನು ಏನೋ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಅಂತ ನೀವೇ ಹಾಕಿದೀರಾ, ನಿವೇಶನಗಳಾಗಿ ಹಂಚುವ ಬಗ್ಗೆ ಅಂತ ಇದ್ರಲ್ಲಿ ಅಲ್ವಾ. ಈಗ 15/11/2022ಕ್ಕೆ ಇಲ್ಲ ಬರುತ್ತೆ, ಇಲ್ಲಿಂದ ಈಚೆಗೆ ಇದು ಅವ್ರು ಮಾಡೋದು ಅದ್ಲು ಬದ್ಲು ಅವ ಬಂದು ಇನ್ನು ಅವನ ಪುಣ್ಯಾತ್ಮ ಬರ್ತಾನೆ. ಇಲ್ಲಿಂದ ಶುರು ಆಗುತ್ತೆ ಕತೆ. ಇವಾಗ ನಾವು ಮಾತಾಡ್ತಿರೋ ಕತೆ. ಅಲ್ಲಿ ಸುಮಾರು 60-70 ಜನ ಸೈನ್ ಮಾಡಿದ್ದಾರೆ. ಇಲ್ಲಿ ಯಾರೋ ಚಂದ್ರಪ್ಪ ಅಂತ ಒಂದೇ ಗೊತ್ತಾಗೋದು, ಇನ್ನಾರೋ ಮೋಹನ್ ಕುಮಾರ್, ನನ್ನ ಮಗನ್ ತರ ಸೈನ್ ಮಾಡ್ಕೊಂಡವ್ರೆ. ಇದು ನಾನು ಮಾಡ್ತಾರೆ ನಾಗರಾಜ್ ಅಂತ ಹಾಕೊಂಡಂಗೆ ನನ್ನ ಸೈನ್. ಇದ್ರಲ್ಲಿ ಏನ್ ಮಾಡ್ತಾರೆ, ಈ ಗ್ರಾಮ ಠಾಣ 6 ಎಕರೆ 18 ಗುಂಟೆ ಅಂತ ಏನಿದೆ, ಒಳ್ಳೆ ಪ್ರೈಮ್ ಲ್ಯಾಂಡ್ ಇವತ್ತದು. ಸುತ್ತನೂ ಲೇಔಟ್, ಸಾವಿರಾರು ಮನೆಗಳ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಗಳೆಲ್ಲ ಬಂದ್ಬಿಟ್ಟಿದೆ. ಆ ಒಂದು ಜಾಗ ತೊಂದರೆ ಕೊಡ್ತಾ ಇದೆ. ಇವತ್ತು ಆ ಜಾಗವನ್ನ ಸರ್ಕಾರ ಇವರು ಕೊಟ್ಬಿಟ್ಟು, ಯಾರಿಗೆ MS ರಾಮಯ್ಯ ಕುಟುಂಬದವ್ರು ಕೊಟ್ಬಿಟ್ಟು, ಇವಾಗ ಇವ್ರೇನ್ ಮನೆಗಳು ಕಟ್ಕೊಂಡಿದ್ದಾರೆ ಅಲ್ಲಿ ಬೆಟ್ಟ ಗುಡ್ಡದ ಮೇಲೆ, ಕಲ್ಲು ಬಂಡೆ ಮೇಲೆ, ಅದು ಸುತ್ತಮುತ್ತ ಇರೋ ಕೆಲವೊಂದು ಜಾಗನ ನಾವು ಸರ್ಕಾರ ನಮ್ಮದೇ ಭೂಮಿ, ಅವ್ರಿಗೆ ಎಲ್ಲಿ ಭೂಮಿ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಅದನ್ನ ಬಿಟ್ಕೊಡೋದಿಕ್ಕೆ ಅವ್ರೇನೋ ಒಂದು ವ್ಯವಹಾರ ನಡೆಯುತ್ತೆ. ಆ ವ್ಯವಹಾರಕ್ಕೆ ಪೂರ್ವಭಾವಿಯಾಗಿ ಇವನು ತಹಸೀಲ್ದಾರ್ ಬಂದು ಊರವ್ರ ಜೊತೆ ಮಾತಾಡಿದ್ದೀವಿ, ಹಾಗಾಗಿ ಇರೋ ಜಾಗದಲ್ಲೇನೆ ನಮಗೆ ಸೈಟ್ಗಳು ಕೊಟ್ಬಿಡಿ, ಆಮೇಲೆ ಈ ಗ್ರಾಮ ಠಾಣನ ಹಳೆ 6 ಎಕರೆ 18 ಗುಂಟೆ ಏನಿತ್ತು ಅದನ್ನ ಅವ್ರಿಗೆ ಬಿಟ್ಕೊಡೋದಕ್ಕೆ ನಮಗೆ ಅಭ್ಯಂತರ ಇಲ್ಲ ಅಂತ ಹೇಳಿ ಅದ್ರ ಬದಲು ಮಾಡಬಹುದು ಅಂತ ಹೇಳಿ ಒಂದು ಲೆಟರ್ ರೆಡಿ ಮಾಡ್ತಾನೆ. ಅದರಲ್ಲಿ ನಾರಾಯಣ ಸ್ವಾಮಿ, ಕೆಂಪಯ್ಯ, ಮುನಿರಾಜು, ಚಂದ್ರಪ್ಪ, ಮೋಹನ್ ಕುಮಾರ್ ಅಂತ 1 2 3 4 5 6 7 8 9 10 11 ಜನ ಸೈನ್ ಮಾಡ್ತಾರೆ. ಆದ್ರೆ ಹಿಂದೆ ತೆರವು ಮಾಡದಾಗಿದ್ದಂತವ್ರು ಯಾರು ಅದ್ರಲ್ಲಿ ಇಲ್ಲ. ಮತ್ತೆ ಈ ಸೈನ್ ಮಾಡಿರೋರು ಯಾರೂ ಸಹ ಬಹುತೇಕವಾಗಿ ಅವ್ರು ಸೈನ್ ಮಾಡಿಲ್ಲ. ಈಗ ಮೋಹನ್ ಕುಮಾರ್ ಅಂತ ಬೇರೆ ಮೋಹನ್ ಕುಮಾರ್ ಇದಾರಪ್ಪ ನಿಮ್ಮೂರಲ್ಲಿ?
ಒಬ್ಬನೇ ಮೋಹನ್ ಕುಮಾರ್. ಒಬ್ನೇ ಮೋಹನ್ ಕುಮಾರ್. ಅವ್ರ ಮೈನರ್ ಇದು ಮಾಡಿದಾಗ 2011ರಲ್ಲಿ. ಸೊ ಈ ಮೋಹನ್ ಕುಮಾರ್ ನೀವಲ್ಲ, ಮತ್ತಿನ್ಯಾವ ಮೋಹನ್ ಕುಮಾರ್? ಫೋರ್ಜರಿ. ಊರಲ್ಲಿ ಯಾರು ಈಗ ಚಂದ್ರಪ್ಪ ಅನ್ನೋರು ಬಹುಶಃ ಅವ್ರು ಇರೋದಿಲ್ಲ, ಶ್ರೀನಿವಾಸ ಅಂತ ಯಾರೋ ಇರ್ತಾನೆ, ಅವರೆಲ್ಲ ಬರ್ದಿರೋದು ಬರೆದು ಸೈನ್ ಗೀಚ್ಕೊಂಡಿರುವಂತ ಫೋರ್ಜರಿ ಅಧಿಕಾರಿಗಳು. ಇದನ್ನ ಯಾವ ಮಾಡ್ತಾನೆ? ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿ. ಅವನು ಕನ್ನಮಂಗಲ ವೃತ್ತ ಕಸಬಾ ಹೋಬಳಿ. ಅವನು ಇದನ್ನ ರೆಡಿ ಮಾಡಿ ಯಾರು ಕೊಡ್ತಾನೆ? ಬಹುಶಃ ಸರ್ಕಾರಕ್ಕೆ ಕೊಡ್ತಾನೆ, ಸರ್ಕಾರಕ್ಕೆ ಅಂತ ಬರೀತಾನೆ. ಇಲ್ಲಿಂದ ಅಂದ್ರೆ ಇದು ಬರುವಷ್ಟೊತ್ತಿಗೆ ಬಹುಶಃ ತಹಸೀಲ್ದಾರ್ ಹೇಳಿ ಕಳ್ಸಿರ್ತಾನೆ ಮಾಡಿರ್ಬೇಕು ಅಂತ. ಮುಂದಕ್ಕೆ ಏನಾಯ್ತು? ಕಾರಣ ರೆವಿನ್ಯೂ ಇನ್ಸ್ಪೆಕ್ಟರ್ 20 ವರ್ಷದಿಂದ ಅಲ್ಲೇ ಅವನೇ ಟಿಕಾಣಿ ಹುಡ್ಕೊಂಡು ಮಹೇಶ್ ಅಂತ. ಈಗಲೂ ಬದುಕಿದಾರ? ಈಗ ಇದ್ರಲ್ಲಿ ಇದ್ದಾನೆ ಈಗಲೂ ರೆವಿನ್ಯೂ ಇನ್ಸ್ಪೆಕ್ಟರ್. ಅವರು ಇದಕ್ಕೆಲ್ಲ ಕಾರಣ ಮೂಲಕರ್ತ. ಏನವ್ರು ಮಾಮೂಲಿ ಬಸ್ಸಲ್ಲಿ ಬರ್ತಾರಾ ಅಥವಾ ಕಾರು ಗೀರು ಇದೆಯಾ? ಕಾರು ಐತೆ, ಕಾರುಗಳಲ್ಲಿ ಬರ್ತಾನೆ. ಕಾರುಗಳಲ್ಲೇ ಬರೋದಾ? ಬರೋದೆ. ಹಂಗ ಮಾಡ್ಕೊಂಡು ಹಿಂಗ್ ಮಾಡಿದ್ರು. ಆಗ ನಾವೇನ್ ಮಾಡಿದ್ರಿ, ಅದ್ಲು ಬದ್ಲು ಅಂತ ಹೇಳ್ಬಿಟ್ಟು ಫೋರ್ಜರಿ ಸೈನ್ಗಳು ಹಾಕ್ಸ್ಕೊಂಡು ಮಾಡ್ಬಿಟ್ಟ. ಆಗ ನಾವು ಮೊದ್ಲು ಆಕ್ಷನ್ ನಲ್ಲಿ ಈ ತರ ಮಾಡ್ದ, ಈಗ ಅದು ಆಗಿಲ್ಲ, ಇವಾಗ ಇದ್ರಲ್ಲಿ ಹಿಂಗ್ ಮಾಡ್ಬಿಟ್ಟ ಅಂತ ಹೇಳಿ. ಇನ್ನೊಂದು ಆಗ್ಲೇ ನೀವು ಹೇಳಿದ್ರಿ ಅನ್ಸುತ್ತೆ, ಈ ಇಡೀ 6 ಎಕರೆ 18 ಗುಂಟೆಯನ್ನ ತಮ್ಮ ವಶಕ್ಕೆ ತಗೊಳ್ಳೋದಿಕ್ಕೆ ಈ ಕುಟುಂಬದವರು ಅಥವಾ ಈ ರಿಯಲ್ ಎಸ್ಟೇಟ್ನವರು ಇಡೀ ಆ ಇಡೀ 6 ಎಕರೆ 18 ಗುಂಟೆಯನ್ನ ಅಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ, ಹಾಗಾಗಿ ಇದನ್ನ ಮಾರ್ಬಿಡೋಣ, ಹಾಗಾಗಿ ಇದನ್ನ ಹರಾಜಿಗೆ ಹಾಕೋಣ ಇಡೀ ಜಮೀನನ್ನ ಅಂತ ಹರಾಜಿಗೆ ನೋಟಿಸ್ ಕೊಡ್ತಾರೆ. ಹರಾಜ್ ನೋಟಿಸ್ ಕೊಟ್ಟಾಗ ನಾಗರಾಜ್ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ. ಹಾಗಾಗಿ ಹರಾಜಲ್ಲಿ ಅದನ್ನ ಇವ್ರಿಗೆ ಕೊಂಡ್ಕೊಳಕ್ಕಾಗಲ್ಲ. ಆವತ್ತು ಹರಾಜ್ ಆಗಿದ್ರು ಅದು ಬೇರೆ ಯಾರಿಗೂ ಹೋಗ್ತಾ ಇರ್ಲಿಲ್ಲ, ಇವ್ರಿಗೆ ಹೋಗ್ತಾ ಇದ್ದಿದ್ದು. ಬೇರೆ ಇನ್ಯಾರು 2ನೇ ಪಾರ್ಟಿ 3ನೇ ಪಾರ್ಟಿ ಬರ್ತಾ ಇರ್ಲಿಲ್ಲ. 2ನೇ ಪಾರ್ಟಿ 3ನೇ ಪಾರ್ಟಿ ಬರ್ತಾ ಇದ್ರೆ ಬಹುಶಃ ಅವ್ರ ದಾರಿನಲ್ಲೇ ಏನೋ ಆಕ್ಸಿಡೆಂಟ್ ಆಗಿನೋ, ಪಂಚರ್ ಆಗಿನೋ, ಅಥವಾ ಅಲ್ಲೇನೋ ಡೀಲ್ ಆಗಿನೋ, ಇವೆಲ್ಲ ದೊಡ್ಡ ದೊಡ್ಡ ಮನುಷ್ಯರುಗಳು ಹರಾಜು ಹಾಕುವಾಗ ದೊಡ್ಡ ಮನುಷ್ಯರು ಇನ್ವಾಲ್ವ್ ಆಗೋ ಕೇಸ್ಗಳಲ್ಲಿ ನಡೆಯೋದೇ ಹಿಂಗೆ. ಯಾರು 2ನೇ ಪಾರ್ಟಿ 3ನೇ ಪಾರ್ಟಿ ಬರೋದಿಲ್ಲ. ಇವ್ರು ಕೂಗಿದ್ದೆ ರೇಟು, ಇವ್ರೊಬ್ರೆ ಆಕ್ಷನ್ಗೆ ಹಾಕೋದು. ಮತ್ತೆ ಸುಮ್ನೆ ನಾಮಕಾವಸ್ಥೆಗೆ ಅವ್ರ ಜೊತೆಗೆ, ಯಾಕಂದ್ರೆ ಒಬ್ರಿಗಿಂತ ಜಾಸ್ತಿ ಇರಬೇಕು ಅಂತ ಕಾನೂನುಗಳು ಇರೋದ್ರಿಂದ ಅವ್ರವ್ರು ಯಾರೋ ಮಾತಾಡ್ಕೊಂಡ್ ಬಂದಿರ್ತಾರೆ. ಹೀಗೆ ಆದ್ರೆ ಇದ್ರಲ್ಲಿ ಹರಾಜ್ ಆಗ್ಲಿಲ್ಲ. ಪಾಪ MS ರಾಮಯ್ಯ ಅವ್ರ ಮಕ್ಕಳು ಅಥವಾ MR ಸೀತಾರಾಮು ತಗೊಳ್ತಾ ಇದ್ರೋ ಬಿಡ್ತಾ ಇದ್ರೋ ಗೊತ್ತಿಲ್ಲ, ಹರಾಜ್ ಹಾಕಿದ್ರೆ. ಆದ್ರೆ ಹರಾಜ ನಡೀಲಿಲ್ಲ. ಆದ್ರೆ ಹರಾಜ್ ನಡೀದಿದ್ರೆ ಏನಾಗುತ್ತಿತ್ತೋ ಅದು ಈಗ ಬೇರೆ ರೂಪದಲ್ಲಿ ಆಗ್ತಾ ಇದೆ. ಯಾವ ರೀತಿ? ಅದ್ಲು ಬದ್ಲು ಅಂದ್ರೆ ಈಗ ಎಲೆಕ್ಷನ್ ನೋಟಿಸ್ ಕೊಟ್ಟು ಅಕ್ವೈರಿ ಮಾಡ್ಕೊಂಡಿರೋ ಜಮೀನ್ನ ತಿರುಗಿ ಅವ್ರಿಗೆ ಮಂಜೂರು ಮಾಡಕ್ ಕೊಟ್ಟವ್ರೆ. ಯಾವ ಒತ್ತುವರಿ ಮಾಡಿ ತೆರವ ಮಾಡಾಗಿತ್ತೋ ಆ ಇಡೀ ಜಮೀನನ್ನ ಈಗ ಅವ್ರಿಗೇನೆ ಮಂಜೂರು ಮಾಡೋದಿಕ್ ಹೋಗ್ತಾ ಇದ್ದಾರೆ. ಸರ್ಕಾರ ಶಾಮೀಲಾಗಿ ಸರ್ಕಾರದಿಂದ ಕುಂಬಕ್ಕು, ಸರ್ಕಾರನೇ ಇದಕ್ಕ ಕೈ ಜೋಡಿಸಿ ಇವಾಗ ಈಗ ಮಂಜೂರು ಮಾಡಕ್ ಹೊರಟ. 2-3 ವಿಚಾರ. ಮೊದಲು ಗ್ರಾಮ ಠಾಣದಲ್ಲಿ ಯಾರಿದ್ರು, ಯಾವ ಗ್ರಾಮ ಠಾಣಾ ವ್ಯಾಪ್ತಿನಲ್ಲಿ ಯಾರ್ದು ಎಷ್ಟೆಷ್ಟು ಆಸ್ತಿ ಇತ್ತು ಅಂತ ಮೊದಲು ದಾಖಲೆಗಳಿತ್ತು ಅಲ್ವಾ? ಹೌದು. ನೀವು ಯಾವಾಗ 40 ವರ್ಷದಿಂದ ನೀವು ಅಲ್ಲಿ ಊರ್ ಬಿಡೋದಿಕ್ ಮೊದಲು ಯಾವ್ದಾದ್ರು ದಾಖಲೆಗಳಲ್ಲಿ ಇರುತ್ತೆ. ಇವರು ಈ ಮನೆಯವರು ಇಂಥ ಜಾಗದಲ್ಲಿ 20/40 ಅಥವಾ 2 ಗುಂಟೆ ಜಮೀನಲ್ಲಿ ಇವರಿದ್ದಾರೆ, ಪಕ್ಕದಲ್ಲಿ ಏನ್ ಗುಡ್ಸ್ಲಾಕೊಂಡಿದ್ರು ಏನಿದ್ರು ಒಟ್ನಲ್ಲಿ ದಾಖಲೆಗಳಿತ್ತು. ಇವತ್ತು ಖಾಲಿ ಮಾಡ್ಕೊಂಡು ಬಂದ ಮೇಲೆ ನೀವು ಅಲ್ಲೆಲ್ಲೋ ಬಂಡೆ ಹತ್ರ ಮನೆಗಳು ಕಟ್ಕೊಂಡಿದ್ದೀರಾ, ನಿಮಗೆ ಹಕ್ಕುಪತ್ರ ಇದೆಯಾ? ಇಲ್ಲ. ಅಲ್ಲಿರೋದಕ್ಕೆ ದಾಖಲೆಗಳಿಲ್ಲ ಈಗ ಸದ್ಯಕ್ಕೆ. ನಿಮ್ಮ ಪೂರ್ವಿಕರು ಎಲ್ಲಿದ್ರು ಅದಕ್ಕೆ ಆ ದಾಖಲೆಗಳು ಇವತ್ತು ನಿಮ್ಗೆ ಸಿಗ್ತಾ ಇಲ್ಲ. ಈ ಈಗ ಮನೆ ಎಲ್ಲೋ ಕಟ್ಕೊಂಡ್ರಲ್ಲ ಬಂದು, ಅಲ್ಲೂನು ನಿಮ್ಗೆ ಹಕ್ಕುಪತ್ರ ಇಲ್ಲ. ನಿಮಗೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಈಗ ಸರ್ಕಾರ ಏನ್ ಹೇಳ್ತಾ ಇದೆ, ಸರ್ಕಾರ ಈಗ ದೊಡ್ಡದಾಗಿ ಸಿದ್ದರಾಮಯ್ಯನವರು ಮನೆ ಒಂದು ಆದೇಶ ಮಾಡಿದ್ದಾರೆ. ಏನಂತ? ಈ 6 ಎಕರೆ 18 ಗುಂಟೆ ಕೊಟ್ಬಿಟ್ಟು ನಾವ್ 8 ಎಕರೆ 38 ಗುಂಟೆ ತಗೊಂಡ್ಬಿಡೋಣ, 9 ಗುಂಟೆ ಕೊಟ್ಬಿಡ್ತಾರೆ ಇವರು. ದಾನಶೂರ ವೀರಕರ್ಣ ಯಾರು MR ಸೀತಾರಾಮು. ಹಾಗಾಗಿ 8 ಎಕರೆ 38 ಗುಂಟೆ ತಗೊಂಡ್ಬಿಡೋಣ, 6 ಎಕರೆ 18 ಗುಂಟೆ ಅವ್ರು ಕೊಟ್ಬಿಡೋಣ. 8 ಎಕರೆ 30 ಗುಂಟೆ ಅದು ಬಂಡೆ ಇರುವಂತಹ ಮತ್ತೆ ಖರಾಬ್ ಲ್ಯಾಂಡ್. ಸರ್ಕಾರನೇ ಖರಾಬ್ ಅಂತ ಘೋಷಣೆ ಮಾಡಿದೆ. ಅದನ್ನ ಯಾವ್ದೋ ಒಂದು ಪತ್ರದಲ್ಲಿ ಏನ್ ಹೇಳುತ್ತೆ, ಆ ಊರಿನ ಜನ ಇಲ್ಲಿ ಬಂದು ಸ್ಥಳಾಂತರ ಆಗಿಲ್ಲ, ವಾಸ ಮಾಡ್ತಾ ಇದಾರೆ. ಇವಾಗ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೆಲವೊಂದು ಕೊಡ್ಲಾಗಿದೆ, ಇಲ್ಲಿ ಸ್ಕೂಲು ಇದೆ ಅಲ್ವಾ? ಹಾಗಾಗಿ ಇದು MS ರಾಮಯ್ಯ ಅವ್ರ ಮಕ್ಕಳು ಅಂತ ಹೇಳ್ತಾ ಇದ್ರು, ಅದು ಕಂದಾಯ ಕಟ್ಟೋದಿಕ್ ಆಗದೆ ಇರೋ ಕಾರಣದಿಂದಾಗಿ ಈಗ ಆಲ್ರೆಡಿ ಊರಿರೋ ಕಾರಣದಿಂದ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಖರಾಬ್ ಭೂಮಿ ಅಂತ ಘೋಷಣೆ ಮಾಡ್ತಾ ಇದೀವಿ ಅಂತ ಖರಾಬ್ ಹೇಳ್ಬಿಡ್ತಾರೆ. ಇವತ್ತು ಆ ಖರಾಬ್ ಭೂಮಿಲಿ ನೀವಿದ್ದೀರಾ. ಇವತ್ತು ಅಲ್ಲಿ ಅವರು ದೊಡ್ಡ ಮನುಷ್ಯರು ಬಂದು ಊರ್ನ ಒಕ್ಲೆಬ್ಸಿದ್ರು. ಇವತ್ತು ಸರ್ಕಾರ ನಿಮ್ಮನ್ನು ಒಕ್ಲೆಬ್ಸಬಹುದಲ್ಲ, ನೀವಿರೋದು ಇವತ್ತು ಖರಾಬ್ ಭೂಮಿಲಿ, ಸರ್ಕಾರದ ಭೂಮಿಲಿ. ಮತ್ತೆ ನಿಮ್ಗೆ ಈ ವಿಚಾರವಾಗಿ ಸರ್ಕಾರ ನಿಮ್ ಜೊತೆ ನಿಂತಿದ್ಯೋ, ನಿಮ್ ವಿರುದ್ಧ ಇದೆಯೋ? ನಮ್ ವಿರುದ್ಧನೇ ಇರೋದು ಈಗ. ಸರ್ಕಾರ ನಮ್ ವಿರುದ್ಧನೇ ಇರೋದು. ಆಮೇಲೆ
ಈ ಥರ ಆದಮೇಲೆ ಈ ಊರು ಅದ್ಲು ಬದ್ಲು ಮಾಡೋಕ್ಕಾಗಲ್ಲ ಅಂದಮೇಲೆ ಪಿ ಡಿ ಒನ ಕರ್ಕೊಂತಾನೆ, ಅಗ್ರಿಮೆಂಟ್ಗಳು ಹಾಕ್ಸ್ಕೊಂತಾನೆ, ಅಗ್ರಿಮೆಂಟ್ಗಳು ಅಲ್ಲ ಎತ್ಕೊಂಡ್ ಬರ್ತಾನೆ, ನಮ್ಗೆ ಗೊತ್ತೇ ಇರಲ್ಲ. ಅಗ್ರಿಮೆಂಟ್ಗಳು ಎತ್ಕೊಂಡ್ ಬಂದು ಹಿಂಗೆ ಕುತ್ರಿಸಿ ಎಲ್ಲ ಕರೆಸ್ತಾನೆ, ಅದ್ಲು ಬದ್ಲು ಮಾಡ್ಕೋಣ ಈ ಅಗ್ರಿಮೆಂಟ್ ಸೈನ್ ಹಾಕುವಂತಾನೆ. ಯಾರು? ಸೀತಾರಾಮ ಪಿ ಡಿ ಒ ಹೇಳ್ತಾನೆ. ಸೀತಾರಾಮ ಬರ್ತಾರೆ, ಸೀತಾರಾಮ ಬರ್ತಾನೆ, ಪಿ ಡಿ ಒ ಹೇಳ್ತಾನೆ ನಿಮ್ ಕಕ್ಪತ್ರಗಳು ಮಾಡ್ಕೊಡ್ತೀವಿ ಅದಕ್ಕೆ ಹಾಕ್ರಿ ಅಂತಾನೆ. ಪಿ ಡಿ ಒ ಈತನೇನ್ ಮಾಡಿದ್ರೆ ಅದ್ಲು ಬದ್ಲು ಅಂತ ಬರ್ಕೊಂಡ್ ಬಂದವನ ಇಂಗ್ಲಿಷ್ ದಾಗ ಮ್ಯಾಟ್ರು. ಇವನ್ ಪಿ ಡಿ ಒ ಏನ್ ಹೇಳ್ತಾನೆ, ಈ ನಿಮ್ ಕಕ್ಪತ್ರ ಕೊಡಕ್ ಬಂದಿರೋದು ನಾನು, ಅವನ ಜೊತೆಗ ಸೀತಾರಾಮ್ ಜೊತೆಗ್ ಬಂದವನೆ. ಆಗ ನಾವು ನಮ್ ಕಕ್ಪತ್ರಗಳು ಬೇಡ, ನೀವು ಕೊಡೋದು ಬೇಡ, ನಮ್ ಕದ್ಲು ಬದ್ಲು ಬೇಡ, ನಾವು ಸೈನ್ಗಳು ಹಾಕಲ್ಲ ಅಂತ ಹೇಳ್ಬಿಟ್ಟು ನಾವು ಸೈನ್ಗಳು ಹಾಕಿಲ್ಲ, ಸೈನ್ಗಳು ಹಾಕಿಲ್ಲ ನಾವು. ಆಮೇಲೆ ಈ ಪಿ ಡಿ ಒ, ಇಒ, ಸಿಒ ಇವರೆಲ್ಲ ಶಾಮೀಲು. ಒಳಗ ಏನು ಇದೇ ಆಗಿರಲಿಲ್ಲ, ಪೊಡಿ ಏನು ಆಗಿಲ್ಲ, ಎಲ್ಲಾ ಖಾತೆಗಳು ಮಾಡೋದು ಅವ್ರ ಹತ್ರ ದುಡ್ಡು ಗಿಳಿಸ್ಕೊಂಡು ಮಾಡ್ಕೊಂಡು ರೆಕಾರ್ಡ್ಗಳು ಸೃಷ್ಟಿ ಮಾಡೋದು. ಈ ತರ ಮಾಡ್ತಾವ್ರೆ. ನಾವು ಸುಮಾರು ಲೆಟರೇಟ್ಗಳು ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಲೆಟರ್ಗಳು ಕೊಟ್ಟಿದ್ದೀವಿ. ಕೊಟ್ರು ಅದನ್ನೆಲ್ಲ ಇದು ಮಾಡಿದಿರೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಶಂಕರ್ ಅವರು ಇದ್ರು, ಅವರು ನಮ್ಗ ಮನವಿ ಇದು ಕೊಟ್ರು, ಲೆಟರ್ ಕೊಟ್ರು, ನೀವು ಇಷ್ಟು ಟೈಮ್ ನಾವು ಹಾಜರಾಗ್ರಿ, ನಾವು ಮೀಟಿಂಗ್ ಕಂಡಿದ್ದೀವಿ, ನಿಮ್ಮ ಊರ್ದು ಕುಂದುಕೊರತೆಗಳು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ರು. ನಾವು ಎಲ್ಲ ಓದ್ವಿ, ನಮ್ಮ ಸದಸ್ಯರುಗಳು ನಮ್ಮ ಗ್ರಾಮಸ್ಥರು ಎಲ್ಲ ಓದ್ವಿ. ಹೋಗಿ ಎಲ್ಲ ನಾವು ಇದೇ ತರ ಹೇಳಿದ್ವಿ, ಎಲ್ಲ ಬಿಡಿಸಿ 1 hour ಅವರು ಎಲ್ಲ ನೋಡಿದ್ರು. ನೋಡ್ಬಿಟ್ಟು ಆಯ್ತಪ್ಪ, ನಾವು ಯಾವ್ದೇ ಕಾರಣಕ್ಕೂ ಅದ್ಲು ಬದ್ಲು ಮಾಡಲ್ಲ, ಊರು ಗ್ರಾಮ ಠಾಣ ನಿಮ್ ತರನ ನಾವು ಕಳ್ಸ್ಕೊಡ್ತೀವಿ ಅಂತ ಹೇಳಿದ್ಕ ರಾತ್ರಿ ಎತ್ತಂಗಡಿ ಮಾಡಿಬಿಟ್ರು ಆತನ್ನ. ಯಾರು? ಶಿವಶಂಕರ್ ಅನ್ನುವಂತಹ ಅಧಿಕಾರಿನ. ಪ್ರಾಮಾಣಿಕವಾಗಿ ಯಾರನ. ಎಷ್ಟು ವರ್ಷದಿಂದ ಇದು? ಸುಮಾರು ಒಂದು ವರ್ಷದಿಂದ. ಇತ್ತೀಚೆಗೆ ಯಾವ ಜಿಲ್ಲಾಧಿಕಾರಿ ನಿಮ್ಮ ಅಹವಾಲನ್ನ ಕೇಳಿ ಇಲ್ಲ ಇದ್ರ ನನ್ನ ಕೈಲಾಗಿದ್ ನ್ಯಾಯ ಮಾಡ್ತೀನಿ ಅಂದವನು ಕೆಲವೇ ತಿಂಗಳಲ್ಲಿ ಇಲ್ಲ. ಅದು ನಂದೇ ಜಮೀನು MS ರಾಮಯ್ಯಂದು ಅಂತ PDO ಬರ್ದವನೆ. ಜಿಲ್ಲಾಧಿಕಾರಿ ಅವ್ರದೆಲ್ಲ ಖರಾಬು ಅಂತ ಬರ್ದವ್ರೆ. ಅಧಿಕಾರಿಗಳಿಗೆ ಇಷ್ಟು ವ್ಯತ್ಯಾಸಗಳಿವೆ. ಅಂದ್ರೆ ದುಡ್ಡು ತಿಂದಿರೋರು ದುಡ್ಡು ತಿಂದ ಇಲ್ದಿರೋರು ಅಂತ ಲೆಕ್ಕ ದುಡ್ಡು ಅಂತ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲ ಅರ್ಜಿಗಳು ಕೊಟ್ಟಿದ್ರೆ ಅದನ್ನ ಕೇರೆ ಮಾಡಿದಿರ ರಿಜಿಸ್ಟ್ರೇಷನ್ ಈ PDO ಮಾಡ್ತಾನೆ. ಏನು ಈಗ ಆ ವಿಚಾರಕ್ಕೆ ಬರೋಣ. ಈಗ ನಮ್ಮ ವೇಣುಗೋಪಾಲ್ ಇದಾರೆ, ನಿಮ್ಮ ಮನೆಯವರು ಗ್ರಾಮ ಪಂಚಾಯತಿ ಸದಸ್ಯರಲ್ವಾ? ನಿಮ್ಮೂರ್ನವ್ರು ಎಷ್ಟು ಜನ ಸದಸ್ಯರಿದ್ದಾರೆ ನಿಮ್ಮ ಪಂಚಾಯತಿಲಿ? 3 ಜನ. ಗ್ರಾಮ ಪಂಚಾಯತಿಲಿ ಎಷ್ಟು ಜನ ಇದಾರೆ? 19 ಜನ. ಈ ಮಿಕ್ಕ 16 ಜನ, 3 ಜನ ನಿಮ್ಮೂರವರು, ಮಿಕ್ಕ 16 ಜನ ನಿಜಕ್ಕೂ ನಿಮ್ಮೂರಿನ ಹಿತವನ್ನ ರಕ್ಷಣೆ ಮಾಡ್ಬೇಕು ಅನ್ನೋ ಮನೋಭಾವದವ್ರು ಇದಾರಾ? ಮತ್ತೆ ಅದೇ ಹೇಗೆ ಅಲ್ಲಿ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಇವ್ರು ಅದಲು ಬದಲು ಮಾಡ್ಕೊಳ್ಳೋದಕ್ಕೆ ಆಕ್ಷೇಪಣೆ ಇಲ್ಲ ಅಂತ ಪತ್ರ ಬರೀತಾರ ಅವರು? ಅಲ್ಲಿ ಏನಾಗಿದೆ ಅಂದ್ರೆ ನಾವು ಮೀಟಿಂಗ್ ಅಲ್ಲೇ ನಾವು ನಮ್ಮೂರಿಂದ ಅರ್ಜಿ ತಗೊಂಡು ಕೊಟ್ವಿ, ಮಾಡಬಾರ್ದು ಅಂತ ನಾವ್ ಹೇಳಿದಾಗ ಒಂದ್ ಸ್ವಲ್ಪ ಅಲ್ಲಿ ಅವ್ರ ಜೊತೆ ಇರೋರು ಏನ್ ಮಾಡಿದ್ರು, ಮಾಡ್ಬೇಕು ಅಂತ ನಮಗ್ ಗೊತ್ತಿಲ್ದೇನೆ ರಿಸಲ್ಯೂಷನ್ ಮಾಡಿದ್ರು. ಅವನು PDO ಒಳಗಡೆ ಹಾಕೊಂಡು ಅವ್ನು ಬರೆದ್ಬಿಟ್ಟು ಸೈನ್ ಹಾಕ್ಬಿಟ್ಟಿದ್ದಾರೆ. ಅವ್ರು ಅಲ್ಲಿ ಸಭೆಯಲ್ಲಿ ಚರ್ಚೆ ಆಗಿದ್ದೇ ಬೇರೆ, ಅಲ್ಲಿ ಪತ್ರದಲ್ಲಿ ಇರೋದೇ ಬೇರೆ. ಆ PDO ಪುಣ್ಯಾತ್ಮನ ಹೆಸರೇನು? ಗಂಗರಾಜು. ಈಗಲೂ ಇದಾನೆ. ಅದನ್ನೇನು ನೀವು ಸನ್ಮಾನ ಮಾಡಿಲ್ಲ ಆಮೇಲೆ ಹೋಗಿ? ಏನ್ ಮಾಡ್ತೀರಿ ಸರ್? ಅಲ್ಲ, ಒಂದು ಹಾರ ತಗೊಂಡೋಗಿ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನ್ಯಾಯವಂತ ನೀನು, ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರನ್ ತುಂಡು ಅಂತ ಹೇಳಿ ಒಂದು ಸನ್ಮಾನ ಮಾಡಿ ಬರ್ಬೇಕು. ಅವಾಗ ಮತ್ತೆ ಆದ್ರೆ ಆ ಗ್ರಾಮ ಪಂಚಾಯತಿ ಇವಾಗ ಬರ್ಖಾಸ್ತ್ ಆಗೋಗಿದೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ಅವಧಿ ಮುಗಿದೋಗಿದೆ. ಆ ಗ್ರಾಮ ಪಂಚಾಯತಿ ಸದಸ್ಯರು ಅದಾದ್ಮೇಲೆ ಸೈನ್ ಮಾಡುವಾಗ ಬೇರೆಯವರು ಇದು ತೀರ್ಮಾನ ಆಗಿಲ್ಲ ಆದ್ರೂ ನಿಂಗೆ ಬರ್ದವನೆ ಅಂತ ಹೇಳಿ ಅಬ್ಜೆಕ್ಷನ್ ಮಾಡಿದ್ರಾ? ಮೊದಲು ಸೈನ್ ಮಾಡ್ಬಿಡ್ತೀರಾ? ಅವ್ನಿಗೆ ಇಷ್ಟ ಬಂದು ಬರ್ಕೊಳ್ಳೋದು, ಆಮೇಲೆ ಒಂದು 15 ದಿನಕ್ಕೆ 20 ದಿನಕ್ಕೆ ಅವರು ರಿಸಲ್ಯೂಷನ್ ಬರೆಯೋದು. ಅವಾಗ ನೀವು ಅದಾದ್ಮೇಲೆ ಇದನ್ನ ಇಲ್ಲ ನಮ್ ಸೈನ್ ಮಾಡಿರ್ಲಿಲ್ಲ ಅಥವಾ ನಮ್ಮ ಮುಂದೆ ತೀರ್ಮಾನ ಆಗ್ಲಿಲ್ಲ ಅಂತ ಏನು ಮಾಡ್ಲಿಲ್ವಾ? ಅದೇನು ವಿಡಿಯೋ ರೆಕಾರ್ಡಿಂಗ್ ಏನು ಆಗಲ್ವಾ? ನೋಡಿ, ಸುಮ್ನೆ ವಿಚಾರ ಯಾವ ತರ ಫ್ರಾಡ್ಗಳು ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾರೆ. KRS ಪಕ್ಷ ನಾವು ಮೊದಲಿಂದ ಅನ್ನೋದಕ್ಕೆ ಯಾಕೆ ವಿಡಿಯೋ ಮಾಡಿ, ವಿಡಿಯೋ ರೆಕಾರ್ಡಿಂಗ್ ಮಾಡಿ, ವಿಡಿಯೋ ದಾಖಲಿಟ್ಕೊಳ್ಳಿ, ಲೈವ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದೇ ತರಕ್ಕೆ. ಆವತ್ತು
ಇವ್ರ ನಿಮ್ಮ ಮನೆಯವ್ರ ಹೆಸರೇನು? ಪ್ರಭಾವತಿ ಪ್ರಭಾವತಿ ವೇಣುಗೋಪಾಲ್ ಅಂತ. ಅವರು ಗ್ರಾಮ ಪಂಚಾಯತಿ ಸದಸ್ಯೆ. ಆವತ್ತು ನಡೆದಿದ್ದೇನು, ಸಭೆ ಆರಂಭ ಆಗೋದಿಕ್ ಮೊದಲು, ಅಂದ್ರೆ ಸಭೆ ಆರಂಭದಲ್ಲೇನೆ ಎಲ್ರದ್ದು ಹಾಜರಾತಿ ಸಹಿ ಇರುತ್ತೆ. ಅದಾದ ಮೇಲೆ ಪಿಡಿಒನೋ ಕಾರ್ಯದರ್ಶಿನೋ ಸಭೆಯ ಮಿನಿಟ್ಸ್ ಆಫ್ ದ ಮೀಟಿಂಗ್, ಸಭೆಯ ನಡಾವಳಿಗಳನ್ನ ಬರೀಬೇಕು. ಆದ್ರೆ ಆ ನಡಾವಳಿಗಳು ಬರೆದ ಮೇಲೆ ಸಹಿ ಮಾಡಿಸ್ಕೊಂಡಿಲ್ಲ, ಅದಕ್ಕೆ ಮೊದಲೇ ಸಹಿ ಆಗ್ಬಿಟ್ಟಿದೆ. ಆಮೇಲೆ ಸಭೆಯ ನಡಾವಳಿಗಳನ್ನ ಬರೆದಾದ ಮೇಲೆ ಅದು ಇರೋದು ಹೇಗೆ ಅಂದ್ರೆ ಓದಿ ಹೇಳಬೇಕು. ಯಾಕಂದ್ರೆ ಸಭೆಯಲ್ಲಿ ನಡೆದಿರೋದೇ ಒಂದು, ಅಲ್ಲಿ ದಾಖಲಾಗಿರೋದೇ ಒಂದು ಅಂತ ಆಗಬಾರದು. ಮತ್ತೆ ನಮ್ಮೆಲ್ಲರದ್ದು ಸಮ್ಮತಿ ಇದೆ ಅಂತ ಅದಕ್ಕೆ ಆಗ್ಬೇಕು ಅನ್ನೋ ಆಗಿದ್ರೆ ಅದನ್ನ ಓದಿ ಹೇಳಬೇಕು ಅಂತಿದೆ. ಅದ್ರ ಜೊತೆಗೆ ಇವೆಲ್ಲ ರೆಕಾರ್ಡ್ ಆಗ್ಬೇಕು, ವಿಡಿಯೋ ಅವ್ಯಾವೂ ಆಗಿಲ್ಲ ನಿಮ್ಮಲ್ಲಿ, ನಮ್ಮ ಪಂಚಾಯತಿ ಓದು ಇಲ್ಲ, ಒಂದೇ ದಿನಕ್ಕೆ ಆಗಿಲ್ಲ ಸರ್, ಒಂದೇ ರೆಸೊಲ್ಯೂಷನ್ ಆಗಿಲ್ಲ. ಸೊ ಹಾಗಾಗಿ ಇವಾಗ ಅವ್ನ್ PDO ಗಂಗರಾಜುನ ಸಾಧ್ಯ ಆದ್ರೆ ನಾವು ಒಂದ್ಸಲ ಬರ್ತೀವಿ, ಒಂದು ಹಾರ ಶಾಲೆ ಎಲ್ಲ ಅವ್ನ್ ಸನ್ಮಾನ ಮಾಡಿ, ಏನ್ ತಪ್ಪೇನಿಲ್ಲ. ಪಾಪ ಒಳ್ಳೆ ಕೆಲಸ ಮಾಡಿದಾನೆ, ಸಂಬಳದಲ್ಲಿ ಬದುಕ್ತಾ ಇದ್ದಾನೆ, ಏನು ಭ್ರಷ್ಟ ಅಲ್ವಾ, ಲಂಚ ಏನು ತಗೊಳ್ಳಲ್ಲ, ನ್ಯಾಯವಂತ, ಸನ್ಮಾನ ಮಾಡೋಣ. ಸೊ ಹಾಗಾಗಿ ಈಗ ಅಲ್ಲಿ ನಿಮ್ಮ ವಿರುದ್ಧನೇ ಆಗ್ಬಿಟ್ಟಿದೆ. ಇವಾಗ ನಂದು ಇನ್ನೊಂದು ಪ್ರಶ್ನೆ, ನಿಮ್ ವಿರುದ್ಧ ಯಾಕಾಗಿದೆ ಅನ್ನೋದಕ್ಕೆ, ಮತ್ತೆ ನಿಮ್ಗೆ ಅಲ್ಲಿ ಮುಂದಕ್ಕೂ ಈಗ ನೀವ್ ಎಲ್ಲಿದ್ದೀರೋ ಬಂಡೆ ಹತ್ರ ಅಲ್ಲೂ ನಿಮ್ನ ಉಳಿಸ್ತಾರೋ ಇಲ್ವೋ ಅನ್ನೋದಕ್ಕೆ ಒಂದು ಪ್ರಶ್ನೆ. ನಿಮ್ಮೂರು ನೀವು ಎಲ್ಲ ಮನೆಗಳು ಕಟ್ಕೊಂಡಿದ್ದೀರಲ್ಲ ಈಗ, ಎಲ್ಲ ಸರ್ಕಾರಿ ಜಾಗ ಅಂತ ಖರಾಬ್ ಅನ್ನೋ ಜಾಗದಲ್ಲಿ ಕಟ್ಟಿದ್ದೀರಾ. ನಮ್ PDOಗೆ ಇದನ್ನ ಖಾತೆ ಮಾಡ್ಕೊಡ್ರಿ, ಇಲ್ಲ ಒಂದು ನೈನೂಟೇನ್ ಹಾಕೊಡ್ರಿ ಅಂದ್ರೆ ಇದು ನಿಮ್ಮದಲ್ಲ MS ರಾಮಯ್ಯಂದು ಅಂತ ಅವರೇ ಹೇಳ್ತಾರೆ. ಆಮೇಲೆ ನಾನ್ ಬಂದ್ ನೋಡ್ದೆ, ಬಂಗ್ಲೆಗಳೆಲ್ಲ ಇದೆಯಾ ನಿಮ್ಮೂರಲ್ಲಿ? ಬಂಗ್ಲೆಗಳ ತರ ಕಟ್ಕೊಂಡಿದ್ದೀರಾ? ಯಾವ ತರ ಕಟ್ಕೊಂಡಿದ್ದೀರಾ ಮನೆಗಳು? ಸ್ವಲ್ಪ ಹೆಂಚಿನ ಮನೆಗಳಿದೆ, ಒಂದ್ ಸ್ವಲ್ಪ ಶೀಟ್ ಮನೆಗಳಿದೆ. ಬಂಗ್ಲೆ ಆತರ ಸದಾಶಿವ ನಗರದಲ್ಲಿ ಇದ್ದಂಗಿಲ್ಲ, ಆ ತರಕ್ಕಿಲ್ಲ. ಈಗ ಅದ್ರ ಪಕ್ಕದಲ್ಲಿ ಸುಮಾರು 1-1.5 ಕೋಟಿ ರೂಪಾಯಿ ಬೆಲೆ ಬಾಳೋ 1000 ಅಪಾರ್ಟ್ಮೆಂಟ್ ನಿಮ್ಮ ಊರ್, ಅದೇ ಈ ಗೀಮಾಳ ಸೇರಿದ್ರೆ 37 ಸರ್ವೆ ನಂಬರ್ ಅಲ್ಲೇ ಬಂದ್ಬಿಟ್ಟಿದೆ ಅಲ್ವಾ? ಹೌದು ಸರ್. ಅವ್ರದ್ದು ಹೆಚ್ಚು ಕಮ್ಮಿ 20-30 ಎಷ್ಟು ಅಂತಸ್ತಿದೆ? 14 ಫ್ಲೋರ್ ಇದೆ. ಯಾರ್ದದು, ಯಾವ್ದು ಕಂಪನಿ ಅದು? ಬಿರ್ಲಾ ಅವ್ರದಲ್ವಾ? ಈಗ ನಂದೊಂದು ಪ್ರಶ್ನೆ, ಕೋಟಿ 50 ಲಕ್ಷನೋ ಕೋಟಿನೋ ಕೊಟ್ಟು ಬರ್ತಾರೆ, ನಿಮ್ಮದ್ ನೋಡಿದ್ರೆ ಕಿತ್ತೋಗಿರೋ ಹೆಂಚು, ಕಿತ್ತೋಗಿರೋ ಶೀಟು, ಅಲ್ಲೆಲ್ಲ ಇನ್ನೂ ಹಸು ಸಾಕ್ತಾ ಇದ್ದೀರಾ, ಆಮೇಲೆ ಸರಿಯಾಗಿ ಟಾಯ್ಲೆಟ್ಗಳು ಕಟ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಬಡವರು ಅಲ್ಲ, ಇಳಿತಿಲ್ಲ, ಬಡವರು ಅಲ್ವಾ? ಏನು ಮತ್ತೆ ಏನು ಸರಿಯಾಗಿ ವಿದ್ಯೆನೂ ಜಾಸ್ತಿ ಇಲ್ಲದೆ ಇರೋರು ಹುಡುಗರು ಒಂದಷ್ಟು ಜನ ಇದ್ದಾರೆ. ಪಕ್ಕದಲ್ಲೇ ಗೌರ್ಮೆಂಟ್ ಸ್ಕೂಲ್ ಇದೆ, ಬಡವ್ರ ಮಕ್ಕಳು ಓದ್ತಾರೆ. ಅವರೆಲ್ಲ ಅಷ್ಟು ಸಾವಿರಾರು ಅಪಾರ್ಟ್ಮೆಂಟ್ಗಳು ಅಲ್ಲಿ ಬರ್ತಾ ಇದಾವೆ, ಆಲ್ರೆಡಿ ಕಟ್ಬಿಟ್ಟಿದ್ದಾರೆ. ಅಲ್ಲಿ ವಾಸ ಮಾಡೋರಿಗೆಲ್ಲ ನಿಮ್ಮನ್ನ ನೋಡಿ ಚಿಚಿ ತೂತು ದುರ್ಗಂಧ, ಇವ್ರ ವಾಸನೆ ಇವೆಲ್ಲ ಖಾಲಿ ಮಾಡಿಸ್ಬೇಕು ಅಂತ ಅನ್ಸಲ್ವಾ ಅವ್ರಿಗೆ? ಅದಕ್ಕೆ ಅಲ್ವಾ ಇವಾಗ ಇವೆಲ್ಲ ಆಗ್ತಾ ಇರೋದು? ಹೌದು ಹೌದು. ಬಡವರು ಕಾಣಿಸ್ಬಾರ್ದು, ಬಡವರು ಬದುಕಬಾರ್ದು. ನೀವು ಅಲ್ಲೇನೋ ನೀವು ದೊಡ್ಡ ಸದಾಶಿವ ನಗರ ಇದ್ದಂಗೆ ಒಂದು ಪಾಸ್ಟ್ ಲೊಕ್ಯಾಲಿಟಿ ಆಗಿದ್ರೆ ಬೆಲೆ ಬರ್ತಾ ಇತ್ತು. ಈಗ ನೀವು ಹಳೆ ಊರಲ್ಲೂ ನಿಮ್ ಜಾಗ ಇಲ್ಲ, ಈಗ ನೀವು ಬಂದಿರೋದು ನಿಮ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಇಲ್ಲಿ ನಿಮ್ಮನ್ನ ಅವ್ರಿಗೆಲ್ಲ ದೃಷ್ಟಿ ಬಟ್ಟು ಅಂತಾರಲ್ವಾ, ಆ ತರಕ್ಕಿರೋವಾಗ ಈ ಜಾಗನೂ ನಿಮ್ಮನ್ನ ಉಳಿಸ್ತಾರಾ? ಉಳಿಸಲ್ಲ ಸರ್. ಯಾಕೆ? ನೀವು ಬಡವರಲ್ವಾ? ಬಡವರು ಶ್ರೀಮಂತರ ಮುಂದೆ ನೀವು ಕಾಣಿಸ್ಕೊಂಡ್ರೆ ಅವ್ರಿಗೆ ಅಸಹ್ಯ ಆಗಲ್ವಾ? ಹೌದೌದು. ಮೊನ್ನೆ ನಾವು ಹೋಗಿದ್ವಿ ಇಲ್ಲೇ ಕೋಲಾರ DC ಹತ್ರ. ಕೋಲಾರ DC ಹತ್ರ ಹೋದಾಗ ನಮ್ಮವರು ಅಲ್ಲಿ ಯಾವ್ದೋ ಒಂದು ವಿಚಾರಕ್ಕಿದೆ, ಸರ್ಕಾರಿ ಭೂಮಿ ಉಳಿಸೋದು ವಿಚಾರವಾಗಿ ಹೋಗಿದ್ರಂತೆ. ಅವತ್ತು DC ಇರ್ಲಿಲ್ಲ, DC ಬದಲು ADCಗೆ ಬಂದಿದ್ದಾರೆ, ಅಡಿಷನಲ್ DC. ಆ ಅಮ್ಮ ಬಂದವರು ನಮ್ಮವರು ಈ ತರ ಕೊಡೋದಿಕ್ ಹೋದ್ರೆ ಏನಂದ್ರಂತೆ, ಇದು ಅಂದ್ಕೊಳ್ರಿ ಅಂದ್ರಂತೆ. ಪಾಪ ಅವ್ರದನ್ನು ನಾವು ಗಮನಿಸ್ಬೇಕು, ಅವ್ರಿಗೆಲ್ಲ ರೋಗಗಳಿರುತ್ತೆ, ಒಬ್ರಿಗಿಂದ ಒಬ್ರಿಗೆ ಗಂಟು ರೋಗ ಇರುತ್ತೆ. ಅವ್ರ ಅಂಟರೋಗ ನಮ್ಮವ್ರಿಗೆ ಅಂಟಬಾರ್ದು ಅಂತ ಹೇಳಿ ದೂರ ನಿಂತ್ಕೊಳ್ರಿ ಅಂತ ಹೇಳಿದ್ದು. ಇದು ನಮ್ ವ್ಯವಸ್ಥೆ ಅಲ್ವಾ? ಅದೇ ತರಕ್ಕೆ ಈಗ ಇದು ಉಲ್ಟಾ. ಈಗ ಅವ್ರಿಗೆ ಅಷ್ಟೆಲ್ಲ ಅಪಾರ್ಟ್ಮೆಂಟ್ಗಳು ಬರ್ತಾ ಇದೆ, ಒಳ್ಳೆ ಜಾಗ. ನಿಮ್ಮೂರನ್ನ ಉಳಿಸ್ತಾರ ಅವರು? ಈಗಿರೋ ಜಾಗನ ಉಳಿಸ್ತಾರ? ಉಳಿಸಲ್ಲ. ಅಲ್ಲಿರೋರ್ 4 ಜನಕ್ಕೆ ಒಂದಷ್ಟು ದುಡ್ಡು ಕೊಟ್ಟು ಖಾಲಿ ಮಾಡಿಸ್ಬಿಟ್ರೆ ಮಿಕ್ಕಿದೇನು ಉಳಿಯುತ್ತೆ? ಇನ್ಯಾರಿಗೋ ಇನ್ನೊಂದಷ್ಟು ದಿವಸ ಹೋದ್ಮೇಲೆ ಬುಲ್ಡೋಸರ್ ತಂದು ಊರ್ ಮೇಲೆ ಅರ್ಸದ್ರಾಯ್ತಲ್ವಾ? ನಿಮ್ದು ಇದೇ ಸ್ಥಿತಿಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ದೇನ್ ಅನ್ಸುತ್ತೆ? ಆಗುತ್ತೆ ಅಂತೀರಾ ಹಿಂಗೆ, ಅಥವಾ ಬೇರೆನೂ ಆಗ್ಬೋದಾ? ಅಥವಾ ನೀವೆಲ್ಲ ಊರವ್ರು ಗಟ್ಟಿಯಾಗಿದ್ದೀರಾ? ಇನ್ನು ಮುಂದಕ್ಕೆ ಹೋರಾಟ ಏನ್ ನಡೆಯುತ್ತೆ? ಹೋರಾಟ ಎಷ್ಟೇ ಮಾಡಿದ್ರು ಅದನ್ನ ಅಧಿಕಾರಿಗಳು ಶಾಮೀಲಾಗಿ ನಮಗ ತೊಂದರೆ ಕೊಡ್ತಾನೆ ಬಂದ್ಬಿಟ್ರು. ಈಗ ನೀವು ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರೆ ಅಧಿಕಾರಿಗಳು ಕರ್ತವ್ಯ ಇಲ್ಲಪ್ಪ ಈ ತರ ಮೋಸ ಆಗಿರೋದಕ್ಕೆ? 95ರಲ್ಲಿ ಹಾಕಿದ್ದೆ ನಾನು ಲೋಕಾಯುಕ್ತಲ್ಲಿ. ಏನು ಕ್ರಮ ಆಗಿಲ್ಲ. ಮತ್ತೆ ಲೋಕಾಯುಕ್ತದವರು ಇಲ್ಲಿ ಬಂದೇ ಇಲ್ಲ. ಈ ಮಧ್ಯದಲ್ಲಿ ಇತ್ತೀಚೆಗೆ ನೀವೇನು ಲೋಕಾಯುಕ್ತ ಕೇಸ್ ಹಾಕಿಲ್ಲ? ಅಷ್ಟೇ ಸಲ್ಗ್ ಹಾಕಿದ್ದೀವಿ, ಅವರು ಏನು ಮಾಡಿಲ್ಲ. ಒಂದು ಮಾತಿದೆ ನಾಗರಾಜ್ ಅವ್ರೆ, ಈ ಲೋಕಾಯುಕ್ತವ್ರಿಗೆ ಅಥವಾ ಈ ಹ್ಯೂಮನ್ ರೈಟ್ಸ್ ಅವ್ರಿಗೆ ಅಥವಾ ಈ ಪರಿಶಿಷ್ಟ ಜಾತಿ ಪಂಗಡ ಅದು ಕಲ್ಯಾಣ ಇದೇನು ಇದೆಯಲ್ವಾ, SC/ST ಕಮಿಷನ್, ಅಲ್ಲಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರೆ ಗಿರಾಕಿ ಹುಡುಕೊಟ್ಟಂಗೆ ಅವ್ರಿಗೆ. ಗಿರಾಕಿ ಹುಡುಕೊಟ್ಟಂಗೆ ಅವರು ಏನ್ ಬೇಕಾದ್ರೂ ಮಾಡ್ಕೊಂಡು ಈಗ
ಈಗ ಈ ಅದ್ಲು ಬದ್ಲಕ ಅವರು ಕೈ ಜೋಡ್ಸವ್ರೆ ಯಾರು ಈ SC/ST ಸೆಲ್ನವರು ಸೆಲ್ನವರು ರಿಪೋರ್ಟ್ ಐತೆ ಆದ್ರೆ ಅವ್ರದೇ ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರದ್ದೇ ರಿಪೋರ್ಟ್ ಇದರಿಂದ ಕೊಟ್ಟಿದ್ದಾರೆ. ಏನು ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಯಾವುದೇ ತರದ ಅನ್ಯಾಯ ಆಗಲ್ಲ ಅಂತ ಹೇಳ್ಬಿಟ್ಟು ಆಗ್ಯಾವ್ರೆ. ನಾವು ಲೋಕಾಯುಕ್ತ ಎಲ್ಲ ರೆಡಿ ಮಾಡಿದೀವಿ. ಈಗ ನೀವು ನಾನು ನೋಡಿದಾಗೆ ಸರ್ಕಾರದೊಂದು ನಡಾವಳಿ ಇತ್ತೀಚೆಗೆ ಮೊನ್ನೆ 9ನೇ ತಾರೀಕು ನಮ್ಮ ಘನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಆ ಸಭೆಯ ಸಚಿವ ಸಂಪುಟ ಟಿಪ್ಪಣಿ ನನ್ನ ಮುಂದೆ ಇದೆ. ಆ ಸಚಿವ ಸಂಪುಟ ಟಿಪ್ಪಣಿಲಿ ಈಗ 6 ಎಕರೆ 18 ಗುಂಟೆ ಗ್ರಾಮ ಠಾಣಾ ಜಮೀನು ಅಂತ ಅವ್ರು ಹೇಳ್ತಾರೆ. ಅದನ್ನ ಅವ್ರಿಗೆ ಬಿಟ್ಕೊಟ್ಬಿಡೋಣ. ಮಿಕ್ಕ 8 ಎಕರೆ 36 ಗುಂಟೆ 38 ಒಂದೇ 4 ಗುಂಟೆ ಕಡಿಮೆ 9 ಎಕರೆನ ಇವ್ರು ಬಿಟ್ಕೊಡ್ತಾರೆ. ಯಾರು ಸರ್ಕಾರಕ್ಕೆ ಬಿಟ್ಕೊಡ್ತಾರೆ ಅಂತ ಸರ್ಕಾರಕ್ಕೆ ಬಿಟ್ಕೊಡ್ತಾರೆ. ಇಲ್ಲಿರೋ ಪ್ರಶ್ನೆ ಆಗ್ಲೇ ಮತ್ತೆ ನಾವು ವಾಪಸ್ ಬಂದು ಹೇಳೋದಾದ್ರೆ, ಗ್ರಾಮ ಠಾಣಾದಲ್ಲಿ ನಿಮ್ಮದೇ ಆದಂತ ಸ್ವಂತ ಜಮೀನಿತ್ತು, ಸ್ವಂತ ಸೈಟ್ಗಳಿತ್ತು, ಮನೆಗಳಿದ್ದು ಅಲ್ವಾ? ಗ್ರಾಮ ಠಾಣಾದಲ್ಲಿ ಹೊರಗೆ ಬಂದಿದ್ದೀರಾ. ಈಗ 8 ಎಕರೆ 36 ಗುಂಟೆ ಕೊಡ್ತಾ ಇದಾರೆ. ಈ 8 ಎಕರೆ 36 ಗುಂಟೆಲಿ ನಿಮ್ಗೆ ಎಷ್ಟೆಷ್ಟು ಕೊಡ್ತಾರೆ? ಅವ್ರ ಪ್ಲಾನು, ಅವರು ಅನುಭೋಗ ಏನಂದ್ರೆ 20 ಎಕರೆ ಕೆರೆ ಐತೆ, ಅದನ್ನ ಮುಚ್ಕೊಂಡ್ಬಿಡೋದು. 10 ಎಕರೆ ಬಂಡೆ ಐತೆ, ಆಗ್ಲೇ ಅವರೇ ಹೊಡ್ಕೊಂಡು ತಿಂದ್ಬಿಟ್ಟವ್ರೆ. ಇನ್ನ ಹಳ್ಳ ಮಾಡ್ಬಿಟ್ಟವ್ರೆ. ಆ ಮಣ್ಣು ಹಾಕೊಂಡು ಅದನ್ನು 10 ಎಕರೆ ಹೊಡೆದ್ ಬಿಡೋದು. ಆಮೇಲೆ ಸರ್ಕಾರಿ ದೊಂಗ್ರ ಐತೆ 4 ಎಕರೆ 30 ಗುಂಟೆ, ಅದು ಹೊಡ್ಕೊಂಡು ಮಣ್ಣು ಮುಚ್ಚಿಬಿಟ್ಟು ಲೇವಟ್ ಮಾಡ್ಕೊಂಡ್ಬಿಡೋದು. ಅಂದ್ರೆ ಒಂದು ಕಣಿವೆ ತರಕ್ಕೆ ಕಾಲು ದೊಡ್ಡ ಹಳ್ಳ, ದೊಡ್ಡ ಹಳ್ಳ 4 ಎಕರೆ 30 ಗುಂಟೆ. ಆಮೇಲೆ ಇಲ್ಲಿ ಮದ್ನಗುಂಟೆ ಆಂಜನೇಯನ ದೇವಸ್ಥಾನ ಅಂತ ಐತೆ, ಅಲ್ಲಿ ಕುಂಟೆ ಕಟ್ಟಿದ್ರು ಕಲ್ಯಾಣಿ. ದೇವನಹಳ್ಳಿ ಕಂಚಟ್ಕರು ಅಂತ ಅವರು ಕಟ್ಟಿದ್ರು ಕುಂಟೆ. ನಮ್ಮ ತಂದೆ ಕಾಲದಿಂದ ಇತ್ತು ಅದು. ಅಲ್ಲಿ ಛತ್ರಗಳು ಕಟ್ಟಿದ್ರು. ಅಲ್ಲಿ ಭಕ್ತರು ಬಂದ್ರೆ ಅನ್ನ ಮಾಡಿ ಹಾಕೋರು. ಆ ಛತ್ರಗಳನ್ನೆಲ್ಲ ತಳಿಸ್ಬಿಟ್ಟ, ಆ ಮರಗಳನ್ನೆಲ್ಲ ಹೊಡೆದಾಕ್ಬಿಟ್ಟ, ಆ ಕುಂಟೆನೆಲ್ಲ ಶಿಥಿಲ ಮಾಡಿಬಿಟ್ಟ, ಅದೆಲ್ಲ ಕಾಂಪೌಂಡ್ ಹಾಕೊಂಡ್ಬಿಟ್ಟ. ಅದು ಉಳಿತದೆ. ಇನ್ನ ಬೇರೆ ಬೇರೆ ಅವೆ, ಅವೆಲ್ಲ ಜಮೀನ್. ಇದೊಂದು 8 ಎಕರೆ ತೋರಿಸ್ಬಿಟ್ರೆ ಆ 8 ಎಕರೆ ಕೊಡೋದು ಯಾವ್ದು? ನಾವು ಉಳಿಯ ಮಾಡ್ತಾ ಇದ್ವಲ್ಲ ಗೋಮಾಳ, ಆ ಜಮೀನೆ ಆ 8 ಎಕರೆ ಕೊಡೋದು. ತುಪ್ಪ ಸೌರೋದು, ಅದು ಅದರಲ್ಲಿ ಅರ್ಧ ಬಂಡೆ, ಇನ್ನು ಅರ್ಧ ತುಪ್ಪ ಸೌರೋದು. ಹಿಂಗ್ ಮಾಡಿ ಈ ಜಮೀನುಗಳೆಲ್ಲ ಲಪ್ಟಾಯಿಸ್ಬೇಕು, ಈ ಜಮೀನುಗಳೆಲ್ಲ ಹೊಡೆದು ಬಿಡ್ಬೇಕು. ಆಮೇಲೆ ಹೇಳೋರು ಕೇಳೋರು ಯಾರು ಇರಲ್ಲ. ಈ ಕಡೆಕ ಹಾಕ್ಬಿಟ್ಟು ಕಾಂಪೌಂಡ್ ಎಲ್ದು ಬಿಟ್ರೆ ಕೆರೆನೋ ಇವ್ರದೇ ರಸ್ತೆ ಎಷ್ಟು ರಸ್ತೆ ಐತೆ. ದೇವನಹಳ್ಳಿಗೆ ನಿಂದ ನಮ್ಮೂರ್ಗ್ ಬರೋ ರಸ್ತೆ, ಎರ್ತ್ಗನಹಳ್ಳಿನಿಂದ ನಮ್ಮೂರ್ಗ್ ಬರೋ ರಸ್ತೆ, ಶೆಟ್ಟಿಗರಿಗೆ ಹೋಗೋ ಕಾಲ್ದಾರಿ, ದೊಡ್ಡಜಾಲ್ಕ್ ಹೋಗೋದು ರಸ್ತೆ, ಈ ರಸ್ತೆಗಳೆಲ್ಲ ಮುಚ್ಚಿಬಿಡೋದು. ಎಲ್ಲ ಸೌಕರ್ಯ ಆತ್ಮಕ್ಕೆ ತಾನೆ ಆಗೋದು. ನಕಾಶೆ ಇತ್ತಲ್ಲಪ್ಪ ಎಲ್ಲಿ ಇದ್ರಲ್ಲಿನ ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲ 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 ಇಲ್ಲಿ ನೀವ್ ಹೇಳ್ತಾ ಇದ್ದೀರಾ ಊರ್ಗ್ ಹೋಗೋ ಒಂದ್ ರಸ್ತೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಊರು ಅಂತ ಬರ್ದವ್ರೆ, ಯಾರ ಲಾವಾ ಊರು ಅಂತ. ಊರು ಈ ಊ ಬರ್ದಿಲ್ಲ, ಊರು ಬರ್ದಿದ್ದಾರೆ. ರಸ್ತೆ ಇದೆ. ಇವಾಗ ಈ ರಸ್ತೆ ಪೂರ್ತಿ ಸರ್, ಅದು ಏನೇ ಆಗ್ಲಿ ರಸ್ತೆನ ಮುಚ್ಚೋದಿಕ್ ಅವಕಾಶ ಇಲ್ಲ. ಆ ರಸ್ತೆನ ಇಟ್ಕೊಂಡೇ ನೀವು ಬೇರೆ ಬೇರೆ ಏನೇ ಡೆವಲಪ್ ಮಾಡಿದ್ರು ಅದ್ ಮಾಡ್ಬೇಕು. ಆದ್ರೆ ಇವತ್ತು ಆ ರಸ್ತೆ ಇಲ್ಲ, ಮುಚ್ಚವ್ರೆ, ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ಇಲ್ಲಿ ದೇವನಹಳ್ಳಿ ಗೊತ್ತದ ನೋಡ್ರಿ, ಇಲ್ಲಿ ಹೋಗುತ್ತೆ, ಅಲ್ಲ ಇಲ್ಲಿ ಬರುತ್ತೆ ಮೇಲೆ ಬಳ್ಳಾರಿ ರಸ್ತೆ ಎಲ್ಲ ಬರುತ್ತಲ್ಲ, ಚಿಕ್ಕಬಳ್ಳಾಪುರ ಬಳ್ಳಾರಿಗೆ ಬೆಂಗಳೂರು ಅಂತ ಹೇಳಿ ನೋಡಿ. ಇದೆ ದೊಂಗ್ರ 4 ಎಕರೆ 30 ಗುಂಟೆ ಅಂದ್ರೆ ಎಷ್ಟು ಜಮೀನು? ಅದು ಕೆರೆಗೆ ನೀರ್ ಬರೋ ಜಾಗ, ಕೆರೆಗೆ ನೀರ್ ಬರೋ ಜಾಗ ಮೇಲಿಂದ. ಅದನ್ನ ನೋಡಿ, ಇಲ್ಲಿ ದೊಂಗ್ರ ಇಲ್ಲಿವರೆಗೂ ಬಂದಿದೆ. ಇದು ಮುಚ್ಚಿಬಿಟ್ಟವ್ರೆ. ಈಗ ಅಲ್ಲೆಲ್ಲ ಲೇಔಟ್ ಆಗಿದೆ. ಯಾವ್ದಕ್ಕೆ? ಸಾದಳ್ಳಿ ಟೋಲ್ಗೆ ಕಲೆಕ್ಷನ್ ನಿಮ್ಮೂರ್ ಕೆರೆಗೆ ಅದೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಮುಚ್ಚಿ ಈಗ ಸೈಟ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಇದೆಲ್ಲ ಜಮೀನು ರಕ್ಷಣೆ ಮಾಡಬೇಕಾಗಿರುವಂತ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ದಾರೆ. ಅಂದ್ರೆ ಸತ್ತೋಗಿದಾರ, ಬದುಕಿದ್ದಾರೆ. ಕಣ್ ಮುಚ್ಕೊಂಡ್ಬಿಟ್ರು ಅಂತೀವಲ್ಲ ಕೆಲವೊಂದ್ಸಲ ನಾವು ಆಡು ಭಾಷೆಯಲ್ಲಿ, ಹೋಗ್ಬಿಟ್ರು ಅಂದಾಗ ಕಣ್ ಮುಚ್ಕೊಂಡ್ರು ಅಂತಾರೆ. ಹೋಗಿರ್ಬೇಕು, ಅವ್ರು ಯಾರು ಬದುಕಿಲ್ಲ. ರಾತ್ರಿ ವೇಳೆಲ್ಲ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋಗಿ ಕರೆದಿಲ್ವಾ? ಯಾರನ್ನ? ನಮ್ಮನ್ನ ಕರೆದ್ರು. ನಾವು ಮೊದಲಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಎಲ್ಲ ಬಡವ್ರು ಬದುಕಬೇಕು, ಎಲ್ಲ ಬಡವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅನ್ನೋ ಗುರಿ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ. ನಿಮ್ಗೇನು ಯಾರು ಹೊಡೆದು ಬಡ್ದು ಏನು ಮಾಡಿಲ್ಲ? ಮಾಡಕ್ ಬಂದ್ರು. ಅಲ್ಲಿಗೂ ಮೊದ್ಲು ಬೆಂಗಳೂರಲ್ಲಿ ನನಗ ಮಾಡಕ್ ಬಂದ್ರು. ಆಗ ನಾನು SP ಕಮಿಷನರು ಎಲ್ಲರಿಗೂ ನಾನು ಮನೆಗಳು ಕೊಟ್ಟು ನಮ್ ಪ್ರಾಣ ರಕ್ಷಣೆ ಕೊಡ್ರಿ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಅಂದ್ರೆ ನಿಮ್ಮನ್ನ ಆಮಿಷಕ್ಕೆ ತೋರಿಸಿ
ಬಳಸ್ಕೊಳ್ಳಕ್ ನೋಡಿದ್ರು ಬಳಸ್ಕೊಳ್ಳೋದಾಗ ಆಗದೆ ಇದ್ದಾಗ ಬೇರೆ ರೀತಿಲಿ ವ್ಯವಹಾರಗಳು ಅಂದ್ರೆ ಹೊಡೆಯೋದು ಬಡಿಯೋದು ಮಾಡಿದ್ರು. ಆದ್ರೆ ನಿಮ್ ಜೊತೆಗೆ ಒಂದಷ್ಟು ಜನ ನೀವು ದಲಿತ ಸಂಘರ್ಷ ಸಮಿತಿ ಅಲ್ಲಿ ಇಲ್ಲಿ ಸಕ್ರಿಯವಾಗಿ ಇದ್ದಿದ್ರಿಂದ ಅಲ್ಲೊಂದಷ್ಟು ನಾಯಕರ ಜೊತೆ ನೀವು ಹೋರಾಟ ಮಾಡ್ತಿದ್ರಿಂದ ಮತ್ತೆ ಅವರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅದು ಮುಂದಿನ ಹಂತಕ್ಕೆ ಹೋಗ್ಲಿಲ್ಲ. ಇವಾಗ್ಲೂ ನಿಮ್ಗೆ ಪ್ರಾಣ ಉಳಿಯುತ್ತೆ, ನಾವ್ ಈ ಹೋರಾಟ ಮುಂದುವರ್ಸಿದ್ರೆ ನಮ್ಗೇನು ಆಗಲ್ಲ ಅನ್ನೋ ಧೈರ್ಯ ಇದೆಯಾ? ಧೈರ್ಯ ಇಲ್ಲ, ನಮ್ಗ ಧೈರ್ಯ ಇಲ್ಲ. ಯಾಕಂದ್ರೆ ಈ ಅಧಿಕಾರಿಗಳು ನಮ್ಮ ಪರವಾಗಿ ಏನು ನಾವು ಹೇಳಿದ್ದೀವೋ ಆ ತರ ನಾವು ಕಾನೂನು ಪ್ರಕಾರ ಆಗಿ ನಡ್ಕೊಂಡಿದ್ದಿದ್ರೆ ನಮಗ ಒಂದು ಹುಮ್ಮಸ್ಸಿರೋದು, ಹೋರಾಟದಲ್ಲಿ ಒಂದು ಇರೋದು. ಇವತ್ತು ಒಂದು ದಾಖಲೆ ಬರೀತಾರೆ, ನಾಳೆ ಬೆಳಗ್ಗೆ ಒಂದು ದಾಖಲೆ ಬರೀತಾರೆ. ಎಲ್ಲ MS ರಾಮಯ್ಯನ ಮಕ್ಕಳು ಪರವಾಗಿ ಬರೀತಾರೆ. ಈ ತರ ಪರಿಸ್ಥಿತಿ ಆಗಿದೆ. ಈಗ ಇನ್ನು ಮುಂದಕ್ಕೆ ಬೇರೆ ವಿಚಾರ ಮಾತಾಡೋಕೆ ಮೊದಲು MS ರಾಮಯ್ಯ ಅವ್ರಿಗೆ ಆಗ್ಲೇ ಹೇಳ್ದಂಗೆ 16,000 ಕೋಟಿ ರೂಪಾಯಿ ಆಸ್ತಿ ಇದೆ ಅವ್ರ ಕುಟುಂಬದವ್ರಿಗೆ. ಹೌದು, ಇದನ್ನು ಕಡಿಮೆ ಏನೂ ಅಲ್ಲ, ಇದನ್ನು ಸಾವಿರಾರು ಕೋಟಿ ರೂಪಾಯಿ. ಆದ್ರೆ ಈ ತರ ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೊಂಡೋದು, ಪ್ರಭಾವ ಬಳಸೋದು, ಅವರು ಸಾವಿರಾರು ಕೋಟಿ ಇರುವಂತವ್ರು ಬಂದು ನಿಮ್ಮೂರ್ನ ಅದ್ಯಾವ್ದೋ ಒಂದು ವಿಡಿಯೋ ಅದನ್ನು ಮೊನ್ನೆ ಹಾಕಿದ್ದೆ ಫೇಸ್ಬುಕ್ ಅಲ್ಲಿ, ಊರಿನ ಜನರ ಜೊತೆ ಎಲ್ಲ ನಿನ್ ಮೆತ್ತಗ್ ಮಾತಾಡು ಅದು ಇದು, ಈ ತರಕ್ಕೆಲ್ಲ ಬೇಕಾಗಿದ್ಯಾ ಅವ್ರಿಗೆ? ದೊಡ್ಡ ಮನುಷ್ಯ ಅಲ್ವಾ ಅವರು? ಅವ್ರ ಶ್ರೀಮಂತರಿದ್ದಾರೆ. ನಮ್ಮ ಕೈವಾರ ನಾರಾಯಣ್ ತಾತ ಅವ್ರದ್ದು ಟ್ರಸ್ಟ್ ಎಲ್ಲ ನಡೆಸ್ತಾರೆ, ಕೈವಾರದ್ದು ಅಲ್ವಾ? ಅವರೆಲ್ಲ ಒಂದ್ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋ ತರಕ್ ಇರ್ಬೇಕು. ಆದ್ರೆ ಅವ್ರಿಗೆ ಯಾಕೆ ಇದು ದುರಾಸೆನಾ ಅಥವಾ ಇದೇನೋ ಒಂದ್ ತರಕ್ಕೆ ಮಾಡಿ ನಾವು ದಬ್ಬಾಳಿಕೆ ಮಾಡಿ ಬದುಕಬೇಕು? ಅಲ್ಲಿ ಜಮೀನುಗಳು ಹಿಂಗೆ ಮಾಡಕ್ ಹೋಗಿ ಈಗ ಹೊಸ ತಲೆಮಾರು ಇದ್ರಲ್ಲಿ ಮಾಡಕ್ ಹೋಗಿ ಅಲ್ಲಿ ಊರವರೆಲ್ಲ ಎಚ್ಚರಿಕೆ ಕೊಟ್ಟು ಅಲ್ಲಿ ಕಳ್ಸ್ಯಾವ್ರೆ. ಇವ್ರು ಏನ್ ಮಾಡೋದು, 10 ಪೈಸೆ ದಾನ ತೋರಿಸ್ತಾರೆ, ₹1 ಹೊಡಿತಾರೆ. ಇವ್ರ ಸ್ವಭಾವನೇ ಅದು. ಸರಿ, ಈಗ ಮುಂದಕ್ಕೆ ನಾವು ವಾಪಸ್ ಬಂದ್ಬಿಡೋಣ. ಇವತ್ತು ಯಾಕೆ ಇಲ್ಲಿ ಸೇರಿದ್ದೀವಿ ಅಂದ್ರೆ, ಇವತ್ತು 2-3 ವಿಚಾರಗಳು. ಅದರಲ್ಲಿ ಮುಖ್ಯವಾದ ವಿಚಾರ ಬರೋದಕ್ಕೆ ಮೊದಲು, ಈಗ ನಿಮ್ಮ ತಂದೆಯವರ ಹೆಸರಲ್ಲಿ 71-72ರಲ್ಲಿ ಗೋಮಾಳದಲ್ಲಿ ಇವರು ಮಾಡ್ತಾ ಇದ್ರು ಅಂತ ಬಂತು. ಹೌದು. ಆದ್ರೆ ನಿಮ್ ತಂದೆಯವರ ಹೆಸರಿಗೆ ಜಮೀನ್ ಆಗ್ಲಿಲ್ಲ. ಆದ್ರೆ ಅವ್ರ ಹೆಸರಲ್ಲಿ ಅವ್ರ ಉಳುಮೆ ಮಾಡ್ತಾ ಇದ್ದು ನಿಜ. ಆದ್ರೆ ನಿಮ್ಮ ತಂದೆಯವರು ಸಾಗುವಳಿ ಚೀಟಿಗೆ ಬಂತೋ ಬರ್ಲಿಲ್ವೋ, ಅವ್ರು ಹಾಕೊಳ್ಳಿಲ್ವೋ, ಆ ಜಮೀನೆಲ್ಲ ಇವತ್ತು MS ರಾಮಯ್ಯ ಅವರ ಮಕ್ಕಳ ಹೆಸರಿಗೆ ಹಾಕ್ಬಿಟ್ಟಿದೆ, ಮತ್ತೆ ಅವರ ಸೈಟ್ಗಳನ್ನು ಮಾಡ್ಬಿಟ್ಟಿದ್ದಾರೆ. ಇವತ್ತು ನಿಮ್ಮ ಪೂರ್ವಿಕರು ಉಳುಮೆ ಮಾಡ್ತಿದ್ದಂತ ಭೂಮಿ ನಿಮ್ಗೆ ಉಳಿದಿಲ್ಲ, ನಿಮ್ ಪೂರ್ವಿಕರು ವಾಸ ಮಾಡ್ತಿದ್ದಂತ ಭೂಮಿ ನಿಮ್ಗೆ ಉಳಿದಿಲ್ಲ. ನೀವು ರಾತ್ರಿ ಎಲ್ಲೋ ಬಂದು ಇವತ್ತು ಗುಡಿಸಲು ಕಟ್ಕೊಂಡು ಮನೆ ಕಟ್ಕೊಂಡು ಒಂದ್ ಕಡೆ ಎಲ್ಲ ವಾಸ ಮಾಡ್ತಾ ಇದ್ದೀರಾ. ಮುಂದಕ್ಕೆ ಅದನ್ನು ತೆರವು ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಅದಕ್ಕೂ ಹಕ್ಕುಪತ್ರ ಇಲ್ಲಿ ತನಕ ಕೊಟ್ಟಿಲ್ಲ. ಕರೆಂಟ್ ನೀರು ಬಂದಿದೆ ಅನ್ನೋದು ಬಿಟ್ರೆ ನೀವು ಯಾವ್ದು ಲೋನ್ ಮಾಡೋದಿಕ್ ಆಗೋದಿಲ್ಲ, ಆ ಜಮೀನನ್ನ ಮಾರೋದಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಹಕ್ಕುಪತ್ರನೇ ಇಲ್ಲ, ಹಕ್ಕುಪತ್ರ ಸರ್ಕಾರಿ ದಾಖಲೆ, ಕರೆಂಟು ಇಲ್ಲ. ಸೊ ಹಾಗಾಗಿ ನಿಮ್ದೊಂದ್ ರೀತಿನಲ್ಲಿ ಅಯೋಮಯವಾಗಿ ಇದೆ. ಈಗ 2-3 ವಿಚಾರಗಳು ಇದ್ರಲ್ಲಿ. ಒಬ್ಬ ಆಗ್ಲೇ ಹೇಳ್ದಾಗೆ ಇನಾಮತಿ ರದ್ದಾಗಬೇಕಾಗಿತ್ತು, ಅಂದ್ರೆ ಜೋಡಿದಾರರು ಯಾರಿತ್ತು ಆ ಇಡೀ ಭೂಮಿ ಸರ್ಕಾರದ ಭೂಮಿ ಅಂತ ಆಗ್ಬೇಕಾಗಿತ್ತು. ಅದಾಗಿಲ್ಲ. MS ರಾಮಯ್ಯ ಅವ್ರಿಗೆ ಆಗ್ಲೇನೆ ಒಂದಷ್ಟು ಭೂಮಿ ಆಗ್ಬಿಟ್ಟಿದೆ ಅಂತ ಯಾವ್ದೋ ಒಂದು ದಾಖಲೆ ತೋರಿಸ್ತಾರೆ. ಅದಾದ ನಂತರ ಇವತ್ತು ಏನಾಗಿದೆ, 835 ಎಕರೆ ಒಂದೇ ಸರ್ವೆ ನಂಬರ್ 37ನೇ ಸರ್ವೆ ನಂಬರ್ ಎಲ್ಲ ಜಮೀನು ಅವ್ರ ಹೆಸರಿಗೆ ಬರ್ತಾ ಇದೆ. ಒಂದೇ ಕುಟುಂಬಕ್ಕೆ ಇಷ್ಟು ಜಮೀನು ಬರೋದಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀವು ಹೇಳಿದಾಗೆ ಅವರು ಬೇರೆ ಬೇರೆಯವ್ರ ಹೆಸರಲ್ಲಿ ಬೇಕಾದ್ರೆ ಇದು ಗ್ರಾಂಟ್ ಮಾಡಿಸ್ಕೊಂಡು ಅವರಿಂದನೂ ಮಾರಾಟ ಮಾಡಿಸ್ಕೊಂಡಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಅದಾಗಿದೆಯಾ? ಹೌದು, ಎಲ್ಲರಪ್ಪಲ್ಲಿ ಮಾಡಿಸ್ಕೊಂಡು ಹಂಗ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಬ್ರಿಗೆ ಕೊಡೋದಿಕ್ ಆಗೋದಿಲ್ಲ. ಹಾಗಾಗಿ ಯಾರಿಗೆ ಅರ್ಹರು ಅಂತ ಯಾರು ಕಾಣಿಸ್ತಾರೋ ಭೂರಹಿತ ಕೃಷಿ ಕಾರ್ಮಿಕರು, ಅವ್ರು ಉಳ್ಮೆ ಮಾಡ್ಕೊಂಡಿದ್ದವರು ಬಗೆ ಹುಕುಮಲ್ಲಿ ಅವ್ರು ಕೊಟ್ಟು, ಅಲ್ಲಿ ಕೊಟ್ಟ ತಕ್ಷಣ ಮತ್ತೆ ಇಲ್ಲಿ ಹೆಬ್ಬೆಟ್ಟು ಹೊತ್ಕೊಂಡು ಬೋಗಸ್ ಮಾಡ್ಕೊಂಡು ಆ ಬೋಗಸ್ ವ್ಯಕ್ತಿಗಳಿಂದ ಇವರಿಗೆ ಮಾರಾಟ ಆಗಿರೋ ತರಕ್ಕೆ ದಾಖಲೆಗಳು ಮಾಡ್ಕೊಂಡು ಇವತ್ತು ಇವ್ರ ಹೆಸರು ಬಂದ್ಬಿಟ್ಟಿದೆ. ಹಾಗಾಗಿ ಇದು ಪೂರ್ತಿಯಾಗಿ ದೊಡ್ಡ ಸಾವಿರಾರು ಕೋಟಿ ರೂಪಾಯಿಗಳ ಭೂ ಹಗರಣ ಇವತ್ತಿನ ಮಟ್ಟದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಎರಡನೇದು, ನಮ್ಮ ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ, ಈ ಭ್ರಷ್ಟ ಅಧಿಕಾರಿಗಳು ನೀಚರು, ಇವ್ರೇನು ಅನ್ನ ತಿಂತಾರೋ ಅಮೇಧ್ಯ ತಿಂತಾರೋ ಗೊತ್ತಿಲ್ಲ. ನಾಗರಾಜ್ ಅವ್ರೆ, ನಿಮ್ಮದೇ ಭೂಮಿ, ನಿಮ್ದೇ ಸರ್ವೆ ನಂಬರ್, ಇಲ್ಲಿ ಎಷ್ಟು ಹೇಳುತ್ತೆ ಮೋಹನ್, ಇದು ವೇಣುಗೋಪಾಲ್ ಎಷ್ಟಪ್ಪ ಹೇಳುತ್ತೆ ಅದು? 835 ಎಕರೆ. ಸರ್ವೆ ನಂಬರ್ 37. ಇಲ್ಲಿ ಓದಿ 1.6 ಟಿಪ್ಪಣಿ. ಸರ್ವೆ ನಂಬರ್ 37ರಲ್ಲಿ 460 ಎಕರೆ 26 ಗುಂಟೆ. ಅಂದ್ರೆ ಸರ್ವೆ ನಂಬರ್ 37ರಲ್ಲಿ 400 ಎಕರೆ 60 ಗುಂಟೆ 460 ಎಕರೆ ಮಾತ್ರ ಇರೋದು ಅಂತ ಇಲ್ಲಿ ಕ್ಯಾಬಿನೆಟ್ ಟಿಪ್ಪಣಿಲಿ ನೋಟಲ್ಲಿ ಹೇಳ್ತಾರೆ. ಆದ್ರೆ ನಿಜವಾದ ಭೂಮಿ ಎಷ್ಟಿದೆ? 835. ಆಮೇಲೆ ಇಡೀ ಜಮೀನಿಂದು
ಅದರಲ್ಲಿ ಪೋಡಿ ಆಗಿಲ್ಲ, ಪೋಡಿ ದುರಸ್ತ ಆಗಿರೋದಿಲ್ಲ, ಇಲ್ಲ. ಆಕಾರ ಬಂದು ನಿಗದಿ ಆಗಿರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಯಾವ ಜಮೀನು ಇದ್ರಲ್ಲಿ ಸರ್ವೆ ನಂಬರ್ 37 1 2 3 ಅಂತ ಏನೇನು ಬರುತ್ತೆ ಅದು ಎಲ್ಲಿ ಅಂತ ನಾವು ಪೋಡಿ ಮಾಡಿ ಅವ್ರಿಗೆ ಕೊಟ್ಟಿಲ್ಲ, ಮತ್ತೆ ಆಕಾರ ಬಂದು ದುರಸ್ತಿ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮಿಕ್ಕಿದ 300 ಎಕರೆ, ನಾನು 380 ಎಕರೆ ಜಾಗ ಎಲ್ಲಿದೆ? ಸರ್ಕಾರನೇ, ಸರ್ಕಾರಿ ಅಧಿಕಾರಿಗಳೇ ಲೆಕ್ಕ ದಾರಿ ತಪ್ಪಿಸ್ತಾ ಇದ್ದಾರೆ, ಪೂರ್ತಿಯಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ. ಇವರು ಇಲ್ಲಿ ಯಾವುದೇ ರೀತಿಲೂ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ನಡ್ಕೊಂಡಿಲ್ಲ. ಇವನು ಯಾವನ್ ಕೊಟ್ಟಿದ್ದಾನೆ ಇದು 300 460 ಎಕರೆ ಇದೆ ಅಂತ, ಇವನು ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡೆ 460 ಎಕರೆ ಅಂತ ಹೇಳಿದಾನೆ. ಇದು 835 ಎಕರೆ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಅಲ್ಲೇ ಈ ವಿಚಾರ ಚರ್ಚೆಗೆ ಬಂದಾಗ 835 ಎಕರೆ ಒಂದೇ ಜಮೀನು ಸರ್ವೆ ನಂಬರ್ ಇಲ್ಲಿ ಹೆಂಗ್ ಬಂತ ಪ್ರಶ್ನೆ ಬರುತ್ತಲ್ಲ. ಮತ್ತೆ ಇದರಲ್ಲಿ 460 ಎಕರೆ ಇವ್ರ ಹೆಸರಲ್ಲಿ ಇದೆ ಅಂತ ಎಲ್ಲೂ ಇಲ್ಲ. ಎಲ್ಲಿ ಕ್ಯಾಬಿನೆಟ್ ನೋಟ್ ಅಲ್ಲಿ ಅವರಲ್ಲಿ ಅಲ್ಲಲ್ಲೆಲ್ಲೋ ಇದೆ. ಇವ್ರದೊಂದು 6 ಎಕರೆ 38 ಗುಂಟೆ ಸುತ್ತಮುತ್ತ ಬೇರೆ ಬೇರೆ ಏನೇನಿದೆ. ಹಾಗಾಗಿ ಗ್ರಾಮ ಠಾಣೆ ಇವ್ರು ಕೊಟ್ಬಿಟ್ಟು ಇವರು ದಾನಶೂರ ವೀರಕರ್ಣ ಇವ್ರು 8 ಎಕರೆ 36 ಗುಂಟೆ 3-4 ಸೈಡ್ ಸರ್ವೆ ನಂಬರ್ ಒಂದ್ ಕಡೆ ಕೊಟ್ಬಿಟ್ಟು ಇವ್ರು ಒಂದೇ ಸರ್ವೆ ನಂಬರ್ ಇವ್ರು ಕೊಡೋಣ ಅಂತ ಹೇಳ್ತಾರೆ. ಆ ತರ ಇದ್ರೆ ಅವ್ರದ್ದು ಎಷ್ಟು ಜಮೀನ್ ಐತೆ ಇದ್ರಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಇಲ್ಲಿ ಆಗ್ಲೇ ಹೇಳಿದಂಗೆ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಪ್ಲೈ ಆಗಿಲ್ಲ. ಯಾರಿಗ ಕಾನೂನು ಯಾರಿಗ ಅಪ್ಲೈ ಆಗುತ್ತೆ? ಬಡವರಿಗೆ ಕಾನೂನು ಗೊತ್ತಿಲ್ಲದೆ ಇರುವಂತವ್ರಿಗೆ, ಅಸಹಾಯಕರಿಗೆ, ದುರ್ಬಲರಿಗೆ, ದಲಿತರಿಗೆ. ಶ್ರೀಮಂತರಾಗಿರುವಂತವ್ರಿಗೆ, ಪ್ರಭಾವಿಗಳಾಗಿರುವಂತವ್ರಿಗೆ, ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ದುಷ್ಪ್ರಭಾವವನ್ನ ಬಳಸುವಂತವ್ರಿಗೆ, ಆಮೇಲೆ ದಬ್ಬಾಳಿಕೆ ಮಾಡುವಂತವ್ರಿಗೆ ಕಾನೂನು ಅಪ್ಲೈ ಆಗುತ್ತಾ? ಆಗಲ್ಲ. ಪೊಲೀಸರು ಹೊಡಿತಾ ಇರೋನ್ ಎಳ್ಕೊಂಡು ಹೋಗಲ್ಲ, ಒದೆ ತಿಂತಿರೋನ್ ಎಳ್ಕೊಂಡು ಹೋಗ್ತಾರೆ. ಯಾವನು ಏನ್ ಒಳ್ಳೆ ಬಟ್ಟೆ ಗಿಟ್ಟೆ ಹಾಕೊಂಡು ಡುಮ್ ಆಗಿದ್ದು, ಸ್ವಲ್ಪ 5 ಬೆಳ್ಳಗೆ 5 ಉಂಗ್ರ ಹಾಕೊಂಡು ಕುತ್ತಿಗೆ ನಾಯಿ ಚೆನ್ನ ಹಾಕೊಂಡಿದ್ದು ಬಡವನ್ ಒದಿತಾ ಇದ್ರೆ, ಅದೇನೋ ನಮ್ಮ ಲಿಂಗೇಗೌಡರು ಹೇಳ್ತಾ ಇದ್ರು, ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಉಪಾಧ್ಯಕ್ಷರಾಗಿದ್ದು ಅಂತವ್ರು. ಅದೇನೋ ಊಸ್ದೋಳು ಯಾರು ಅಂದ್ರೆ ಮಾಸ್ಲು ಬಟ್ಟೆವಳು ಅಂತ. ಯಾರು ಊಸಿದ್ರೆ ಒಳ್ಳೆ ಬಟ್ಟೆ ಹಾಕಿರೋರು ಊಸಲ್ಲ, ಯಾರು ಮಾಸ್ಲು ಬಟ್ಟೆವಳೆ ಊಸೋದು. ಆ ತರಕ್ಕೆ ತಪ್ಪು ಯಾರು ಮಾಡ್ತಾರೆ? ಬಡವರು, ಏನು ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕೊಳ್ದೆ ಇರೋಂತವ್ರು, ಸರಿಯಾಗಿ ಇಂಗ್ಲಿಷ್ ಮಾತಾಡಕ್ ಬರದೇ ಇರೋರು ಇವರೇ ಎಲ್ಲ. ಇಂಗ್ಲಿಷ್ ಮಾತಾಡಕ್ ಬರೋಂತವ್ರು ಶ್ರೀಮಂತರ ಮಕ್ಕಳು, ಅವ್ರು ಯಾವತ್ತೂ ಏನು ತಪ್ಪು ಮಾಡಲ್ಲ. ರಾಜಕಾರಣಿಗಳಂತೂ ತಪ್ಪೇ ಮಾಡಲ್ಲ, ಅಧಿಕಾರಿಗಳು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಸೊ ಈ ತರಹದ ವಿಚಾರ ಇದ್ರಲ್ಲಿ ನಡೆದಿರುವಂತದ್ದು. ಇವರು ಯಾವುದೇ ರೀತಿಲಿ ಅಲ್ಲಿ ಇವರಿಗೆ ಕಾನೂನು ಅಪ್ಲೈ ಆಗಿಲ್ಲ. ಭೂ ಪರಿಮಿತಿ ಏನಿದೆ, ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಪ್ಲೈ ಆಗಿಲ್ಲ. ಹಾಗಾಗಿ ನಿಮ್ಮ ನಿಮಗೇನು ಆಸ್ತಿ ನಿಮ್ಮ ತಾತ ನಿಮ್ಮ ಅಪ್ಪ ಉಳುಮೆ ಮಾಡ್ತಾ ಇದ್ರು, ನರಸಿಂಹಯ್ಯ ಬಿನ್ ಬುಡ್ಡಪ್ಪ ಅವ್ರೇನು ಉಳುಮೆ ಮಾಡ್ತಾ ಇದ್ರು ಅದು ನಿಮ್ಮ ಹೆಸರು ಬರ್ಬೇಕಾಗಿತ್ತು. ಯಾಕಂದ್ರೆ ಅವರು ತಲತಲಾಂತರದಿಂದ ಉಳುಮೆ ಮಾಡ್ತಾ ಇದ್ರು. ಎರಡನೇದು, ಇನ್ನೊಂದು, ಯಾರ ಹೆಸರಿಗೆ ಬೋಗಸ್ ಹೆಸರೇ ಇರಬಹುದು, ಆ ಬೋಗಸ್ ಹೆಸರಿಂದ ಇವ್ರ ಹೆಸರಿಗಾಗಿದೆ ಅಂದ್ರೆ ಇವತ್ತು ಅದು ಆ ಗ್ರಾಂಟ್ ಯಾವನಿಗಾಗಿತ್ತೋ ಅವನೇ ಬೋಗಸ್ ಇರೋದ್ರಿಂದಾಗಿ ಆ ಜಮೀನು ಸಹ ಸರ್ಕಾರದ ವಶಕ್ಕೆ ಬರಬೇಕು. ಏನ್ ಎಂ ಎಸ್ ರಾಮಯ್ಯ ಅವ್ರಿಗಾಗಿದೆ, ಗೊತ್ತಾಯ್ತಾ ನಾನು ಹೇಳ್ತಿರೋದು?
ಇದೊಂಥರ ಅಸಹ್ಯ, ಗಬ್ಬು, ಯಾವ್ದೋ ಕೊಂಪೆ, ಸ್ಲಮ್ ತರ ಕಾಣಿಸ್ತಾ ಇರುತ್ತೆ ಅವ್ರಿಗೆ, ದೊಡ್ಡವರಿಗೆ. ಹಾಗಾಗಿ ಇನ್ಯಾವನೋ ಹೋಗ್ತಾನೆ, ಇವರು ಕಾನೂನು ಬಾಹಿರವಾಗಿ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ ಅಂತ ಆಗುತ್ತೆ ಇಲ್ವಾ? ನಾನೇ ಏನು ಬೇಡ ನಾಗರಾಜ್ ಅವರೇ, ನಾನೇ ಇವತ್ತು ಹೋಗಿ ಇವರು ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಅವರು, ಇವರು ಕಳ್ಳರು, ಇವರು ಭೂ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇವರನ್ನು ಈ ಕೂಡಲೇ ತೆರವು ಮಾಡಬೇಕು ಅಂತ ಹೇಳಿ ಕೊಟ್ಟು ಅದೇನೇನು KEB ಇನ್ನೊಂದು ಇವ್ರಿಗೆಲ್ಲ ಕೊಡ್ಬೇಕು ಅಂದ್ರೆ ಸರ್ಕಾರ ಮನ್ಸು ಮಾಡಿದ್ರೆ, ಸೀತಾರಾಮ್ ಮನ್ಸು ಮಾಡಿದ್ರೆ ನಿಮ್ಮನ್ನ ಅಲ್ಲಿಂದ ಇವತ್ತೇ ಬುಲ್ಡೋಸರ್ ಮಾಡಿಸ್ಬೋದು. ಸರ್ ಈಗ ಬಂದು ನೀವು ಯೋಚನೆ ಮಾಡ್ಬೇಡ್ರಿ, ಹೈಕೋರ್ಟ್ ನಿಂದ ಆರ್ಡರ್ ಆಗಿದೆ. ಹೈಕೋರ್ಟ್ ನಿಂದ ಆರ್ಡರ್ ಆದ್ಮೇಲೆ ಘನ ಉಚ್ಚ ನ್ಯಾಯಾಲಯದಿಂದ ಆರ್ಡರ್ ಆದ್ಮೇಲೆ LC ನಾಗರಾಜ್ ಮಾಡಿದ್ಮೇಲೆ ಈಗ ಇದು ಸುತ್ತೋಲೆ ಹೊರಡಿಸಿದಾರಲ್ಲ, ಇದ್ರಲ್ಲಿ ಮೆನ್ಷನ್ನೇ ಇಲ್ಲ. ಹೌದು, ನ್ಯಾಯಾಲಯಕ್ಕೆ ಹೋಗಿದ್ರು. ಈಗ ಗ್ರಾಮಸ್ಥರು SC ST ಜನ ಈ ತರ ಮಂಜೂರ ನ್ಯಾಯಾಲಯ ಆದ್ರೆ ಒಂದು ಹೇಳ್ತಾರೆ ಇದರಲ್ಲಿ ಇನ್ನೊಂದು, ನಾವು ಇದರಲ್ಲಿ ಆರ್ಥಿಕ ಇಲಾಖೆ ಈ ಅದಲು ಬದಲು ಮಾಡೋದಕ್ಕೆ ಸರ್ಕಾರ ಒಪ್ಕೊಳ್ಳೋದಕ್ಕೆ ಮೊದಲು ಇವ್ರಿಗೆ ಕಾನೂನು ಇಲಾಖೆ ಕಳಿಸುತ್ತೆ, ಆರ್ಥಿಕ ಇಲಾಖೆ ಕಳಿಸುತ್ತೆ. ಆರ್ಥಿಕ ಇಲಾಖೆ ಕಳಿಸಿದಾಗ ಒಂದು ವಿಚಾರ ಹೇಳ್ತಾರೆ ಅವರು, ಇದು ಪೂರ್ವ ನಿದರ್ಶನ ಆಗ್ಬಿಡುತ್ತೆ, ಅಂದ್ರೆ ಬ್ಯಾಡ್ ಪ್ರೆಸಿಡೆಂಟ್, ಕೆಟ್ಟ ಪೂರ್ವ ನಿದರ್ಶನ ಆಗುತ್ತೆ, ಇದನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಹೇಳ್ತಾರೆ, ಅದರಲ್ಲಿ ಪೊರಂಬೋಕು, ಖರಾಬನ್ನ ಈ ತೆಲುಗು ತಮಿಳಲ್ಲಿ ಪೊರಂಬೋಕ್ ಅಂತಾರೆ. ಖರಾಬು, ಗೋಮಾಳ ಈ ತರ ಜಲಮೂಲಗಳಂತ ಸಾರ್ವಜನಿಕ ಭೂಮಿಯನ್ನ ರಕ್ಷಿಸಬೇಕು. ಇವತ್ತಲ್ಲಿ ಏನು ನೀವು ಗೋಮಾಳ ಸೇರಿದಂತೆ ಅಥವಾ ಇನ್ನೊಂದೇನು ಗ್ರಾಮಠಾಣ ಎಲ್ಲ ಇದೆ ಅದನ್ನ ಕೊಡಬಾರದು ಅಂತ ತೀರ್ಪು ಹೇಳುತ್ತೆ ಅಂತ ಹೇಳಿ ಹೇಳ್ತಾರೆ. ಆದ್ರೂ ಮಾನ್ಯ ಮುಖ್ಯಮಂತ್ರಿ ಅವರು ಸದರಿ ಪ್ರಸ್ತಾವನೆಯನ್ನು ಅಂದ್ರೆ ಅದಲು ಬದಲು ಮಾಡೋ ಪ್ರಸ್ತಾವನೆಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಲು ನಿರ್ದೇಶಿಸಿರುತ್ತಾರೆ ಅಂತ ಹೇಳಿ ಮಾಡಿಕೊಂಡು ಇವಾಗ ಅದನ್ನ ಅದಲು ಬದಲು ಮಾಡಿ ಅಂತ ಒಂದು ಆದೇಶ ಮಾಡಿದ್ದಾರೆ. ಇವತ್ತು ನಿಮ್ ಮುಂದೆ ತುಂಬಾ ಕಡಿಮೆ ಆಪ್ಷನ್ಗಳಿದೆ. ಹಾಗಾಗಿ ನಾವು ನೀವು ಸೇರಿ ಒಂದ್ 2-3 ಕೆಲಸ ಮಾಡ್ಬೋದು. ಈಗಾಗಲೇ ನಮ್ಮ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಈಗ ಒಂದ್ ನಿಮಿಷ, ರಾಷ್ಟ್ರಪತಿ ಅವರೇ ಇದ್ರ ಮೇಲೆ ಕ್ರಮ ತಗೊಳ್ರಿ, ಅವರು ನಮ್ಗ ಇದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇತ್ತೀಚೆಗೆ ನಮ್ಗೆ ಲೆಟರ್ ಕೊಟ್ಟಿದ್ರೆ, ಈ ಮುಖ್ಯ ಕಾರ್ಯದರ್ಶಿ ಕಳ್ಸಿದ್ರೆ ಈ ಮುಖ್ಯದ ಕಾರ್ಯದರ್ಶಿ ಆ ಲೆಟರ್ಗಳು ಅವೆಲ್ಲ ಮಚ್ಚಿಕ್ ಬಿಟ್ಟು ಈಗ ನಮ್ಮ ಇದಿಗೆ ಗಮನಕ್ಕೆ ತರ್ದಿರನೆ ನಮ್ಮ ವಿರುದ್ಧವೇ ನಮ್ಮ ಲೆಕ್ಕಕ್ಕೆ ಇಲ್ದಿರ SC ST ನಿರಾಶ್ರಿತರ ಸಮಿತಿ ನಮ್ಮನ್ನ ಲೆಕ್ಕಕ್ಕೆ ಇಲ್ದಿರನೆ ಇವರು ಸುತ್ತೋಲೆ ಹೊರಡಿಸವ್ರೆ ಅಂದ್ರೆ ಅಲ್ಲಿಗೆ ರಾಷ್ಟ್ರಪತಿಗಳಿಗೂ ಇದಿಲ್ಲ, ಗೌರವಿಲ್ಲ. ಇಲ್ಲಿ ಅವ್ರ ಗೌರವ ಇಲ್ಲ, ಇವ್ರ ಗೌರವ ಉಚ್ಚ ನ್ಯಾಯಾಲಯಕ್ಕೂ ಗೌರವ ಇಲ್ಲ. ಯಾರ ಗೌರವ ಇದೆ? ದುಡ್ಡು ಕೊಡ್ತಾರಲ್ಲ MS ರಾಮಯ್ಯ ಮಕ್ಕಳು, ದುಡ್ಡಿರೋರ್ಗೆ ಗೌರವ. ಅಲ್ಲಿಗೆ ನ್ಯಾಯಾಲಯಕ್ಕೂ ಗೌರವ ಇಲ್ಲ, ರಾಷ್ಟ್ರಪತಿಗಳಿಗೂ ಗೌರವ ಇಲ್ಲ. ಇವತ್ತು ಯಾಕಂದ್ರೆ ನೀವ್ ಹೇಳ್ದಂಗೆ ಒಂದು ಹೈಕೋರ್ಟ್ ಆರ್ಡರ್ ಏನಿದೆ, ಹೈಕೋರ್ಟ್ ಆರ್ಡರ್ ಅಲ್ಲಿ ಇದನ್ನೆಲ್ಲ ಗ್ರಾಮ ಠಾಣವನ್ನು ಸೇರಿದಂತೆ ಎಲ್ಲ ರಕ್ಷಣೆ ಮಾಡಬೇಕು, ಒತ್ತುವರಿ ತೆರವು ಮಾಡಬೇಕು ಅಂತಿದೆ. ಅದೇ ತರ ಮಾಡಿದ್ದಾರೆ. ಆದ್ರೆ ಇವತ್ತು ಒತ್ತುವರಿ ತೆರವು ಮಾಡಿರೋ ಜಾಗದಲ್ಲೇನೆ ಇವತ್ತು ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ಯಾರು ಖುಲ್ಲಾ ಮಾಡಿಸಿದ್ದಾರೆ MS ರಾಮಯ್ಯ ಮಕ್ಕಳು ಯಾವಾಗ ಖುಲ್ಲಾ ಮಾಡಿಸಿದಾರ ಅವ್ರಿಗೆ ಈಗ ಭೂಮಿ ಮಂಜೂರು ಮಾಡಕ ಹೊರಟಿದ್ದಾರೆ. ಸರಿ, 1100 ಎಕರೆ ಮಡ್ಕೊಂಡು ಭೂಮಿ ತಿರ್ಗಿ ಇವಾಗ ನೆಕ್ಸ್ಟ್ ಖುಲ್ಲಾ ಇದು ಮಂಜೂರು ಮಾಡಕ್ ಹೊರಟಿದ್ದಾರೆ. ಇವತ್ತು ನಾವು ಮುಖ್ಯವಾಗಿ ಮಾತಾಡಿದ್ದೇನು ಅಂದ್ರೆ ಒಂದ್ ಕಡೆ ದಾಖಲಾಗ್ಲಿ, ಯಾಕಂದ್ರೆ ಸ್ವಲ್ಪ ವಿವರ ಇನ್ನೂ ಮಾತಾಡೋದು ಬಹಳ ಇದೆ. ಕಾಪಟೆ ನೀವು ತೋರಿಸಿದ ದಾಖಲೆಗಳು ಸಾಕಷ್ಟಿದೆ. ಆದ್ರೆ ಒಂದ್ ಕಡೆ ವಿಚಾರ, ಯಾಕಂದ್ರೆ ಇವತ್ತು ನಾವು 2-3 ಪೇಜ್ ಇಂದ ಮಾಡಿದ್ವಿ, ಯಾವ್ದೋ ಒಂದ್ ಪೇಜ್ ಡಿಲೀಟ್ ಆಗ್ಬಿಟ್ಟು ಇನ್ನೊಂದ್ ಯಾವ್ದೋ ಹೋಯ್ತು, ರೆಕಾರ್ಡ್ ಮಾಡ್ಕೊಂಡಿದೀವಿ. ವಿಚಾರ ಏನು ಅಂತ ಇನ್ನು 10 ವರ್ಷ ಆದ್ಮೇಲೆ ಯಾರಾದ್ರೂ ನೋಡಿದಾಗ ಹೇಗೆ ನೀವು ದಾಖಲೆಗಳು ಪೇಪರ್ ಕಟಿಂಗ್ಸ್ ಎಲ್ಲ ಇಟ್ಕೊಂಡು ತೋರಿಸಿದ್ದಕ್ಕೆ ನಮ್ಗೆ ನಂಬಿಕೆ ಬಂದಿದ್ದು, ಇಲ್ಲ ನಮ್ಗೇನ್ ಬರ್ತಾ ಇತ್ತು, ಇದೆಲ್ಲ ಡೇಟ್ ಹಾಕಿರೋದ್ರಿಂದ ನಮ್ಗೆ ನಂಬಿಕೆ ಬಂತು ಫೋಟೋಗಳಲ್ಲಿ. ಅದೇ ತರಕ್ಕೆ ನಿಮ್ ಹೋರಾಟ ಹಿಂಗ್ ನಡೆದಿತ್ತು, ಇದು ಹಿಂದೆ ಇದ್ರಷ್ಟೆಲ್ಲ ಕಥೆ ಇತ್ತು ಅಂತ ಇನ್ನು 5 ವರ್ಷ ಆದ್ಮೇಲೆ ಯಾವ ಪುಣ್ಯಾತ್ಮ ಬರ್ಬೋದು, ದೊಡ್ಡ ಮನುಷ್ಯ, ಅವ್ನ ಅನ್ಯಾಯ ಕ್ರಮ ನಿಲ್ಲಿಸಬಹುದೇನೋ, ಅವ್ನು ನಿಲ್ಲಿಸಬೇಕು ಅವ್ನಿಗೆ ಏನಾದ್ರು ದಾಖಲೆ ಬೇಕಲ್ಲ, ಆ ದಾಖಲೆ ಇರ್ಲಿ ಅಂತ ಹೇಳಿ ಇವತ್ತು ನಾವು ರೆಕಾರ್ಡ್ ಮಾಡಿರೋದು. ಇಲ್ಲೇನು ಬೇರೆ ಇದೇನೋ ಬೇರೆ ವಿಚಾರ ಅಥವಾ ಬೇರೆ ವಿಚಾರ ಅಂದ್ರೆ ಇನ್ನೇನೋ ಮುಂದಿನ ಹೋರಾಟ ಹೆಂಗಿರುತ್ತೆ ಅಂತಲ್ಲ, ಏನ್ ನಡೆದಿದೆ ಅನ್ನೋದಕ್ಕೆ ಈಗ ದಾಖಲಾಗಿದೆ. ಇದು ಕೊನೆಯಲ್ಲಿ ಮುಂದಿನ ಹೋರಾಟ ಸ್ವರೂಪ ಏನು? ಮುಂದಿನ ಹೋರಾಟ ಸ್ವರೂಪ ಅಂದ್ರೆ ಈಗಾಗಲೇ ನಾವು DC ವರ್ಗ ಎಚ್ಚರಿಕೆ ಕೊಟ್ಟು ಬಂದಿದ್ವಿ. ನಾವು ಪ್ರಾಣನ ಹೋದ್ರೆ ಹೊರತು ಹೋರಾಟ ಅಂತೂ ಬಿಡಲ್ಲ. ನಾವು DC ಆಫೀಸಲ್ಲಿ ಮುತ್ತಿಗೆ ಹಾಕಿ ನಾವು ಧರಣಿ ಮಾಡ್ತೀವಿ. ಯಾವ್ದು ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಸರಿ, ನಾವೇನ್ ಮಾಡಬಹುದು ಅಂತ ನಾನು ನಿಮ್ಗೆ ಅಷ್ಟು ಹೇಳ್ತೀವಿ. ನಾವು ಇವತ್ತಲ್ಲ, ಬಹಳ ವರ್ಷಗಳಿಂದ ದೊರೆಸ್ವಾಮಿ ಅವ್ರು ಗೊತ್ತಲ್ವ ನಿಮ್ಗೆ,
ದೊರೆಸ್ವಾಮಿ ಅವರು 39 ದಿವಸ ಹೋರಾಟ ಮಾಡಿದ್ರು. ನಮ್ಮ ಬೆಂಗಳೂರು ಸಿಟಿನಲ್ಲೇನೆ, ಬೆಂಗಳೂರು ನಗರ ಜಿಲ್ಲೆನಲ್ಲೇ ಇದರಲ್ಲೇನೋ 22,000 ಎಕರೆ ಭೂಗಳತನ ಆಗಿದೆ. ಈ ತರಕ್ಕೆ ಗೋಮಾಳ ಜಮೀನು ಇನ್ನೊಂದು ಅವೆಲ್ಲಾನು ರಸ್ತೆಗಳ ಮೇಲೆ ಮನೆ ಕಟ್ಬಿಟ್ಟಿದ್ದಾರೆ. ರಸ್ತೆಗಳನ್ನ ಖರಾಬ್ ಜಮೀನನ್ನ ಕಾಲುವೆಗಳೆಲ್ಲ ನುಂಗ್ಬಿಟ್ಟಿದ್ದಾರೆ ಈ ರಿಯಲ್ ಎಸ್ಟೇಟ್ ನವರು. ಹಾಗಾಗಿ ಅದ್ರಲ್ಲಿ ನಾನು 39 ದಿವಸ ಪ್ರತಿ ದಿವಸ ಭಾಗವಹಿಸಿದ್ದೆ. 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದೆ. ನಮ್ಮೆಲ್ಲ ಹೋರಾಟದ ಫಲವಾಗಿ ಇವತ್ತು ಏನದು ಆಂಟಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗಳು, ಸ್ಪೆಷಲ್ ಕೋರ್ಟ್ಗಳು ಸ್ಥಾಪನೆ ಆಗಿದೆ. ಅದರಿಂದಾಗಿ ಇವತ್ತು ಅನೇಕ ಜನ ಕೇಸ್ಗಳು ಹಾಕೊಂಡು ಆ ಗೋಮಾಳ ಜಮೀನು, ಅಮೃತ್ ಮಹಲ್ ಕಾಬಾಬ್ ಇವೆಲ್ಲ ಉಳಿಸೋದಕ್ಕೆ ಹೋರಾಟ ಮಾಡ್ತಾರೆ. ನಮ್ಮ ಪಕ್ಷದವರು 85 ವರ್ಷ ಸುಮಾರು ಅವ್ರಿಗೆ ಡಾಕ್ಟರ್ ಶಿವರಾಮ್ ಅಂತ ವೆಟರ್ನರಿ ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟ್ರು ಅವ್ರು ಆಗಿದ್ದವರು. ಅವರು ಸುಮಾರು 9,000 ಎಕರೆ ಕೇಸ್ಗಳು ಹಾಕೊಂಡಿದ್ದಾರೆ. ನಮ್ಮ ಹೋರಾಟಗಳು ನಾವು ನಡೀತಾ ಇದೆ. ಮೊನ್ನೆ ಎಲ್ಲ ನಮ್ಮ ಆನೇಕಲ್ ತಾಲೂಕಲ್ಲಿ ಯಾವ್ದೋ ಒಂದು ದೊಡ್ಡ ಬೈಲು ಬಸವಣ್ಣನ ಗುಡಿ ಅಂತ ಅಲ್ಲೆಲ್ಲ ನಮ್ಮವರು ಹೋರಾಟ ಮಾಡ್ಕೊಳಕ್ಕೆ ಎಲ್ಲ ಬಂದು ಕಾಂಪೌಂಡ್ ಎಲ್ಲ ಇದು ಯಾರ್ಯಾರೋ ಕಟ್ಕೊಂಡ್ಬಿಟ್ಟಿದ್ರು, ಏನಾರ ಬಾಡಿಗೆ ಕೊಟ್ಬಿಟ್ಟಿದ್ರು, ಅದನ್ನೆಲ್ಲ ತೆರವು ಮಾಡಿಸಿದ್ದಾರೆ. ಹೀಗೆ ಬಹಳಷ್ಟು ಒಂದಷ್ಟು ಕಡೆಗಳ ನಮ್ ನಡೀತಾ ಇದೆ. ನಮ್ಮ ಪಕ್ಷದವರು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಇದು ಯಾವ್ದು ನಿಮ್ದು ಗ್ರಾಮ ಠಾಣಾ ವಿಚಾರದ್ದು ಸಪರೇಟ್. ಈ ಕೆರೆಗಂತೂ ಈಗಾಗಲೇ ನಾವು ಒತ್ತುವರಿ ತೆರವುಗೊಳಿಸೋದಕ್ಕೆ ಅದೇ ಇದು ಏನೋ ಟಿಸಿ ಕೊಟ್ಟಿದ್ದೀವಿ. ಕೆರೆನ ಯಾವುದೇ ಊರಿನ ಕೆರೆ ಆಗ್ಲಿ ಸರ್ಕಾರ ಇವತ್ತು ಪ್ರೊಸೀಜರ್ ಏನ್ ಹೇಳ್ತಾ ಇದೆ, ತಹಸೀಲ್ದಾರ್ ಅವರು ಕಂದಾಯ ಇಲಾಖೆಯವರು ಹೋಗಿ ಕೆರೆಯನ್ನ ಸಂಪೂರ್ಣವಾಗಿ ಇದು ಮಾಡಿ ಸರ್ವೆ ಮಾಡಿ ಅದಕ್ಕೆಲ್ಲ ಕಾಂಪೌಂಡ್ ಹಾಕಿ ಅದನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದಕ್ಕೆ ಕೊಡಬೇಕು, ಸುಪರ್ದಿಗೆ ಕೊಡಬೇಕು ಅಂತ. ನಿಮ್ಮೂರಲ್ಲಿ ಅದಾಗಿದ್ಯಾ? ಆಗಿಲ್ಲ. ಹಾಗಾಗಿ ಕರ್ತವ್ಯ ಲೋಪ ಆಗಿದೆ. ಹಾಗಾಗಿ ನೀವು ಈ 31ನೇ ತಾರೀಕು ಒಳಗಡೆ ನೀವು ಅದನ್ನು ಮಾಡ್ಲಿಲ್ಲ ಅಂದ್ರೆ ನಾವು ಮುಂದೆ ಕೆರೆ ಗ್ರಾಮ ಠಾಣಾ ಒಂದು ಕಡೆ ಇದ್ರು ಕೆರೆ ಉಳಿಸುವಂತ ಕೆಲಸ ನಾವು ಮಾಡ್ಬೋದು. ನಮ್ಮೂರ್ ಕೆರೆ ಪಕ್ಕದಲ್ಲಿ ನೀರಿದ್ದು ನಮ್ಗೆ ಕುಡಿಯಕ್ ನೀರಿಲ್ಲ, ಪಕ್ಕದೂರಿಂದ ನೀರು ಬರೋದು. ಆಮೇಲೆ ನಿಮ್ಗೆ ಆ ಕೆರೆ ಪಕ್ಕದಲ್ಲಿ 2 ಬಾವಿಗಳಿದೆ. ಯಾರ ಬಾವಿಗಳು ಅಂತ ಗೊತ್ತಿಲ್ಲ. ಅದು ಗ್ರಾಮ ಠಾಣದಲ್ಲಿ ಇರುವಂತದ್ದು 2 ಪುರಾತನ ಬಾವಿಗಳು. ಏನು ಅದು ಹೆಚ್ಚು ಕಮ್ಮಿ ಒಂದು 40-50 ಅಡಿ ಇರ್ಬೋದೇನೋ. ಮೇಲೇನೆ ನೀರಿದೆ, ಯಾಕಂದ್ರೆ ಒಳ್ಳೆ ಪಕ್ಕದಲ್ಲಿ ಕೆರೆ ಇದೆ, ನೀರು ಚೆನ್ನಾಗಿದೆ. ನೀರು ಬರ್ತಾ ಇರೋ ಅದರಿಂದ ಅವಾಗ ನೀರು ಬರ್ತಾ ಇರೋ ಒಳ್ಳೆ ಬಾವಿಗಳು. ಆಮೇಲೆ ಅದು ತುಂಬಾ ದೊಡ್ಡ ಇತಿಹಾಸ ಇರುವಂತಹ ಬಾವಿಗಳು ಅನ್ಸುತ್ತೆ. ಆದ್ರೆ ಕೆರೆ ಅದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲೇ ಇದೆ. ಇವತ್ತು ಅದನ್ನ ಏನಿದೆ ಅದನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಈಗ ನಿಮ್ ಗ್ರಾಮ ಠಾಣಾ ಉಳಿಸ್ಕೊಳ್ಳುವಂತ ಕೆಲಸ ನೀವು ಮಾಡ್ಬೇಕು. ನೀವು ಅದಕ್ಕೆ ನೀವು ಯಾವ ತರ ರೂಪರೇಷೆ ಹಾಕೊಳ್ತೀರೋ ಹಾಕೊಳ್ಳಿ. ನಾವು ಒಂದು ಮುಂದಿನ ನೀವೇನಾದ್ರು ಒಂದು ತೀರ್ಮಾನ ಮಾಡಿದ್ಮೇಲೆ ನಾವು ಬರ್ತೀವಿ, ಒಂದು ಘೋಷಣೆ ಮಾಡೋಣ. ಈ ತರಕ್ಕೆ ನಾವು ನಮ್ಮ ಮೂಲವಾಸ್ಥಾನ ಏನಿರೋದು ಉಳಿಸ್ಕೊಳ್ಳೋದಕ್ಕೆ, ಮತ್ತೆ ನಮ್ಮ ಪೂರ್ವಿಕರು ಉಳುಮೆ ಮಾಡ್ತಿದ್ದಂತ ಜಮೀನನ್ನ ನಾವು ಏನು ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ KRS ಪಕ್ಷ ನಿಮ್ ಜೊತೆಗೆ ನಿಲ್ಲುತ್ತೆ. ನೋಡಿ, ನೀವು ಬಿಜೆಪಿ ಹತ್ರ ಹೋದ್ರು ಇದೇ ಕತೆ, ಕಾಂಗ್ರೆಸ್ ಹತ್ರ ಹೋದ್ರು ಅದೇ ಕತೆ, JDS ಹತ್ರ ಹೋದ್ರು ಅದೇ ಕತೆ. ಯಾಕಂದ್ರೆ ಅವರೆಲ್ಲರಿಗೂ ಬೇಕಾದವ್ರು. ನಾವು ಹಂಗಲ್ಲ, ನಾವು ಜನರಿಗೆ ಬೇಕಾದವ್ರು. ನಾವು ಯಾರು ದುಡ್ಡಿರೋರಿಗೆ, ಶ್ರೀಮಂತರಿಗೆ, ಭೂಕಳ್ಳತನ ಮಾಡುವಂತವ್ರಿಗೆ, ಕ್ರಿಮಿನಲ್ಗಳಿಗೆ ಬೇಕಾಗಿರೋರಲ್ಲ. ನಾವು ಜನರಿಗೆ ಬೇಕಾಗಿರುವಂತವ್ರು. ನಮ್ಮನ್ನ ಯಾರು ಕೊಂಡ್ಕೊಳ್ಳೋದಿಕ್ ಆಗೋದಿಲ್ಲ, ನಮ್ಮನ ಮೇಲೆ ಯಾರು ಇನ್ಫ್ಲೂಯೆನ್ಸ್ ಮಾಡಕ್ ಆಗೋದಿಲ್ಲ. ಯಾರು ಬಂದ್ರು ಈ ಪ್ರಾಣಕ್ಕೂ ಎದುರೋದಿಲ್ಲ, ನಾವು ದುಡ್ಡುಗಂತೂ ಬಲಿ ಬೀಳೋದಿಲ್ಲ. ಹಾಗಾಗಿ ನಿಮ್ಮ ಜೊತೆಗೆ ನಾವು ನಿಲ್ತೀವಿ. ಈಗ ನೀವು ತೀರ್ಮಾನ ಮಾಡ್ಬೇಕು. ಗ್ರಾಮಸ್ಥರು ಹೋಗಿ ಇವತ್ತೆಲ್ಲ ನಾವೇನ್ ಮಾತಾಡಿದೀವಿ, ಈಗಾಗಲೇ ನಿಮ್ಮೂರವರು ಒಂದು 10 ಜನ ನೋಡಿರ್ತಾರೆ. ಯಾಕಂದ್ರೆ ಲೆವೆಲ್ ಎಲ್ಲ ಬರ್ತಾ ಇರುತ್ತೆ. ಊರವರನ್ನೇ ನಿಮ್ಮ ಸ್ಕೂಲ್ ಪಕ್ಕದಲ್ಲಿ ಕೂತಿರೋರು, ಅಂಗಡಿ ಕೂತಿರೋರು, ಮನೇಲಿ ಕೂತಿರೋರು ವಿಡಿಯೋ ನೋಡಿರ್ತಾರೆ. ನಾವೇನ್ ತೀರ್ಮಾನ ಮಾಡಿದೀವಿ, ಏನ್ ಮಾತಾಡಿದೀವಿ ಅನ್ನೋದನ್ನು ಬಹುಶಃ ಇಷ್ಟು ಇದಾಗಿ ರೆಕಾರ್ಡ್ ಯಾವತ್ತೂ ಆಗಿರ್ಲಿಲ್ಲ ಅನ್ಸುತ್ತೆ ಇಡೀ ಇತಿಹಾಸ. ಒಂದಷ್ಟು ಇತಿಹಾಸ ಇಲ್ಲಿ ರೆಕಾರ್ಡ್ ಆಗಿದೆ. ಎಲ್ಲ ಮಾತಾಡಿ ನೀವು ಇವತ್ತು ನಾಳೆ ನಾವು ಹೋಗಿ ಊರಲ್ಲಿ ಒಂದು ಸಭೆ ಮಾಡ್ರಿ, ಊರವ್ರನ್ನೆಲ್ಲ ಕರೀರಿ. ಕೆಲವೊಬ್ರಿಗೆ ಸಾಕಾಗ್ಬಿಟ್ಟಿರುತ್ತೆ, ಆಗಲ್ಲಪ್ಪ ಅನ್ಸ್ಬಿಟ್ಟಿರುತ್ತೆ, ಬೇಸರ ಆಗಿರುತ್ತೆ. ಇನ್ ಕೆಲವೊಬ್ರಿಗೆ ನಮ್ಗೇನೋ ಒಂದ್ ಸ್ವಲ್ಪ ಲಾಭ ಆದ್ರೆ ಸಾಕು, ನಮ್ಮ ಒಂದು ಏನ್ ಮನೆ ಕಟ್ಕೊಂಡಿದ್ದೀವಿ ಒಂದು ಹಕ್ಕುಪತ್ರ ಸಿಕ್ಕರೆ ಸಾಕು ಅಂತಿರುತ್ತೆ. ಆದ್ರೆ ಈಗ ಅದಕ್ಕಿಂತ ಮೀರಿದ್ದು ಒಂದಷ್ಟು ಜನ ನೀವು ಗಟ್ಟಿಯಾಗಿ ನಿಂತ್ಕೊಂಡು ಒಟ್ಟಾರೆ ಏನ್ ಅನ್ಯಾಯ ಆಗಿದೆ ಇದೇ ತರದ. ಆಮೇಲೆ ಈ ತರ ದುಡ್ಡು ಮಾಡಿದವ್ರು ಏನ್ ಮಾಡ್ತಾರೆ, ಅಧಿಕಾರಿಗಳನ್ನ ಭ್ರಷ್ಟ ಮಾಡ್ತಾರೆ, ಜನರನ್ನು ಭ್ರಷ್ಟ ಮಾಡ್ತಾರೆ, ಜನಪ್ರತಿನಿಧಿಗಳನ್ನ ಭ್ರಷ್ಟ ಮಾಡ್ತಾರೆ. ಈಗ ನಿಮ್ಮೂರಲ್ಲೇನೆ ಯಾವನೋ ಬಂದು ಇದರಿಂದ ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮೂರಲ್ಲಿ 20 ಲಕ್ಷ 30 ಲಕ್ಷ ಖರ್ಚು ಮಾಡಿ ಗ್ರಾಮ ಪಂಚಾಯತಿ ಸದಸ್ಯ ಮಾಡಿಕೊಂಡ್ಮೇಲೆ ಆ ಗ್ರಾಮ ಪಂಚಾಯತಿ ಸದಸ್ಯ ಯಾರು ಮಾತು ಕೇಳ್ತಾನೆ? ಓಟ್ ಹಾಕ್ದವ್ರು ಮಾತು ಕೇಳ್ತಾನೋ, ಅವನಿಗೆ ದುಡ್ಡು ಕೊಟ್ಟು ಗೆಲ್ಸ್ಕೊಂಡ್ ಬಂದ ಮಾತು ಕೇಳ್ತಾನೋ? ಅವಾಗ ಗ್ರಾಮ ಪಂಚಾಯತಿ ಕರಾವಳಿ ಯಾರ ಪರವಾಗಿರುತ್ತೆ? ಬಲಾಢ್ಯರ ಪರವಾಗಿ, ಶ್ರೀಮಂತರ ಪರವಾಗಿರುತ್ತೆ. ಅಧಿಕಾರಿಗಳು ಯಾರ ಪರವಾಗಿರ್ತಾರೆ? ಶ್ರೀಮಂತರ ಪರವಾಗಿರ್ತಾರೆ. ಒಟ್ಟಾರೆ ವ್ಯವಸ್ಥೆನೆ ಬಡವರು ವಿರುದ್ಧವಾಗಿರುತ್ತೆ. ಹಾಗಾಗಿ ಈ ತರ ಅಕ್ರಮವಾಗಿ ಸಂಪಾದನೆ ಮಾಡಿದ ದುಡ್ಡನ್ನ ಇವಾಗ ಬೆಂಗಳೂರಲ್ಲಿ MS ರಾಮಯ್ಯ ಅವ್ರ ಮಕ್ಕಳದೇನು ಅವ್ರನ್ನ ನುಂಗ್ಕೊಳ್ಳೋ ಅಂತ ಶ್ರೀಮಂತರು ಬೆಂಗಳೂರಲ್ಲಿ ಇದ್ದಾರೆ. ಯಾವುದು IT ಬಿಟ್ಟಿದ್ ಮಾಡಿರೋ ಒಬ್ಬೊಬ್ರು 5,000 10,000 20,000 ಕೋಟಿಗಿರುವಂತವ್ರು ಬೆಂಗಳೂರಲ್ಲಿ ಇದ್ದಾರೆ. ಏನು ಅವರು ಯಾರು 50,000 ಕೋಟಿ ಮೇಲೆ ಅನ್ಸುತ್ತೆ ಯಾರು ಅಜೀಂ ಪ್ರೇಮ್ಜಿ ಕೊಟ್ಟಿರೋದು. ಇವ್ರಲ್ಲಿ ಎಷ್ಟು ಜನ ಸೇರಿದ್ರೆ ಅಜೀಂ ಪ್ರೇಮ್ಜಿ ಅಲ್ವಾ? ಆದ್ರೆ ಅವರೆಲ್ಲ ಎಲೆಕ್ಷನ್ ಅಲ್ಲಿ ಬಂದು ಈ ತರ ಜನರಿಗೆ ದುಡ್ಡು ಕೊಡ್ತಾ ಇದಾರಾ? ಅಧಿಕಾರಿಗಳನ್ನ ಭ್ರಷ್ಟ ಮಾಡ್ತಾ ಇದಾರಾ?
ರಾಜಕಾರಣಿ ಪ್ರಶ್ನೆ ಮಾಡ್ತಾ ಇದ್ರೆ ಕಾನೂನು ಪ್ರಕಾರ ಏನಿದೆ ಅದು ಮಾಡ್ತಾ ಇರ್ತಾರೆ. ಇವರೇ ಹೋಗ್ಬೇಕಾದ್ರೆ ಸ್ವಲ್ಪ ತೊಂದರೆ ಕೊಟ್ಟು ಬೇಕಾದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಒಂಚೂರು ಸುಲಿಗೆ ಮಾಡ್ಕೊಂಡ್ ಬರ್ಬೋದು ರಾಜಕಾರಣಿಗಳು. ಆದ್ರೆ ಅವ್ರು ನಮ್ಮನ್ನ ಪಾಡ ನಮ್ಗೆ ಬಿಟ್ಟರೆ ಸಾಕಪ್ಪ ಅಂತ ಇರ್ತಾರೆ. ಆದ್ರೆ ಈ ತರ ದುಡ್ಡು ಮಾಡಿದವರು, ಈ ತರ ಮಾಡಿದಂತವ್ರು ಕೆಳಗಿನಿಂದ ಹಿಡಿದು ಮೇಲಿನ ತನಕ ಇಡೀ ವ್ಯವಸ್ಥೆಯನ್ನ ನಾಶ ಮಾಡ್ತಾರೆ, ಕಾನೂನನ್ನ ನಾಶ ಮಾಡ್ತಾರೆ, ದುಡ್ಡಿರೋದೇ ನಡೆಯೋದು ಅನ್ನೋದನ್ನ ಹೇಳ್ತಾರೆ. ಆವಾಗ ಬಡವರು ಬದುಕೋದಿಕ್ಕೆ ಅವರಿಗೆ ಯಾವ ತರದ ಸ್ಥೈರ್ಯ ಅಥವಾ ನೈತಿಕತೆ ಅಥವಾ ಇದು ಏನು ಆಶಾವಾದ ಇರಲ್ಲ. ಹಾಗಾಗಿ ಅದನ್ನ ಉಳಿಸ್ಬೇಕು. ಈ ದೇಶ ಎಲ್ರಿಗೂ ಸೇರಿರೋದು, ವಿಶೇಷವಾಗಿ ಬಡವರಿಗೆ, ದಲಿತರಿಗೆ, ಅಸಹಾಯಕರಿಗೆ ವ್ಯವಸ್ಥೆ ರಕ್ಷಣೆ ಕೊಡಬೇಕು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಅಂತಾರಲ್ವಾ, ಅಸಹಾಯಕರಿಗೆ ಒಳ್ಳೆಯವರಿಗೆ ರಕ್ಷಣೆ ಕೊಟ್ರೆ ಮಾತ್ರ ಅದು ವ್ಯವಸ್ಥೆ. ಇಲ್ಲಾಂದ್ರೆ ದುಡ್ಡಿರೋರಿಗೆ ದರ್ಪ ಮಾಡೋರಿಗೆ ರಕ್ಷಣೆ ಇದೆ ಅಂದ್ರೆ ಅದು ವ್ಯವಸ್ಥೆ ಅಲ್ಲ, ಅದು ಕಳ್ಳ ರಾಜ್ಯ, ಗುಂಡಾ ರಾಜ್ಯ. ಅದಾಗಬಾರ್ದು ನಮ್ಮ ಹೋರಾಟ. ಹಾಗಾಗಿ ನೀವು ಇವತ್ತು ಎಲ್ಲ ಊರವ್ರು ಮಾತಾಡ್ಕೊಂಡಿರ್ತಾರೆ, ಏನು ಜಾಸ್ತಿ ಏನು ಹೇಳೋದ್ ಬೇಕಾಗಿಲ್ಲ, ನೋಡಿರ್ತಾರೆ. ಇವತ್ತು ಹೋಗಿ ನೀವು ಸಂಜೆಗೆ ನಾಳೆನೋ ನಾಡಿದ್ದು ಎಲ್ಲ ನಮ್ಮ ದೇವಸ್ಥಾನ, ನಿಮ್ ದೇವಸ್ಥಾನ ನೋಡಿದ್ವಲ್ಲ, ಅಥವಾ ಪಕ್ಕದಲ್ಲಿ ಯಾವ್ದೋ ಒಂದು ಮನೆ ಅಲ್ಲಿ ಒಪ್ಪಾರ ಏನೋ ಇರುತ್ತಲ್ಲ, ಅಲ್ಲಿ ಒಂದು ಮಾತಾಡೋಣ ಅಂತ, ಅಥವಾ ಸ್ಕೂಲ್ ಒಳಗಡೆ ಒಂದು ಸಭೆ ಮಾಡಿ ಇವಾಗೆಲ್ಲ ಆಗಿದೆ, ಮುಂದಕ್ಕೆ ಸರ್ಕಾರನೇ ಈ ತರ ತೀರ್ಮಾನ ಮಾಡ್ಕೊಟ್ಟಿದೆ. ಆ ಇಡೀ ಗ್ರಾಮ ಠಾಣೆ ಏನಿದೆ ಅವ್ರ ಹೆಸರಿಗೆ ದಾಖಲೆಗಳು ಬಂದ್ಬಿಡ್ತೀವಿ ಕೆಲವೇ ದಿವಸದಲ್ಲಿ. ಮತ್ತೆ ಇದು ನಮ್ದೇನಿದೆ, ಇದು ಸರ್ಕಾರ ಅಂತ ಆಗುತ್ತೆ. ಸರ್ಕಾರ ಇಲ್ಲಿ ಏನಾದ್ರು ಇನ್ನೂ ತಿಳ್ಕೊಳ್ಬೇಕು, ಸರ್ಕಾರನೇ ಇಲ್ಲಿ ಕೊಡ್ಬೇಕು ಅಂದ್ರೂ ಅದು ಎಷ್ಟೋ ಊರುಗಳಲ್ಲಿ ಇಲ್ಲಿ ತನಕ ಆಗಿಲ್ಲ. ತಹಸೀಲ್ದಾರು ಇರ್ಬೇಕು, ಇರ್ಬೇಕು, MLA ಇರ್ಬೇಕು, ಅದಕ್ಕೆ ಇದನ್ನ ಆಶ್ರಯ ವಸತಿ ಯೋಜನೆ ಇರುತ್ತಲ್ಲ ಆ ತರದಲ್ಲಿ ಕೊಡ್ಬೇಕು, ಅದಕ್ಕೆ ಅರ್ಜಿ ಕೊಡ್ಬೇಕು. ಬಹಳ ದೊಡ್ಡ ಪ್ರೊಸೀಜರ್. ಆ ಪ್ರೊಸೀಜರ್ ಪ್ರಕಾರ ಹೋಗೋಷ್ಟಕ್ಕೆ ನಿಮ್ಗೆ ಇನ್ನು 10 ವರ್ಷ ಆದ್ರೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ತನಕ ನಿಮ್ಗೆ ಹಕ್ಕುಪತ್ರಗಳು ಸಿಗಲ್ಲ. ಅದು ಮಾಡಿದ್ರು ತೋರಿಸ್ತೀನಿ. ಅಲ್ಲ, ಇಲ್ಲಿ ಹಕ್ಕುಪತ್ರ ಕೊಡಕ ಮಾಡಿದ್ರು, ಅದು ಆಗಿಲ್ಲ. ಆಗೋದಿಲ್ಲ. ಹಾಗಾಗಿ ಇವಾಗ ನೀವು ಇದೆಲ್ಲ ಮಾತಾಡ್ಕೊಂಡು ನೀವು ಸಭೆ ಮುಂದೂಡಲು ಸಾರ್ವಜನಿಕ ನಿವೇಶನ ಫಲಾನುಭವಿಯಲ್ಲಿ ಅಕ್ರಮ ಇದೇನೆ. ನಿಮ್ಮೂರಲ್ಲಿ ಇಲ್ಲದೆ ಇರೋರೆಲ್ಲ ಬಂದ್ಬಿಡ್ತಾರೆ. ನಿಮ್ದು 6 ಎಕರೆ ಜಮೀನ್ ಇದ್ರೆ ಈಗ ಏನು 2 ಎಕರೆ ಅಂತ ಹೇಳ್ತಾ ಇದ್ರು ನೀವು, ವಾಸ ಇರುವಂತದ್ದು ಖರಾಬ್ ಭೂಮಿ ಅಂತ. ಆ 2 ಎಕರೆಗಳಲ್ಲಿ ಇನ್ನೊಂದು 50 ಜನ ಹೊರನವ್ರು ಬರ್ತಾರೆ. ಅದೇ ನಿಮಗಿರೋ 50 ಕುಟುಂಬಗಳಿಗೆ 6 ಎಕರೆಯಲ್ಲಿ 106 ಕುಟುಂಬಗಳಿಗೆ 2 ಎಕರೆಯಲ್ಲಿ ಹಂಗೆ ಬರೋದು. ಅಲ್ಲಿ ಧರಣಿ ಮಾಡಿ ಇವರು ಇವತ್ತ ಆಫೀಸ್ ಹತ್ರ ನಿಲ್ಸಿದ್ರಿ, ಅದನ್ನ ಬೀಗ ಹಾಕ್ಸಿ ನಿಲ್ಸಿದ್ವಿ. ನೀವೆಲ್ಲ ಹೋರಾಟ ಮಾಡಿದೀರಾ. ಆಮೇಲೆ ನಮ್ಮನ್ನಷ್ಟೇ ಅಲ್ಲ, ನೀವು ಇಲ್ಲಿ ತನಕ ಈಗ ಯಾಕಂದ್ರೆ ನಮ್ಮ ಅನೇಕ ಬಿ ಗೋಪಾಲ್ ಅವ್ರ ಜೊತೆಗೆ ಮಾಸರ ಮುನಿಯಪ್ಪ ಈ ತರ ಅನೇಕ ಹೋರಾಟಗಾರರ ಜೊತೆ ಓಡಾಡಿದಂತವ್ರು, ಅವರಲ್ಲಿ ಯಾರಾದ್ರೂ ಬರುವಾಗಿದ್ರೆ ಅವ್ರ ಜೊತೆ ಒಂದ್ಸಲ ಕರೀರಿ. ನಾವಂತೂ ನಮ್ ಕೈಲಾಗಿದ್ದು ನಾವು ಹೋರಾಟ ಮಾಡ್ತೀವಿ. ಬೇರೆಯವ್ರನ್ನ ಯಾರಾದ್ರೂ ಪ್ರಾಮಾಣಿಕವಾಗಿದ್ರೆ ಇನ್ವಾಲ್ವ್ ಮಾಡ್ಕೊಳ್ಬಹುದಾಗಿದ್ರೆ ಕರೀರಿ. ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾವೊಂದು ಹೋರಾಟ ರೂಪಿಸೋಣ. ಇದನ್ನ ಸಮಾಜ ಗಮನಕ್ಕೆ ತರೋಣ, ಸಮಾಜದ ಗಮನಕ್ಕೆ ತರೋಣ. ಸಮಾಜ ಏನಾಗಬೇಕಾದ್ರೂ ತೀರ್ಮಾನ ಮಾಡ್ಲಿ, ವ್ಯವಸ್ಥೆ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಲಿ. ಆದ್ರೆ ಇಡೀ ಇದ್ರಲ್ಲಿ ನಾನ್ ನಿಮ್ಮನ್ನ ಮೆಚ್ಕೊಂಡ, ನೀವು ಎಲ್ಲಾ ದಾಖಲೆಗಳು ಹಾಗೆ ಇಟ್ಟಿದ್ದೀರಾ, ಮತ್ತೆ ಹೋರಾಟನ ನಿಲ್ಲಿಸಿಲ್ಲ, ನಡ್ಸ್ಕೊಂಡೇ ಬಂದಿದ್ದೀರಾ. ಆದ್ರೆ ಇವತ್ತು ನಿಮ್ಮ ಹೋರಾಟಕ್ಕೆ ಫಲ ಇಲ್ಲದ ರೀತಿಯಲ್ಲಿ ಒಂದು ಸರ್ಕಾರ ತೀರ್ಮಾನ ಮಾಡಿದೆ. ಹಾಗಾಗಿ ಇವತ್ತು ನಿಮ್ಮಂತ ಹೋರಾಟಗಾರರನ್ನ ದೀಪಕ್, ರಘುಪತಿ ಅಲ್ಲೊಂದು ಶಾಲು ಇದ್ರೆ ತಗೊಬರೋಣ. ನಿಮ್ಗೆ ಇಲ್ಲ ನನಗೆ ಬೆಳಿಗ್ಗೆ ಬಂಗಾಲೆ ಮರ್ತೋಯ್ತು, ರಾತ್ರಿ ಜ್ಞಾಪಿಸ್ಕೊಂಡೆ ನಿಮ್ದೆಲ್ಲ ನೋಡಿದ್ಮೇಲೆ. ನಮ್ ಕಡೆಯಿಂದ ಯಾಕಂದ್ರೆ ಸ್ಫೂರ್ತಿ ಬಹಳ ಜನ ನಮ್ಮ ಪಕ್ಷದ ನಾವು ಪ್ರತಿ ವರ್ಷ ನಮ್ಮ ಲಂಚ ಮುಕ್ತ ಕರ್ನಾಟಕ ಮಾಡೋ ವೇದಿಕೆ ಅಂತ ಒಂದು ಇದಿದೆ, ಅದರಲ್ಲಿ ಪ್ರತಿ ವರ್ಷ ಡಿಸೆಂಬರ್ 30 ವರ್ಷದಿಂದ ನಿಮ್ಮನ್ನು ಫಾಲೋ ಮಾಡ್ತಾನೆ ಇದ್ದೀವಿ. ಇಲ್ಲ, ನಾವು 30 ವರ್ಷ ಇಲ್ಲ, 15 ವರ್ಷದಿಂದ ಇಲ್ಲ ಅಲ್ಲ, ನಿಮ್ಮನ್ನು ನೋಡಿದ್ದೀನಿ ನಾನು. ನಾವು ಈ ಫೀಲ್ಡ್ ಆಗಿದ್ವಲ್ಲ, ಹಾಗಾಗಿ ಫಾಲೋ ಮಾಡ್ತಾ ಇದ್ದೀನಿ ನಾನು. ನೀವು ಹಿರೇಮಠ ಹತ್ರನೇ ಒಂದು 10 ವರ್ಷದಿಂದ ತಗೊಂಡು ಹೋಗ್ಬೇಕಿತ್ತು ಊರಲ್ಲಿ. ಇಲ್ಲಿ ಈಗ ಹಿರೇಮಠ ತರಕ್ಕೆ ನಮ್ಮ ಅವ್ರ ಹಾದಿಲಿ ನಡೀತಿರೋರು ನಮ್ಮ ಪಕ್ಷದ ನಮ್ಮ ಅಧ್ಯಕ್ಷರು ಸೇರಿದಂತ ಹಲವಾರು ಜನ ಇದ್ದಾರೆ, ಮತ್ತೆ ಇದೀವಿ ನಾವು ನಿಮ್ ಜೊತೆಗೆ ಇರ್ತೀವಿ. ಆದ್ರೆ ನಿಮ್ಮಂತ ಹೋರಾಟ ಏನಿದೆ, ಈ ಹೋರಾಟ ಪ್ರಾಮಾಣಿಕವಾಗಿ ಜನ ಮಾಡ್ಬೇಕು ಎಲ್ಲಾ ಕಡೆಗಳಲ್ಲೂ, ಮತ್ತೆ ಬಿಡಬಾರ್ದು. ಆಮೇಲೆ ಇವತ್ತೇನೋ ನಮ್ ಕೋಪ ಬಂತು ನೋಡಿ ಹೋರಾಟ ಮಾಡೋಣ, ನಾಳೆಗೆ ಏನು ಕೋಪ ಇಲ್ಲ ಹೋರಾಟ ಬಿಟ್ಬಿಡೋಣ ಅನ್ನೋ ತರ ಜನನೇ ಜಾಸ್ತಿ. ಮತ್ತೆ ಅಲ್ಲಿ ಆಗ್ಲೇ ನೀವು ಹೇಳ್ದಂಗೆ ಯಾರು ದುಡ್ಡು ಕೊಟ್ರೆ ಅವ್ರ ಕಡೆ ಸುಮ್ಮನಾಗ್ಬಿಡ್ತಾರೆ, ಅಥವಾ ಎದುರಿಸಿದ್ರು ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಒಂಟಿಯಾಗಿ ಹೋರಾಟ ಮಾಡ್ಬಿಡುತ್ತೆ. ನಾವ್ ಯಾವಾಗ್ಲೂ ಹೇಳೋದು ಗುಂಪಲ್ ಮಾಡಿ. ಈಗ ನಾವು 4 ಜನ ಇದೀವಿ, 4 ಜನರಲ್ಲಿ ಒಬ್ಬನ್ನ ಎದುರಿಸ್ಬಿಟ್ಟು ಮನೇಲಿ ಕೂರಿಸ್ಬೋದು, ಮತ್ತೆ ಅವ್ನು ಸಾಯಿಸಿ ಬಿಡ್ಬೋದು. ಮಿಕ್ಕಿದ 3 ಜನ ಗಟ್ಟಿಯಾಗಿದ್ದಾರೆ, ಅವಾಗ ಏನ್ ಮಾಡ್ತಾರೆ? ಏನ್ ಮಾಡಕ್ಕಾಗಲ್ಲ, ಹೋರಾಟ ನಡೀತಾನೆ ಇರುತ್ತೆ. ಆದ್ರೆ ಒಬ್ಬನೇ ಇದ್ರೆ ಅವ್ನು ತೆಗೆದ್ರೆ ಮುಗೀತು. ಅಲ್ಲ, ಅವ್ನು ಪ್ರಾಣನೇ ತೆಗಿಬಹುದು ಅಥವಾ ದುಡ್ಡೇ ಕೊಡ್ಬೋದು. ಅವ್ನು ಸುಮ್ಮನೆ ಆದ್ಮೇಲೆ ಹೋರಾಟ ಮುಗೀತು. ಅದಕ್ಕೇನೆ ಯಾವತ್ತೂ ಒಂದ್ ಸಂಘ, ಒಂದ್ ಸಂಸ್ಥೆ, ಒಂದ್ ವೇದಿಕೆ, ಅಸೋಸಿಯೇಷನ್ ಮಾಡ್ಕೊಂಡು ಹೋರಾಟ ಮಾಡಿ. ಅದರಿಂದ ಹೋರಾಟ ಮಾಡಿ, ಇಂಡಿವಿಜುವಲ್ ಆಗಿ ಹೋರಾಟ ಮಾಡ್ಬಿಡಿ, ಬಹಳ ದಿವಸ ಮಾಡಕ್ಕಾಗಲ್ಲ ಅಂತ ನಾವು ಅನೇಕ ಜನರಿಗೆ ಹೋರಾಟಗಾರರಿಗೆ ತರಬೇತಿ ಕೊಡುವಾಗ, ಶಿಬಿರಗಳು ಮಾಡುವಾಗ ಹೇಳ್ತೀವಿ. ಈಗ ನಮ್ಮೆಲ್ಲ
KRS ಪಕ್ಷದ ವತಿಯಿಂದ ನಮ್ಮ ನಾಗರಾಜ್ ಅವರಿಗೆ ಬಹಳ ನೂರಾರು ದಾಖಲೆಗಳು ಇಟ್ಕೊಂಡು ಎಷ್ಟು ಬಹುಶಃ ಒಂದು 50-100 ಪತ್ರಗಳನ್ನ ಬರೆದಿರ್ಬೇಕು. ರಾಷ್ಟ್ರಪತಿಗಳಿಗೆ, ಉಪರಾಷ್ಟ್ರಪತಿಗಳಿಗೆ, ಜಡ್ಜ್ಗಳಿಗೆ, ಚೀಫ್ ಸೆಕ್ರೆಟರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲ ಮಾಡಿದ್ದೀರಾ. ಆದ್ರೆ ಎದುರಿರುವಂತವ್ರು, ನಿಮ್ಮ ಆಪೋಸಿಟ್ ಇರುವಂತವ್ರು ತುಂಬಾ ಬಲಾಢ್ಯರು, ಬಲಿಷ್ಠರು. ಅವರಿಗೆ ನ್ಯಾಯ, ನೀತಿ, ಕಾನೂನು ಯಾವ್ದು ಬೇಕಾಗಿದ್ದಿದ್ರೆ ಸಾವಿರಾರು ಕೋಟಿ ಇರುವಂತವ್ರು ಬೇಡಪ್ಪ ನಮ್ಗಿದೆ ಸಾಕು, ಏನು ಕಾನೂನು ಪ್ರಕಾರ ನಡೀಲಿ ಬಿಡೋಣ, ಕಾನೂನು ಪ್ರಕಾರ ಆಗ್ಲಿ ಅಂತ ಇದ್ರು. ಇವ್ರು ಕಾನೂನು ಪ್ರಕಾರ ಆಗೋದಕ್ಕೆ ಬಿಟ್ಟಿಲ್ಲ. ಕಾನೂನನ್ನ ಪೂರ್ವ ನಿದರ್ಶನ ಇಲ್ಲಿ ಆರ್ಥಿಕ ಇಲಾಖೆಯವರು ಒಂದ್ ಕಡೆ ಹೇಳ್ತಾರೆ ಬಹಳ ಚೆನ್ನಾಗಿ, ಇದು ಅಮೂಲ್ಯವಾದ ಸರ್ಕಾರಿ ಭೂಮಿ ಹಾಗೂ ಖಾಸಗಿ ಭೂಮಿಯ ನಡುವಿನ ಭೂ ವಿನಿಮಯ ಮಾಡಿದಲ್ಲಿ, ಅದಲು ಬದಲು ಮಾಡಿದಲ್ಲಿ ಈ ತರಹದ ಸಮಾನಾಂತರ ಪ್ರಕರಣಗಳಿಗೆ ಕೆಟ್ಟ ಪೂರ್ವ ನಿದರ್ಶನವಾಗುತ್ತದೆ. ಆದ್ದರಿಂದ ಆರ್ಥಿಕ ಇಲಾಖೆ ಸಹಮತಿ ಈ ಅದಲು ಬದಲಿಗೆ ಇಲ್ಲ ಅಂತ ಬರೀತಾರೆ. ಹಾಗಾಗಿ ಇಷ್ಟೆಲ್ಲ ಇರುವಾಗ, ಇಂತಹ ಒಂದು ಕಾನೂನು ಬಾಹಿರವಾದ ಸರ್ಕಾರ ಮುಂದಿನ ದಿನಗಳಲ್ಲಿ ಕಳ್ಳರು ಕದಿನೆಲ್ಲ ಬಳಸಬಹುದಾದಂತಹ ಒಂದು ವಿಚಾರಕ್ಕೆ ಅನುವು ಮಾಡಿಕೊಡ್ತಾರೆ ಅಂದ್ರೆ ಇವರು ನಿಜಕ್ಕೂ ತಪ್ಪು ಮಾಡಿದ್ದಾರೆ. ನಾನು ಈಗ ಎಲ್ಲ ಇರುವಾಗ ಒಂದು MR ಸೀತಾರಾಮ್ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಒಂದು ವಿಚಾರ ಮನವಿನೂ ಮಾಡ್ಬೋದು. ಯಾಕಂದ್ರೆ ನಾನು ಅವ್ರು ನೋಡಿಲ್ಲ, ಸುಮ್ಮನೆ ಅಲ್ಲಿ ಪೇಪರ್ ಅಲ್ಲಿ ಇದ್ರಲ್ಲಿ ನೋಡಿರೋದು ಬಿಟ್ರೆ, ಸಾಕಷ್ಟು ಶ್ರೀಮಂತರಿದ್ದೀರಾ, ಊರಿನ ಜನ ಬಡವರಿದ್ದಾರೆ. ನೀವು ಮಾಡಿರೋ ಕೆಲವೊಂದು ಕೆಲಸಗಳಿಂದಾಗಿ ತಪ್ಪುಗಳಾಗಿದೆ. ತಪ್ಪುಗಳು ನಾಳೆನೇ ತಿದ್ಕೋಬೇಕು, ಇವತ್ತಿನ ಹಿಂದೆ ತಿದ್ಕೋಬೇಕಿತ್ತು ಅಂತಿಲ್ಲ. ಇವತ್ತು ತಿದ್ಕೋಬೋದಲ್ಲ, ನಾಳೆನೂ ತಿದ್ಕೋಬೋದಲ್ಲ. ತಿದ್ದುಕೊಳ್ಳದೆ ಇದ್ರೆ ಮಾತ್ರ ಅವನು ಪಾಪಿಷ್ಟ. ಆದ್ರೆ ಆಗಿರೋ ತಪ್ಪನ್ನ ತಿದ್ಕೊಂಡು ಪ್ರಾಯಶ್ಚಿತ್ತ ಮತ್ತು ಪಶ್ಚಾತ್ತಾಪ ಎರಡಂತೆ. ಪಶ್ಚಾತ್ತಾಪಕ್ಕೆ ಏನ್ ದೊಡ್ಡ ಶಿಕ್ಷೆ ಇರೋದಿಲ್ಲ. ಅಪ್ಪ ಸಾಕಪ್ಪ ನಾನು ಇನ್ಮೇಲೆ ತಪ್ಪು ಮಾಡ್ಬಿಟ್ಟೆ, ಮಾಡಬಾರ್ದಿತ್ತು, ದೇವರೇ ಕ್ಷಮಿಸ್ಬಿಡಪ್ಪ ಅನ್ಕೊಳ್ಳೋದು ಪಶ್ಚಾತ್ತಾಪ. ಪ್ರಾಯಶ್ಚಿತ್ತ ಅಂತ ಇರುತ್ತೆ. ಮಾಡಿದ ತಪ್ಪಿಗೆ ನಾವು ಒಂದ್ ದಿವಸ ಉಪವಾಸ ಇರ್ತೀನಿ, ಅಥವಾ ದೇವರಿಗೆ ನಡ್ಕೊಂಡು ಬಂದು ನಾನು ಏನು ಬರಿಗಾಲಲ್ಲಿ ಬಂದು ಮಾಡ್ತೀನಿ, ಅಥವಾ ಇನ್ನೇನೋ ಒಂದು ವ್ರತ ಇರ್ತೀನಿ ಅಂತೀವಲ್ವಾ, ಅದು ಪ್ರಾಯಶ್ಚಿತ್ತ. ಪಶ್ಚಾತ್ತಾಪ ಬೇರೆ, ಪ್ರಾಯಶ್ಚಿತ್ತ ಬೇರೆ. ಆದ್ರೆ ಪಶ್ಚಾತ್ತಾಪನಾದ್ರೂ ಪಡ್ಲಿ ಇವರು. ಪ್ರಾಯಶ್ಚಿತ್ತಕ್ಕಿಂತ ಮೊದಲು MR ಸೀತಾರಾಮ್ ಅವರ ಅಂತಮ್ಮಂದ್ರೆ ಹೇಳಿದ್ದಾರೆ, ಅವರು ನಮ್ಮ ಕಡೆಯಿಂದ ತಪ್ಪಾಗಿದೆ, ನಾವು ನಮ್ಮ ಅಧಿಕಾರವನ್ನ ಜನ ಕೊಟ್ಟು ನಮ್ಮ MLA ಮಾಡಿರೋದನ್ನ, ನಮ್ಮ ಮಂತ್ರಿ ಮಾಡಿದ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮತ್ತೆ ಕಾನೂನು, ಯಾವ ಕಾನೂನನ್ನ ಅವರು ತಗೊಳ್ತಾರಲ್ಲ MLA ಆದ್ಮೇಲೆ ಸಚಿವಾದಾಗ, ನಾನು ಸಂವಿಧಾನವನ್ನ ಫಾಲೋ ಮಾಡ್ತೀನಿ, ಕಾನೂನು ಬದ್ಧವಾಗಿ ನ್ಯಾಯ ನೀತಿನ, ನಮ್ಮ ಅಪ್ಪನ ಮೇಲೆ ಆಣೆ, ನಮ್ಮ ತಾಯಿ ಮೇಲೆ ಆಣೆ, ಸಂವಿಧಾನ ಏನೋ ಆಣೆ ಮಾಡ್ತಾರಲ್ಲಪ್ಪ, ಅವ್ಯಾವ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಯಾವುದೇ ಕಾನೂನು ಅಪ್ಲೈ ಆಗಿಲ್ಲ. ಹಾಗಾಗಿ ದಯವಿಟ್ಟು ಕಾನೂನನ್ನು ಅಪ್ಲೈ ಮಾಡಿಕೊಂಡು ಈಗಲಾದ್ರೂ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಒಳ್ಳೆ ದುಡ್ಡು ಮಾಡಿ, ನಿಮ್ಗೆ ಬೇಕಾದ್ರೆ ಭಾರತದ ಬಿಲ್ ಗೇಟ್ಸ್ ಆಗಿ, ಬಿಲ್ ಗೇಟ್ಸ್ ಇಲಾನ್ ಮಸ್ಕ್ ಆಗಿ, ಅಥವಾ ಡೊನಾಲ್ಡ್ ಟ್ರಂಪ್ ಆಗಿ, ಅವನು ರಿಯಲ್ ಎಸ್ಟೇಟ್ ಮೊಗಲ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ರಿಯಲ್ ಎಸ್ಟೇಟ್ ಮಾಡಿದಂತವನು ಅವನೇ ಆಗಿ ಪರವಾಗಿಲ್ಲ, ನ್ಯಾಯಯುತವಾಗಿ ನ್ಯಾಯವಾದ ಮಾರ್ಗದಲ್ಲಿ ಮಾಡಿ ಬಡವರಿಗೆ, ಅಸಹಾಯಕರಿಗೆ, ದುರ್ಬಲರಿಗೆ ಮೋಸ ಮಾಡಿ, ವಂಚನೆ ಮಾಡಿ, ಎದುರಿಸಿ ಬೆದರಿಸಿ ದುಡ್ಡು ಮಾಡೋದ್ರಿಂದ ಅದು ಉಳಿಯೋದಿಲ್ಲ. ಮುಂದಿನ ದಿನಗಳಲ್ಲಿ ಇದೆಲ್ಲ ಏನಾಗುತ್ತೆ, ನಾವು ಅನ್ಯಾಯದಿಂದ ದುಡಿದಿರುವಂತಹ ದುಡ್ಡೇನೆ ನಮ್ಮನ್ನ ಶಾಪವಾಗಿ ಬಂದು ಕಾಡುತ್ತೆ, ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಮಾಡುತ್ತೆ. ಎಷ್ಟೋ ಒಂಚೂರು ನಿರ್ವಂಶ ಆಗೋಗಿವೆ ಇಲ್ವೇನೋಣ. ಯಾವ್ದು ದೊಡ್ಡ ದೊಡ್ಡ ಕೆಲವು ನೋಡ್ತೀವಲ್ಲ, ಯಾವ್ದು ಟೂರ್ ಹೋಗ್ತಿರ್ತಾರೆ, ಇಡೀ ಕುಟುಂಬನೇ ಹಾಸ್ಪಿಟಲ್ ಹೋಗ್ಬಿಟ್ಟಿರುತ್ತೆ, ಫ್ಲೈಟ್ ಅಲ್ಲಿ ಹೋಗ್ತಿರ್ತಾರೆ, ಹೋಗೇ ಬಿಡುತ್ತೆ. ಯಾಗ ಏನೇನೋ ಆಗ್ಬಹುದು. ಅದಕ್ಕೆಲ್ಲ ಹಾಗಾಗಿ ನ್ಯಾಯವಾಗಿ ಮಾಡಿದ್ರೆ ಒಂದಷ್ಟೇನೋ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ವಿಷ ಕುಡಿದ ಮಕ್ಕಳು ಬದುಕ್ತಾರ. ಇಲ್ಲಿ ತನಕ ಬದುಕಿರ್ಬೋದು, ನಾಳೆ ಬದುಕ್ತಾರ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾಗಿ ನಾನು ಅವ್ರ MS ರಾಮಯ್ಯ ಅವ್ರ ಮಕ್ಕಳೇನೇನಿದ್ದಾರೆ, ಅವ್ರೇನು ಪಟ್ಟಾಭಿರಾಮು, ಸೀತಾರಾಮು, ಜಯರಾಮು, ರಘುರಾಮು, ಎಲ್ಲಾ ರಾಮಂದ್ರು, ದಯವಿಟ್ಟು ಇದು ಸ್ವಲ್ಪ ತಪ್ಪು ಅಂತ ಕಾಣಿಸ್ತಾ ಇದೆ ನಮ್ಗೆ. ತಪ್ಪು ಅಂತ ಕಾಣಿಸ್ತಾರೆ, ತಪ್ಪೇ ಆಗೋಗಿದೆ, ಹಲವಾರು ರೀತಿಯಲ್ಲಿ ತಪ್ಪಾಗಿದೆ. ಈವಾಗಲೂ ನೀವು ನಿಮ್ಗಿರುವಂತಹ ಪ್ರಭಾವವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಎದ್ದು ಕಾಣಿಸ್ತಾ ಇದೆ. ಮತ್ತೆ ಅವರು MS ಏನು ಸೀತಾರಾಮ್ ಅವ್ರ ಮಗ ರಕ್ಷಾ ರಾಮಯ್ಯ ಅಲ್ವಾ, ಆತ ಇನ್ನು ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ ಸರ್. ಇಲ್ಲ, ಇಂಥ ಯುವಕರು ರಾಜಕಾರಣಕ್ಕೆ ಬಂದಾಗ ಮಾದರಿ ಆಗ್ಬೇಕು. ಅವರು ಮುಂದಿನ ದಿನಗಳಲ್ಲಿ MLA ಇನ್ನೊಂದು ಆದಾಗ ಜನ ಅವ್ರು ನೋಡಿ ಒಳ್ಳೆ ರಾಜಕಾರಣಿನಪ್ಪ ಅನ್ಬೇಕು. ಆದ್ರೆ ಏನು ರಾಜಕಾರಣಿ ಅಂತ ತಕ್ಷಣಕ್ಕೆ ದುಡ್ಡು ದರ್ಪ ತೋರಿಸಿದ್ರೆ ಅದು ರಾಜಕಾರಣ ಜನ ನೆನ್ಪಿಟ್ಕೊಳ್ಳಲ್ಲ. ಹಿಂದೆ ಎಂತೆಂತೋ ಜನನೋ ಬಂದು ಹೋಗ್ಬಿಟ್ಟಿದ್ದಾರೆ, ರೋಡ್ಗಳು, ಗೂಂಡಾಗಳೆಲ್ಲ. ಈಗ ಹಾಗಾಗಿ ಒಳ್ಳೆ ರಾಜಕಾರಣ ಮಾಡಿ, ಹೆಸರು ಮಾಡಿ, ಜನಕ್ಕೆ ನ್ಯಾಯ ನೀತಿ ಕೊಡಿಸುವಂತ ಕೆಲಸ ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅವ್ರಲ್ಲಿ ಮನವಿ ಮಾಡ್ತೀನಿ. ತಪ್ಪಾ? ನೀವು ನ್ಯಾಯ ಕೊಟ್ಟು ಸರ್ಕಾರಕ್ಕೆ ಮೋಸ ಮಾಡಿದೀರಾ, ಮಾದರಿಯಾಗಿ ಮಾಡಿ. ಬೇಕಾದ್ರೆ ಅಲ್ಲಿ 16 ಅಲ್ಲ 150 100 ಅಂತಸ್ತಿನ ಬುರ್ಜ್ ಖಲೀಫಾ ಬುರ್ಜ್ ಏನೋ ಬೇಕಾದ್ರೆ ಕಟ್ಲಿ, ಗೌರ್ಮೆಂಟ್ ಜಾಗದಲ್ಲ. ಯಾವ ಜಾಗದಲ್ಲಿ? ಅವರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಕಟ್ಟಿರುವಂತ ಜಾಗದಲ್ಲಿ. ಅದನ್ನ 10 ಕೋಟಿಗೆ ಮಾರ್ಲಿ, ಬೇಡ ಅಂತೀವ, 1000 ಕೋಟಿ ಮಾಡ್ಲಿ, ತಪ್ಪೇನೂ ಇಲ್ಲ. ನ್ಯಾಯವಾದ ರೀತಿಯಲ್ಲಿ ಮಾಡ್ಲಿ. ಇಲ್ಲ ಅದು ಮಾಡ್ಲಿಲ್ಲ ಅಂದ್ರೆ ನೀವು ಇದೇ ತರಕ್ಕೆ ಇವತ್ತೇನು ದಕ್ಸ್ಕೊಂಡ್ ಬಿಡೋಣ, ಇಲ್ಲೇನೋ ಇದೆಲ್ಲ ಕೆರೆನ ಹೊಡೆದ್ಬಿಡೋಣ, ಕುಂಟೆನ ಹೊಡೆದ್ಬಿಡೋಣ, ಗ್ರಾಮ ಠಾಣ ಹೊಡೆದ್ಬಿಡೋಣ,
ರಸ್ತೆಗಳೆಲ್ಲ ಮುಚ್ಚಿಬಿಡೋಣ, ಅದೇನೋ ಹಳ್ಳ ಇತ್ತಲ್ಲ ದೊಂಗ್ರ, ಅದನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಬಂಗ್ಲೆ ಕಟ್ಟೋಣ ಅಂದ್ರೆ ಇವತ್ತಲ್ಲ ನಾಳೆ ನಾವಲ್ಲದೆ ಇದ್ರು ನಮ್ಮ ರೂಪದಲ್ಲಿ ಪ್ರಕೃತಿ ಇನ್ಯಾರ್ದೋ ರೂಪದಲ್ಲಿ ಬಂದು ನಿಮ್ಗೆ ಏನ್ ಮಾಡ್ಬೇಕು, ಏನ್ ಕಲಿಸ್ಬೇಕು ಅದನ್ನ ಕಲಿಸುತ್ತೆ. ಇಷ್ಟನ್ನು ಹೇಳಿ ಇವತ್ತು ನೀವೆಲ್ಲ ಬಂದು ಇಲ್ಲಿ ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಹೋರಾಟ ಈಗಾಗಲೇ ನಮ್ಮ ನಿಖಿಲ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. 31ನೇ ತಾರೀಕು ಅಲ್ವೇನಪ್ಪ, ಮಾರ್ಚ್ 31ನೇ ತಾರೀಕಿನ ಒಳಗಡೆ ನೀವು ಆ ಕೆರೆ ಏನಿದೆ 20 ಎಕರೆ 8 ಗುಂಟೆ ಅದನ್ನ ಒತ್ತುವರಿ ತೆರವು ಮಾಡಿ ಎಲ್ಲ ಬದ್ಮಾಶ್ಗಳು ಹೋಗಿ ಅಲ್ಲಿ ನೂರಾರು ಲಾರಿಗಳು ಮಣ್ಣು ಹಾಕಿದ್ದಾರೆ ಕೆರೆನಲ್ಲಿ. ಇಲ್ಲ ನಾನು ನೋಡಿದೀನಿ, ನೀವು ಊರವ್ರು ನೋಡಿರ್ತೀರಾ. ನೂರಾರು ಲೋಡ್ಗಳು ಮಣ್ಣು ಹಾಕಿ ಕೆರೆನ ಒಂದ್ ಕಡೆ ಮುಚ್ಚಿಬಿಟ್ಟು ದಾರಿ ಮಾಡ್ಬಿಟ್ಟಿದ್ದಾರೆ ಕೆರೆನಲ್ಲಿ. ಹಾಗೆಲ್ಲ ಮಾಡೋದಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನೀವು ಅನ್ನ ತಿನ್ನುವಂತ ಜನ ಆಗಿದ್ರೆ ಅಧಿಕಾರಿಗಳು ತಕ್ಷಣ 31ನೇ ತಾರೀಕು ಒಳಗಡೆ ಹೋಗಿ ಅದನ್ನ ಬೌಂಡ್ರಿ ಫಿಕ್ಸ್ ಮಾಡಿ ಗ್ರಾಮ ಪಂಚಾಯಿತಿಯ ಬದ್ಮಾಶಿಗಳು ಅವರು ಹಾಗೆ ಬಿಟ್ಟಿದ್ದಾರೆ ಆ ಅಧಿಕಾರಿಗಳು. ಅವ್ರಿಗೆ ಇದೆ ಮುಂದಿದೆ ಲೋಕಾಯುಕ್ತಕ್ಕೆ ನಾಳೆ ಕೇಸ್ ಇವತ್ತಿನೇನೆ ಹಾಕ್ಬೇಕಾಗಿತ್ತು, ಕಾರಣಾಂತರದಿಂದ ಹಾಕಿಲ್ಲ, ನಾಳೆ ಹೋಗಿ ಹಾಕ್ತಾರೆ. ನೀವು ಕರ್ತವ್ಯ ಲೋಪ ಎಸಗಿದ್ದೀರಾ ಅಂದ್ರೆ ಲೋಕಾಯುಕ್ತರು ಬಿಡಬಹುದು, ಆದ್ರೆ KRS ಪಕ್ಷ ನಿಮ್ಮನ್ನು ಬಿಡೋದಿಲ್ಲ. ಹೋಗಿ ನೀವು ಗ್ರಾಮ ಪಂಚಾಯತಿ ಅಧಿಕಾರಿಗಳು PDO ಗಂಗರಾಜುನೇ ಆಗ್ಲಿ ತಿಮ್ಮರಾಜುನೇ ಆಗ್ಲಿ, ನೀನು ಹೋಗಿ ಅದು ತೆರವು ಅದೇನು ನಿನ್ನ ಕೆರೆಯನ್ನ ಮುಂದಿನ 3-4 ದಿವಸದಲ್ಲಿ ನೀನು ಖಾಲಿ ಮಾಡಿಸಿ ಅದೇನಿದೆಯೋ ಅದನ್ನ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ತಿಮ್ಮರಾಜು ಅಥವಾ ಗಂಗರಾಜು ನಿನಗಿದೆ ಮುಂದಕ್ಕೂ ಮಾರಿ ಹಬ್ಬ ಇದೆ, ಎಚ್ಚರಿಕೆ ನಿನಗೆ. ಆಮೇಲೆ ಗ್ರಾಮ ಠಾಣ ಏನ್ ಅದ್ರ ಬದಲು ನಮ್ಮ ಒಪ್ಪಿಗೆ ಇಲ್ಲ, ಗ್ರಾಮಸ್ಥರ ಒಪ್ಪಿಗೆನೂ ಇಲ್ಲ. ಇದು ಪೂರ್ವ ನಿರ್ದೇಶನ ಸರ್ಕಾರದ ವಿಧಾನ KRS ಪಕ್ಷ ಇದನ್ನ ಒಪ್ಕೊಳ್ಳಲ್ಲ. ಕಾನೂನಾತ್ಮಕ ಹೋರಾಟ ನಾವೇನೇನ್ ಮಾಡಬಹುದು ಅದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಅದೇ ಗ್ರಾಮ ಠಾಣದಲ್ಲಿ ಹೋಗಿ ನೀವು ಸ್ವಾಧೀನ ಮಾಡ್ತೀವಿ, ನಾವಲ್ಲೇ ಹೋಗಿ ನಾವು ಮಾಡ್ತೀವಿ ಅನ್ನೋದ್ರೆ ನಿಮ್ ಜೊತೆಗೆ ನಾವು ನಿಲ್ತೀವಿ. ನಿಮ್ ಮನೆ ಕಟ್ಟೋದ್ರೆ ನಿಮ್ ಜೊತೆಗೆ ನಾವು ನಿಲ್ತೀವಿ. ಒಳ್ಳೆ ಮನೆ ಕಟ್ಕೊಳ್ಳಿ, ಅದೆಲ್ಲ ಹಳೆ ದಾಖಲೆ ಏನಿದೆ ತಗೊಳ್ಳಿ, ಯಾರ್ಯಾರ ಮನೆ ಯಾರ್ಯಾರ ಸೈಟ್ ಯಾವ ಜಾಗದಲ್ಲಿ ಇತ್ತು ಅಂತ ಹಳೆ ಜಾಗಗಳಿದ್ರೆ ಐಡೆಂಟಿಫೈ ಮಾಡ್ಕೊಳ್ಳಿ, ಅಲ್ಲಿ ಹೋಗಿ ಮಾಡ್ಕೊಳ್ಳಿ. ಇದು ನಿರಂತರವಾಗಿ ಎಷ್ಟು ದಿವಸ ಬೇಕಾದ್ರೆ ಹೋರಾಟ ನಡೀಲಿ. ನಾವೆಲ್ಲ ಈಗ MS ರಾಮಯ್ಯ ಸಂಪಾದನೆ ಮಾಡಿದ್ದನ್ನ ಅವ್ರ ಮಕ್ಕಳು ತಿಂತಾ ಇದಾರೆ, ಅವ್ರ ಮಕ್ಕಳು ತಿಂತಿರೋ ಮಕ್ಕಳು ಸಂಪಾದನೆ ಮಾಡಿದ್ದನ್ನ ಅವ್ರ ಮಕ್ಕಳು ಉಳಿಸ್ಕೊಂಡಿದ್ದನ್ನ ಅವ್ರ ಮೊಮ್ಮಕ್ಕಳು ತಿಂತಾರೆ. ಅದೇ ತರಕ್ಕೆ ನಿಮಗೆ ತಿನ್ನೋದಿಕ್ಕೆ ಆಗುತ್ತಾ ಇಲ್ವೋ? ಈಗ ನೋಡಪ್ಪ, ನಿಮ್ಮ ಅಪ್ಪ ಮಾಡಿದ್ದನ್ನ ಮೋಹನ್ ಕಿಶೋರ್ ನಿಮ್ಮ ಅಪ್ಪ ಜೊತೆಗೆ ನೀವು ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ ಹೋರಾಟವನ್ನು ನಿಮ್ಮ ಮಕ್ಕಳಾದ್ರೂ ಮುಂದುವರಿಸ್ತಾರೆ, ಯಾರಿಗೊಬ್ಬ ನ್ಯಾಯ ಸಿಗುತ್ತೆ. ಆ ತರಕ್ಕೆ ನೀವು ಮನೆಯಲ್ಲಿ ವಾತಾವರಣ ಬೆಳೆಸ್ಬೇಕು. ಏನು ವೇಣುಗೋಪಾಲ್, ನಿಮ್ ಮಕ್ಕಳಿಗೂ ಆಗುತ್ತಾ ಬಿಡುತ್ತಣ್ಣ ನಾನ್ ಕೈಲಾಗ, ಯಾಕಂದ್ರೆ ನೀವೇನು ಜೀವನನೇ ಇದಕ್ಕೇನು ತೆತ್ಕೊಂಡು ಮಾಡೋದಿಲ್ಲ. ನಿಮ್ ಬೇರೆ ಬೇರೆ ದುಡಿಮೆಗಳು ಕಷ್ಟ ಪಡ್ತಾ ಇದೀರಾ, ಕೂಲಿ ಮಾಡ್ತಿರೋ, ನಾಲಿ ಮಾಡ್ತಾ ಇದ್ರೋ, ವ್ಯವಸಾಯ ಮಾಡ್ತಾ ಇದ್ರೋ, ಅಥವಾ ಲಾರಿ ಓಡಿಸ್ತಾ ಇದ್ರೋ, ಟ್ರಾಕ್ ಓಡಿಸ್ತಾ ಇದ್ರೋ, ಬೇರೆ ಪ್ರಶ್ನೆ. ಆದ್ರೆ ನೀವೇನೋ ಊಟಕ್ಕೆ ಮಾಡ್ತಾ ಇದೀರಾ, ಅದ್ರ ಜೊತೆಗೆ ಹೋರಾಟನೂ ಮಾಡ್ತಾ ಇದೀರಲ್ವಾ. ನಿಮ್ ಮಕ್ಕಳಿಗೂ ನಮ್ಮ ಪೂರ್ವಿಕರಿಗೆ ಅನ್ಯಾಯ ಆಗಿದೆ, ಯಾವನೊಬ್ಬ ಬಲಿಷ್ಠ ಕಾನೂನು ದುರುಪಯೋಗ ಮಾಡ್ಕೊಂಡು ಅನ್ಯಾಯ ಮಾಡಿದ್ದಾನೆ. ಅನ್ಯಾಯವನ್ನ ನಮ್ಗೆ ಇಲ್ಲಿ ತನಕ ನಿಲ್ಸೋದಿಕ್ಕಾಗಿಲ್ಲ, ಆದ್ರೆ ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ನೀವು ಹೋರಾಟ ಮುಂದುವರ್ಸಪ್ಪ ಅಂತ ಹೇಳಿದ್ರು. ಮನೆಗಳಲ್ಲೂ ಈ ತರದ ಅನ್ಯಾಯದ ವಿರುದ್ಧ ಹೋರಾಟ ಮುಂದುವರಿಬೇಕು. ಹೇಗಂದ್ರೆ ದುಡಿದಿರೋರು ಆಸ್ತಿನ ಅವ್ರ ಮಕ್ಕಳು ತಿಂತಾರಲ್ಲ ಮುಂದಿನ ಸಂತತಿ, ಅದೇ ತರಕ್ಕೆ ಯಾರಿಗಾಗ್ಲಿಲ್ವೋ ಅವರು ಆ ಹೋರಾಟವನ್ನ ಮುಂದುವರಿಸ್ತಾ ಹೋಗ್ಬೇಕು. ಈ ತರಹದ ಒಂದು ಬದುಕನ್ನ ನಾವು ಕಟ್ಕೊಳ್ಬೇಕು. ಅದಕ್ಕೆ ಬೇಕಾಗಿರುವಂತದ್ದು ವಿಶೇಷವಾಗಿ ಹೋರಾಟಕ್ಕೆ ನಾವು ನಿಮ್ ಜೊತೆಗೆ ಇದ್ದೀವಿ. 31ನೇ ತಾರೀಕು ಅದ್ರೊಳಗಡೆ ಅವ್ರೇನು ಮಾಡ್ಲಿಲ್ಲ ಅಂದ್ರೆ ನಾವು ಊರಿಗೆ ಬರ್ತೀವಿ, ನಿಮ್ಮೂರಿಗೆ ನಿಮ್ಮ ಸಹಕಾರ ನಮ್ಗೆ ಬೇಕಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೆರೆಗೆ ನಾವು KRS ಪಕ್ಷದವರೇ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನೀವು ಬಂದ್ರೆ ತುಂಬಾ ಸಂತೋಷ, ನಾವೆಲ್ಲ ಸೇರಿ ಮಾಡೋಣ. ಒಂದು ವೇಳೆ ಏನು ನಮ್ದೊಂದು ಘೋಷಣೆ ಹಾಕೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, KRS ಪಾರ್ಟಿಗೆ ಜೈ, ಕರ್ನಾಟಕ ಮಾತೆಗೆ ಜೈ, ಕನ್ನಡ ಭುವನೇಶ್ವರಿಗೆ ಜೈ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ನಮಸ್ಕಾರ. ಇಷ್ಟು ವಿಚಾರಗಳು ಮುಂದೆ ಏನಾದ್ರು ಇದ್ರೆ ಅದನ್ನ ನಾವು ಗಮನಕ್ಕೆ ತರೋಣ. ಥ್ಯಾಂಕ್ ಯು.